ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್ ಕೃಷ್ಣಮೇಘಃ ಕೃಪಾದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಮದಾನಂದತೀರ್ಥಾರ್ಯ ಪಾದಪಂಕಜರೇಣವಃ ಪವಿತ್ರಯಂತು ಮಾಂ ನಿತ್ಯಂ ಪಾಪಪಾಟನ ಪಂಡಿತಾಃ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ವಂದೇ ವಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮಮದ್ಭುತಂ. ಶ್ರೀ ಗುರುಭ್ಯೋ ನಮಃ. ಇವತ್ತಿನವರೆಗೆ ನಾವು ದೀರ್ಘವಾದ ಈ ಜ್ಞಾನಸತ್ರದಲ್ಲಿ ಅಧಿಕ ಮಾಸ ಮಹಾತ್ಮೆಯ ಅನೇಕ ವಿಶೇಷವಾದ ಭಾಗಗಳನ್ನು ಆಲಿಸಿದ್ದೇವೆ. ಯಥಾಶಕ್ತಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿದ್ದೇವೆ. ಪುರುಷೋತ್ತಮ ಮಹಾತ್ಮ್ಯದ ಕಥನ ಮತ್ತು ಶ್ರವಣ ಎರಡೂ ಕೂಡ ಮುಕ್ತಿಗೆ ತಾರಕ ಅಂತ ಹೇಳ್ತಾರೆ. ಭಗವದ್ಭಕ್ತಿಗೆ ತಾರಕ, ತನ್ಮೂಲಕ ಅದು ನಮ್ಮ ಉದ್ಧಾರಕ್ಕೆ ಕಾರಣವಾಗ್ತದೆ. ಹೀಗಾಗಿ ಅವಶ್ಯವಾಗಿ ಸಚ್ಚಾಸ್ತ್ರಗಳ ಶ್ರವಣವನ್ನು ಆರಂಭದ ದಿನಗಳಲ್ಲೇ ಮಾಡಬೇಕು ಅಂತಿದ್ದರಿಂದ ಈ ಅಧಿಕ ಮಾಸದ ಪ್ರಥಮ ದಿನದಿಂದ ಇವತ್ತಿನವರೆಗೆ ನಾವು ಮಹಾತ್ಮ ಶ್ರವಣವನ್ನು ಯಥಾಶಕ್ತಿ ಹೇಳೋದು ಕೇಳೋದು ಎರಡನ್ನೂ ಮಾಡಿದ್ದೇವೆ. ಭಗವಂತ ಅದರಿಂದ ಸುಪ್ರೀತನಾಗಿ ಮುಂದೆ ಇರುವಂತಹ ಏನು ಇನ್ನು 21 ದಿನಗಳ ಕಾಲದ ಅವಧಿ ಇದೆ, ಅದನ್ನೂ ಚೆನ್ನಾಗಿ ತಾನು ಸೇವೆಯನ್ನು ಸ್ವೀಕಾರ ಮಾಡಲಿ. ನಮಗೆ ಏನು ಮಾಡಬೇಕು ಅಂತ ವಿಶೇಷವಾಗಿ ಗೊತ್ತಿರೋದಿಲ್ಲ, ಶಾಸ್ತ್ರಗಳು ಅದನ್ನು ತಿಳಿಸಿಕೊಡ್ತವೆ. ಅದರ ಪ್ರಕಾರ ನಾವು ಪೂರ್ಣವಾಗಿ ಮಾಡಲಿಕ್ಕೂ ಆಗೋದಿಲ್ಲ. ಯಥಾಶಕ್ತಿ ಯಥಾಭಕ್ತಿಯನ್ನು ಮಾಡಿದ್ದನ್ನು ಪರಮಾತ್ಮ ನ್ಯೂನಂ ಸಂಪೂರ್ಣತಾಂ ಯಾತಿ ಅನ್ನುವಂತೆ ಅವನು ಸ್ವೀಕಾರ ಮಾಡ್ತಾನೆ ಅನ್ನುವ ವಿಶ್ವಾಸದಿಂದ ಇವತ್ತು ಆ ಕಥಾಸರಣಿಯ ಕೊನೆ ಭಾಗದಲ್ಲಿ ನಾವಿದ್ದೇವೆ. ಅದನ್ನು ಇವತ್ತು ಅವನಿಗೆ ಸಮರ್ಪಣೆಯನ್ನು ಮಾಡುವ ಕೆಲಸವನ್ನು ಮಾಡೋಣ. ಶ್ರೀ ಗುರುಭ್ಯೋ ನಮಃ. 29ನೇ ಅಧ್ಯಾಯ ಆರಂಭವಾಗಬೇಕಾಗಿದೆ. ನಿನ್ನೆ ದಿವಸ ನಾವು 29ನೇ ಅಧ್ಯಾಯದ ಆರಂಭದ ಭಾಗವನ್ನು ನೋಡಿದ್ದೆವು. ಕದರ್ಯೋಪಾಖ್ಯಾನ 2 ಅಧ್ಯಾಯಗಳಲ್ಲಿ ವಿಸ್ತೃತವಾಗಿ ಬಂದಿದೆ. ಒಬ್ಬ ಕದರ್ಯ ಅನ್ನುವಂತಹ ಜಿಪುಣ ಬ್ರಾಹ್ಮಣ ಹೇಗೆ ಅನೇಕ ಅಪರಾಧಗಳನ್ನು ಮಾಡಿ ಪರಧನಾಪಹಾರ ಅಥವಾ ಪರವಿತ್ತಾಪಹಾರವನ್ನು ಮಾಡಿ ಅವರ ಮನೆಯ ವಸ್ತುಗಳನ್ನು ಕದ್ದು ಅದರಿಂದ ಬಂದ ಪಾಪದಿಂದ ಹೇಗೆ 1000 ಜನ್ಮ ಕಪಿಯಾಗಿ ಹುಟ್ಟುವ ದುಸ್ಥಿತಿ ಬಂದಿತು. ಅದರ ಜೊತೆಗೆ ವಿಶ್ವಾಸಘಾತವನ್ನು ಮಾಡಿದ ಇನ್ನೊಂದು ಮಹತ್ ಪಾಪ, ಅದು ಕೂಡ ಅವನ ಹೆಗಲೇರಿತ್ತು. ಆದರೆ ಪುರುಷೋತ್ತಮನ ಅನುಗ್ರಹ ಆದರೆ ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಅಂತಿರೋದ್ರಿಂದ ಭಗವಂತನ ಅನುಗ್ರಹ ಆಯಿತು ಅಂತಂದರೆ ಎಂತಹ ಪಾಪಗಳಿದ್ದರೂ ತೂಲ ರಾಶಿ ಮಿವಾನಲಹ ಅಂತ ಹೇಳ್ತಾರೆ. ಒಂದು ದೊಡ್ಡ ಹತ್ತಿಯ ರಾಶಿಯನ್ನು ಇಟ್ಟರೆ ಒಂದು ಕಡೆ ಒಂದು ಕಿಡಿ ಹೊತ್ತಿದ್ರೆ ಸಾಕು, ಕ್ಷಣಾರ್ಧದೊಳಗೆ ಎಲ್ಲ ಸುಟ್ಟು ಭಸ್ಮವಾಗಿಬಿಡುತ್ತೆ. ಹಾಗೆ ನಮ್ಮ ಪಾಪದ ರಾಶಿ ಬಹಳ ಬೆಟ್ಟದಷ್ಟಿದೆ, ಆದರೆ ಭಗವಂತ ಅದನ್ನು ಕ್ಷಣದಲ್ಲಿ ಪರಿಹಾರ ಮಾಡ್ತಾನೆ ಅನ್ನುವಕ್ಕೆ ಒಂದು ಅದ್ಭುತವಾದ ನಿದರ್ಶನ ಅನ್ನುವಂತೆ ಆ ಕದರ್ಯೋಪಾಖ್ಯಾನವನ್ನು ನಾವು ನಿನ್ನೆ ದಿವಸ ನೋಡಿದ್ವಿ. ಬಹಳ ಸುಂದರವಾದ ಕಥೆ, ಅಪರೂಪದ ಕಥೆ. ಅದು ವಿಶೇಷವಾಗಿ ಅದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಅದರ ಮುಂದಿನ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸಂಜಾತೆ ಹೇಳಿದೆ ನೋಡ್ರಿ ಏನಂತ. ನಾರಾಯಣ ಉವಾಚ ಪುಣ್ಯಶೀಲ ಸುಶೀಲಾಭ್ಯಾಂ ಅದೃಷ್ಟಂ ವರ್ಣಿತಂ ನಿಜಂ ತಚ್ಛ್ರುತ್ವಾ ಚಕಿತೋ ಹೃಷ್ಟಃ ಪುಲಕಾಂಕಿತ ವಿಗ್ರಹ. ಆ ಕಪಿ ತಾನು ಅದೇ ತನ್ನ ಜನ್ಮದಿಂದಲೇ ವಿಮಾನವನ್ನು ಏರ್ತಾ ಇರುವುದನ್ನು ಆಶ್ಚರ್ಯ ಪಟ್ಟುಕೊಂಡು ಹೇಳ್ತಾ ಇದ್ದ. ಅದೇ ಜನ್ಮ ಅರ್ಥಾತ್ ಅಲ್ಲಿಂದಲೇ ಮತ್ತೆಲ್ಲೂ ಇನ್ನೊಂದು ಜನ್ಮವನ್ನು ಪಡೆದು ದುಃಖ ಪಡದೆ ನೇರವಾಗಿ ವಿಮಾನವನ್ನು ಆರೋಹಣ ಮಾಡ್ತಾ ಇದೆ. ಕಾರಣ ಪುರುಷೋತ್ತಮ ಮಹಾತ್ಮ್ಯವನ್ನು ತಿಳಿಯದೇ ಮಾಡಿದರೂ ಕೂಡ ವಿಶೇಷವಾದ ಉಪಾಸನೆಯನ್ನು ಅವನು ಮಾಡಿದ್ದ ಅಂಥೇಳಿ. ಸ್ನಾನ ದಾನಾದಿಗಳು ಬಹಳ ದೊಡ್ಡದು ಅಂತ ಹೇಳ್ತಾರೆ. ಆ ಎರಡನ್ನೂ ಅವನು ಕಪಿಜನ್ಮದಲ್ಲಿ ಮಾಡಿದ್ದರಿಂದ ವಿಮಾನವನ್ನು ಏರ್ತಾ ಇದ್ದಾನೆ.
ಆ ವಿಮಾನದೊಳಗೆ ಇಬ್ಬರು ಏನಂತ ಏರ್ ಹಾಸ್ಟ್ರೆಸ್ ಅಂತ ಇರ್ತಾರಲ್ಲ, ಹಾಗೆ ಈ ವಿಮಾನದೊಳಗೆ ಇಬ್ಬರು ಇರ್ತಾರೆ, ಪುಣ್ಯಶೀಲ ಸುಶೀಲ. ಅವರಿಬ್ಬರು ಅವನ ಪುಣ್ಯದ ವರ್ಣನೆಯನ್ನು ಕೊಟ್ಟು ಒಳಗೆ ಕರ್ಕೋತಾರೆ. ಇದೊಂಥರ ಲಿಸ್ಟ್, ಚೆಕ್ ಲಿಸ್ಟ್. ಅದನ್ನು ಓದಿಬಿಟ್ಟು ಇಷ್ಟು ಪುಣ್ಯ ಮಾಡಿದ್ದಕ್ಕೆ ಇವತ್ತು ವಿಮಾನಕ್ಕೆ ಇವನು ಏರ್ತಾ ಇದ್ದಾನೆ ಅಂತ. ಅಂದರೆ ಮುಂದೆ ಕೇಳೋರು ಯಾರೂ ಪ್ರಶ್ನೆ ಉಳಿಬಾರ್ದು, ಯಾಕೆ ಇವನಿಗೆ ವಿಮಾನದಲ್ಲಿ ಏರಿ ಉತ್ತಮ ಲೋಕಕ್ಕೆ ಹೋಗುವ ಅವಕಾಶ ಬಂದಿತ್ತು ಅಂದರೆ ಅದಕ್ಕೆ ಯಾವ ಪ್ರಶ್ನೆ ಉಳಿಬಾರ್ದು. ಮೊದಲೇ ಅದರ ವಾಚನವನ್ನು ಮಾಡಿ ಈ ಕಾರಣಕ್ಕಾಗಿ ಇವನು ಉದ್ಧಾರ ಆಗಿದ್ದಾನೆ ಅಂತ ಸ್ಪಷ್ಟ. ಆ ಕಾರಣದಿಂದ ಅಲ್ಲಿ ಅದನ್ನು ಮಾಡಿದ್ದಾರೆ. ತಚ್ಛ್ರುತ್ವ ಚಕಿತೋ ಹೃಷ್ಟ ಕುಲಕಾಂಕಿತ ವಿಗ್ರಹ. ಕೇಳಿ ಅವನಿಗೆ ಆಶ್ಚರ್ಯ ಆಯಿತು. ಮಾಡಿದ್ದೇನೂ ಇಲ್ಲ, ನಂದೇನದ ಸ್ವಾಮಿ, ನಿಂದೇ ಇದೆಲ್ಲವು ಅಂತ ಹೇಳುವಂತೆ ಅವನು ಅದು ಹೇಳ್ತಾ, ನೀನು ದಯಾಪರನೋ ನಿನ್ನವರ ಸಾಧನವೋ ಗೊತ್ತಿಲ್ಲ ಸ್ವಾಮಿ ಅಂತ. ಭಗವಂತನ ದಯಾಪರತ್ವೇ ದೊಡ್ಡದು ಎಲ್ಲಕ್ಕಿಂತ. ನಾವು ಮಾಡಿದ ಸಾಧನೆ ಎಷ್ಟರ ಮಟ್ಟಕ್ಕೆ ಸಾಧ್ಯ ಆಯಿತು? ಇದು ತಿಳಿಯದೇ ಮಾಡಿದ ಸಾಧನೆಗೆ ದೇವರು ಕರೆದು ಅನುಗ್ರಹ ಮಾಡ್ತಾನೆ ಅಂತಂದರೆ ಇದು ಅವನ ದಯಾಪರತೆಗೆ ಹಿಡಿದ ಕನ್ನಡಿ ಅಂತ ತಿಳಿಬೇಕಷ್ಟೆ. ಅದೇ ಸತ್ಯ. ತೀರ್ಥದೇವಾನ್ ನಮಸ್ಕೃತ್ಯ ಕಾಲಂಜರ ಗಿರಿಂ ತತಃ ನನಾಮ ಕಾನನಾಧೀಶಾನ್ ಸರ್ವಗುಲ್ಮಲತಾ ತರೂನ್. ಅವನು ಅಲ್ಲಿಂದ ಹೊರಟು ನಿಂತು ಅಲ್ಲಿ ಯಾವ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಿದ್ದೇವೋ, ಎಲ್ಲಿ ಇದ್ದು ನಾವು ಉಪಕಾರವನ್ನು ಪಡೆದಿದ್ದೇವೋ ಅಲ್ಲಿಗೆ ನಾವು ಪ್ರತಿಯಾಗಿ ಉಪಕಾರವನ್ನು ಮಾಡಲಿಕ್ಕಾಗದೇ ಇದ್ದರೂ ಒಂದು ಕೃತಜ್ಞತೆಯನ್ನಾದರೂ ಸಲ್ಲಿಸಬೇಕು. ಈ ಯಾರದೋ ಮನೆಯೊಳಗಿದ್ದು ಪಾಪ ಅಧ್ಯಯನ ಮಾಡಿ ಉದ್ಧಾರ ಆಗಿರ್ತಾರೆ, ಯಾವುದೋ ವಿದ್ಯಾಪೀಠಗಳಲ್ಲಿ ಉದ್ಧಾರ ಆಗಿರ್ತಾರೆ, ಏನೋ ಇರ್ತದೆ. ಅದಕ್ಕೆ ನಾವು ಹೆಚ್ಚಿನದ್ದನ್ನು ಏನೂ ಮಾಡಲಿಕ್ಕಾಗದೇ ಇದ್ದರೂ ಕೂಡ ವಿಶೇಷವಾದ ಕೃತಜ್ಞತೆಯನ್ನಾದರೂ ಹೇಳಬೇಕು. ಆ ಕೃತಜ್ಞತೆಯ ಸ್ಮರಣೆಯನ್ನು ಇಲ್ಲಿ ಆ ಕಪಿ ರೂಪದಲ್ಲಿರುವಂತಹ ವ್ಯಕ್ತಿ ಮಾಡ್ತಾ ಇದ್ದಾನೆ. ತೀರ್ಥ ದೇವತೆಗಳ ನಮಸ್ಕಾರ ಮಾಡಿದ್ದಾನೆ. ಕಾಲಂಜರ ಗಿರಿಯಲ್ಲಿ ಅದ್ಭುತವಾದ ಪರಿಸರ, ಅದನ್ನು ನಿರ್ಮಾಣ ಮಾಡಿಕೊಟ್ಟು ವಿಶೇಷವಾಗಿ ದುಃಖದಲ್ಲಿದ್ದರೂ ಸುಖವಾಗಿರುವಂತೆ ಮಾಡಿಕೊಟ್ಟ ಅಲ್ಲಿರುವಂತಹ ಎಲ್ಲ ಕಾನನಾಧೀಶರು. ಯಾವುದೇ ಒಂದು ಅರಣ್ಯಕ್ಕೆ ಅಲ್ಲಿಯ ಅಧೀಶರು ಇರ್ತಾರೆ. ಎಲ್ಲೂ ಕೂಡ ಚೇತನನಿಲ್ಲದೆ ಯಾವ ಕೆಲಸ ಇಲ್ಲ. ಬೇಕಾದ ತಗೊಳ್ರಿ, ಒಬ್ಬ ಅಭಿಮಾನಿ ದೇವತೆ ಇರ್ತಾನೆ. ಮೊದಲನೇ ದಿವಸವೇ ನೀವು ಕೇಳಿದ್ರಿ, ಅಧಿಕ ಮಾಸ ಹೋಗಿ ರೋದನೆ ಮಾಡಿತು, ಅಧಿಕ ಮಾಸ ಹೋಗಿ ದುಃಖ ತೋಡಿಕೊಂಡಿತು ಅಂತೆಲ್ಲ. ಹೆಂಗೆ ಮಾಸ ಹೆಂಗೆ ಹೋಗ್ತದೆ, ಅದು ಹೆಂಗೆ ಮಾಡ್ತದೆ ಅಂತಂದರೆ ಇದು ವೇದಗಳಲ್ಲಿ ಹೇಳ್ತಾರಲ್ಲ, ಅಭಿಮಾನಿ ವ್ಯಪದೇಶಾತ್, ಅಲ್ಲಿರುವ ಅಭಿಮಾನಿ ದೇವತೆ ಅಂತ ಅಭಿಪ್ರಾಯ. ಹಾಗೆಯೇ ಇಲ್ಲೂ ಕೂಡ ಅಲ್ಲಿ ಇರುವಂತಹ ಅಭಿಮಾನಿ ದೇವತೆಗಳನ್ನು ನಮಸ್ಕಾರ ಮಾಡಿದ್ದಾನೆ. ಸರ್ವ ಗುಲ್ಮ ಲತಾ ತರೂನ್, ಸಣ್ಣ ಸಣ್ಣ ಬಳ್ಳಿ ವೃಕ್ಷ ಗಿಡ ಮರ ಎಲ್ಲದಕ್ಕೂ ನಮಸ್ಕಾರ ಮಾಡಿದ್ದ. ಯಾಕೆಂದರೆ ಇದೆಲ್ಲದರಿಂದಲೂ ನಾನು ಉಪಕಾರವನ್ನು ಪಡೆದಿದ್ದೇನೆ ಅಂತ. ಹೀಗಾಗಿ ಒಂದು ನಾವು ಅರ್ಥ ಮಾಡ್ಕೋಬೇಕು ಇದರಿಂದ, ಏನಂದರೆ ಉಪಕಾರ ಸ್ಮರಣೆ ಎಲ್ಲಕ್ಕಿಂತ ದೊಡ್ಡದಾದ ವ್ಯಾಲ್ಯೂ. ಯಾರು ಒಂದು ಸಣ್ಣ ಕೆಲಸ ಮಾಡಿರಲಿ, ಸಣ್ಣ ಉಪಕಾರ ಮಾಡಿರಲಿ, ಪರಗುಣ ಪರಮಾಣೂನ್ ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿ ಸಂತಕ್ಕಿಯಂತಹ. ಜಗತ್ತಿನೊಳಗೆ ಸಣ್ಣ ಉಪಕಾರ ಮಾಡಿದರೂ ಅವರಿಗೆ ನಾವು ನೀವೆಷ್ಟು ಮಾಡಿದಿರಿ, ಅದರಿಂದ ನಮಗಿಷ್ಟು ಉದ್ಧಾರ ಆಯಿತು ಅಂತ ಹೇಳಿ, ದೊಡ್ಡ ಉಪಕಾರ ಮಾಡಿದರೆ ನೆನೆಸೋರು ಕಡಿಮೆ. ಇವತ್ತು ಸಣ್ಣ ಉಪಕಾರವನ್ನು ಯಾರು ನೆನಪು ಮಾಡಿಕೊಳ್ತಾರೆ? ಆದರೂ ಅಷ್ಟನ್ನಾದರೂ ಸ್ವಲ್ಪವನ್ನಾದರೂ ಮಾಡದೇ ಇದ್ದರೆ ಪ್ರಯೋಜನಕ್ಕೆ ಬರೋದಿಲ್ಲ. ಹೀಗೆ ಉಪಕಾರ ಸ್ಮರಣೆ ಅನ್ನೋದು ಇಟ್ಸ್ ಅ ವೆರಿ ಗ್ರೇಟ್ ವರ್ಚ್ಯೂ ಅಂತ ಹೇಳ್ತಾರೆ. ಅತ್ಯುತ್ತಮವಾದ ವ್ಯಾಲ್ಯೂ ಸಿಸ್ಟಮ್ನೊಳಗೆ ಅದು ಮೇಲಿನ ಸ್ತರದಲ್ಲಿರುವಂತಹ ಒಂದು ಗುಣ, ವರ್ಚ್ಯೂ ಅಂತ ಹೇಳಬಹುದು. ಅದಕ್ಕಾಗಿ ಅದನ್ನು ಮಾಡಿ ತೋರಿಸಿದ್ದಾನೆ. ಆರುರೋಹ ಘನಶ್ಯಾಮೋ ಆಸೀತ್ ಪೀತಾಂಬರಾವೃತಃ ಪುಷ್ಪವೃಷ್ಟಿ ಮುಚೋ ದೇವ ಮಂದಂ ಮಂದಂ ಮುದಾನ್ವಿತಾ ಸಾದರಂ ಪೂಜಯಂ ಚಕ್ರುಹು ಪುರಂದರ ಪುರಸ್ಸದಾ. ಅಲ್ಲಿ ದೇವತೆಗಳು ಕೂಡ ಈ ಅದ್ಭುತವಾದ ದೃಶ್ಯಕ್ಕೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಯಾಕೆಂದರೆ ಇದರಲ್ಲಿ ಏನಂದರೆ ಸೇವೆ ಮಾಡಿದಂತಹ ಭಕ್ತರ ದೊಡ್ಡಸ್ತಿಕೆ ಒಂದು, ಅಲ್ಪ ಸೇವೆಗೆ ದೊಡ್ಡ ಪುಣ್ಯವನ್ನು ಕೊಡುವ ಭಗವಂತನ ದೊಡ್ಡಸ್ತಿಕೆ ಒಂದು. ಆ ಎರಡನ್ನು ಸ್ಮರಣೆ ಮಾಡ್ತಾ ಅವರಿಗೆ ಪುಷ್ಪವೃಷ್ಟಿಯನ್ನೆಲ್ಲ ಮಾಡಿ ಅವನನ್ನು ಗೋಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಅಲ್ಲಿಗೆ ಆ ಕಥೆಯನ್ನು ಮುಗಿಸ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ವ್ಯಾಜೇನಾಪಿ ಮುಮೋದೋಚ್ಚೈಹಿ ವಿಹಾಯ ವಾನರಂಬಪುಹು ದ್ವಿಭುಜಂ ಮುರಳೀಹಸ್ತಂ ದೃಷ್ಟ್ವಾ ಶ್ರೀ ಪುರುಷೋತ್ತಮಂ. ಸ್ವಲ್ಪ ಮಾಡಿದ ಪುಣ್ಯಕ್ಕೆ ಮುರಳೀಹಸ್ತನಾದ ಪರಮಾತ್ಮ ಶ್ರೀಪತಿ ಶ್ರೀಕೃಷ್ಣ ಪರಮಾತ್ಮ ಪುರುಷೋತ್ತಮ ರೂಪದಿಂದ ಗೋಲೋಕದಲ್ಲಿದ್ದಾನೆ. 2ನೇ ಅಧ್ಯಾಯದಲ್ಲಿ ನೀವೆಲ್ಲ ಕೇಳಿದ್ದೀರಿ. ಆ 2ನೇ ಅಧ್ಯಾಯದ ಆ ಗೋಲೋಕದ ಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿಗೆ ಈ ಕಪಿ ಹೋಗ್ತಾನೆ ಅಂತಂದರೆ ಏನು ಪುಣ್ಯ ಇರಬೇಕು ಅಂತ ನಾವು
ಊಹಿಸ್ಬೇಕು ಅಂತ. ಇದನ್ನು ಊಹಿಸೇ ಮಾಡಬೇಕು. ಆ ಪುಣ್ಯವನ್ನು ನಾವು ಮತ್ತೆ ಸ್ವಂತಕ್ಕೆ ಅನುಭವಿಸೋದು ಬಹಳ ಕಷ್ಟ. ಆದ್ದರಿಂದ ಊಹೆ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಆಮೇಲೆ ನಾರದರು ಕೇಳ್ತಾರೆ, ಹೀಗೆ ಭಗವದ್ಭಕ್ತರ ಕಥೆಯನ್ನೆಲ್ಲ ಹೇಳಿದ್ರಿ, ನಿತ್ಯಾನ್ನೀಕದ ಕಥೆಯನ್ನು ಹಿಂದೆ ಆರಂಭ ಮಾಡಿದ್ರಿ. ಬೆಳಗ್ಗೆಯಿಂದ ಏನು ಮಾಡಬೇಕು ಮನುಷ್ಯ ಪ್ರತಿನಿತ್ಯದ ಕರ್ಮಗಳಲ್ಲಿ ಅಂತ ಹೇಳ್ತಾ ಇದ್ರಿ. ಅದರಲ್ಲಿ ಮಧ್ಯಾಹ್ನ ಪರ್ಯಂತ ಮಾತ್ರ ಹೇಳಿದ್ದೀರಿ. ಮುಂದಿನ ಭಾಗವನ್ನು ವಿವರಣೆ ಮಾಡಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದರು. ಆನ್ನಿಕ ವಿಧಿ ಅಂತ ಕರೀತಾರೆ ಅದನ್ನು, ಹೇಗೆ ಮಾಡಬೇಕು ಅಂತ. ಪ್ರಾತಃ ಕಾಲೋದಿತಂ ಕರ್ಮ ಸಮಾಪ್ಯ ವಿಧಿವತ್ತತಃ ಕೃತ್ವಾ ಮಾಧ್ಯಾಹ್ನಿಕೀಂ ಸಂಧ್ಯಾಂ ತಿಲತರ್ಪಣಮಾಚರೇತ್. ಮಧ್ಯಾಹ್ನದ ಕಾಲ ಅಂತಂದರೆ ವಿಶೇಷವಾಗಿ ಒಂದು ಮಧ್ಯಾಹ್ನಕ್ಕೆ ಸಂಧ್ಯಾವಂದನಾದಿಗಳ ಕರ್ಮಗಳನ್ನು ಹೇಳಿದ್ದಾರೆ. ಅವರವರ ವರ್ಣಾಶ್ರಮೋಚಿತವಾದ ಕರ್ಮವನ್ನು ಮಾಡಬೇಕು. ಎರಡನೇದ್ದು ಮಧ್ಯಾಹ್ನ ಕಾಲ ಅಂತಂದರೆ ಅದು ಪಿತೃದೇವತೆಗಳಿಗೆ ಪ್ರಧಾನ ಕಾಲ ಕರೀತಾರೆ. ಪಿತೃದೇವತೆಗಳಿಗೆ ಮುಖ್ಯವಾದ ಕಾಲ ಅದು ಮಧ್ಯಾಹ್ನದ ಕಾಲ. ನಮಗೆ ಮಧ್ಯಾಹ್ನ 12 ಗಂಟೆ ಅಂತಂದರೆ ಪಿತೃದೇವತೆಗಳು ಕಾಯ್ತಾ ಇರ್ತಾರೆ ತರ್ಪಣಕ್ಕಾಗಿ. ಅದಕ್ಕಾಗಿ ಯಾರು ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳು ಅಂದರೆ ತಂದೆ ಇಲ್ಲದ ಮತ್ತು ತಂದೆ ಇಲ್ಲದ ಯಾರು ಮಕ್ಕಳಿದ್ದಾರೆ, ಅಧಿಕಾರಿಗಳು ಪೂರ್ಣಾಧಿಕಾರ ಇದ್ದವರು ಅಂತ, ಅವರು ತಿಲತರ್ಪಣವನ್ನು ಕೊಡಬೇಕು ಅಂತ ಹೇಳಿದರು. ದೇವಾ ಮನುಷ್ಯ ಪಶವೋ ವಯಾಂಸಿ ಸಿದ್ಧಾಶ್ಚ ರಕ್ಷೋರಗ ದೈತ್ಯ ಸಂಘಾ ಪ್ರೇತ ಪಿಶಾಚ ಉರಗಾ ಸಮಸ್ತಯೇ ಚಾನ್ನಂ ಇಚ್ಛಂತಿ ಮಯಾತ್ರ ದತ್ತಂ. ಅದಾದ ಮೇಲೆ ಬಲಿಹರಣ ಅಂತ ಮಾಡಬೇಕು. ಇವತ್ತಿನ ಕಾಲಕ್ಕೆ ಬಲಿಹರಣ ಅನ್ನೋದು ಬಹಳ ಜನ ಮಾಡೋದೇ ಇಲ್ಲ. ವೈಶ್ವದೇವ ಮಾಡಿದರೆ ಹೆಚ್ಚು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಜ್ಞ ಮಾಡದ ಊಟವನ್ನು ಮಾಡಬಾರದು ಅಂತ. ಯಜ್ಞ ಮಾಡದ ಊಟ ಅಂದ್ರೆ ಮನೆಯಲ್ಲಿ ವೈಶ್ವದೇವ ಅಂತ ಒಂದು ಯಜ್ಞ, ಪ್ರತಿನಿತ್ಯ ಮಾಡುವ ಯಜ್ಞ. ಅದಕ್ಕೆ ಹವಿಸ್ಸನ್ನು ಹಾಕಿದ ಮೇಲೆ ಅನ್ನ ಉಳಿತದಲ್ಲ, ಆ ಅನ್ನದಿಂದ ಊಟ ಮಾಡಬೇಕು ಅಂತ ಶಾಸ್ತ್ರ ಇದೆ. ಯಜ್ಞ ಶಿಷ್ಟಾಶಿನಸ್ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈಹಿ ಭುಂಜತೆ ತೇ ತ್ವಗಂ ಪಾಪ ಯೇ ಪಚಂತ್ಯಾತ್ಮಕಾರಣಾತ್. ಭಗವಂತನೇ ಹೇಳ್ತಾನೆ ಕೃಷ್ಣ, ಯಾರು ತಮಗಾಗಿ ಯಜ್ಞ ಮಾಡದೆ ತಮಗಾಗಿ ಊಟವನ್ನು ರುಚಿ ರುಚಿಯಾಗಿ ಮಾಡ್ಕೊಂಡಿರ್ತಾರೋ ಅವರು ಊಟ ಮಾಡ್ತಾ ಇಲ್ಲ, ಪಾಪವನ್ನೇ ತಿಂತಾ ಇದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಪ್ರತಿನಿತ್ಯ ಏನು ಮಾಡ್ತಾ ಇದ್ದೀವೋ ನಮಗೆ ಗಾಬರಿ ಆಗ್ತದೆ. ಪಾಪವನ್ನೇ ತಿಂದಂತೆ. ಆದ್ದರಿಂದ ಯಜ್ಞವನ್ನ ಮಾಡದೆ ಊಟವನ್ನು ಮಾಡಬಾರದು. ಇದು ಒಂದನೇ. ಯಾವ ಯಜ್ಞವನ್ನು ಮಾಡ್ಲಿಕ್ಕಾಗಿಲ್ಲ ಅಂದ್ರೆ ಕೃಷ್ಣಾರ್ಪಣೆ ಹೇಳೋಷ್ಟಾದ್ರೂ ನಮ್ಗೆ ಬುದ್ಧಿ ಇರಬೇಕು. ಭಗವಂತ ಇದು ನೀನು ಕೊಟ್ಟಿದ್ದು ಅನ್ನೋ ಕೃತಜ್ಞತಾ ಸ್ಮರಣೆ ಆದರೂ ಇರಬೇಕು. ಅಷ್ಟನ್ನು ನಾವು ಮಾಡ್ತಾ ಇಲ್ಲ ಅಂತಂದ್ರೆ ಇದು ಪೂರ್ಣ ಯಜ್ಞ ಶೂನ್ಯವಾದ ಅನ್ನ. ಅದಕ್ಕೆ ರೋಗಗಳು ಬರ್ತಾ ಇದ್ದಾವೆ. ಯಾಕೆ ರೋಗ ಬರ್ತಾ ಇದೆ ಅಂದ್ರೆ ಮಂತ್ರಪೂತವಾದ ಅನ್ನದಿಂದ ರೋಗ ಬರೋದಿಲ್ಲ. ಅನ್ನವನ್ನು ಅನ್ನದ ರೂಪದಲ್ಲಿ ನೋಡದೆ ಔಷಧಿ ರೂಪದಲ್ಲಿ ನೋಡ್ಬೇಕು ನಾವು. ಔಷಧಿ ಅಂದರೆ ಹೆಲ್ತ್ ಅಲ್ಲ, ಭವಕ್ಕೆ ಔಷಧಿ ಅದು. ಯಜ್ಞದಿಂದ ಬಂದ ಅನ್ನ ಅದನ್ನು ಮಾಡಬೇಕು. ಅದಾದ ಮೇಲೆ ಎಷ್ಟು ಸನಾತನ ಸಂಸ್ಕೃತಿ ಎಷ್ಟು ವಿಸ್ತಾರವಾದದ್ದು, ಎಷ್ಟು ಮಹತ್ತರವಾದದ್ದು ಅಂದರೆ ಹೇಳ್ತಾರೆ, ಒಬ್ಬ ಮನುಷ್ಯ ತನ್ನ ಊಟವನ್ನು ಮಾಡೋಕ್ಕಿಂತ ಮುಂಚೆ ಜಗತ್ತಿನ ಪಶು ಪಕ್ಷಿಗಳ ಬಗ್ಗೆ ವಿಚಾರ ಮಾಡಬೇಕಂತ. ನಾವು ಊಟ 12 ಗಂಟೆಗೆ ಮಾಡ್ತೀವಿ ಅಂತಂದರೆ ತಿಲತರ್ಪಣಾದಿಗಳನ್ನೆಲ್ಲ ಮಾಡಿ ಅದಕ್ಕಿಂತ ಮುಂಚೆ ಬಲಿಹರಣವನ್ನು ಮಾಡಬೇಕಂತ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಅಂದರೆ, ಎಷ್ಟೋ ಪಶುಗಳು, ಪಕ್ಷಿಗಳು, ಪಿಶಾಚಿಗಳು, ರಾಕ್ಷಸರು ಎಲ್ಲ ಕಾಯ್ತಾ ಇರ್ತಾರಂತೆ. ಉರಗಗಳು ಬೇರೆ ಬೇರೆ ರೂಪದಲ್ಲಿ ಕಾಯ್ತಾ ಇರ್ತಾರೆ. ನಾವು ಕೊಟ್ಟ ಅನ್ನ ಅದನ್ನು ಹೋಗಿ ಬಲಿಹರಣ ಅಂತ ಒಂದಿಷ್ಟು ಇಟ್ಟು ಬರಬೇಕು. ಮೊದಲೆಲ್ಲ ಅದನ್ನು ಕಂಪಲ್ಸರಿ ಮಾಡ್ತಾ ಇದ್ರು, ನಮ್ಮ ತಂದೆಯವರು ಮಾಡ್ತಾ ಇದ್ರು, ನಾನು ನೋಡ್ತಿದ್ದೆ. ಆದರೆ ಅದನ್ನು ಈಗಿನ ಕಾಲದಲ್ಲಿ ಯಾರೂ ಮಾಡೋಕ್ಕೆ ಆಗ್ತಾ ಇಲ್ಲ. ಈ ಮನೆ ಮುಂದೆ ಅನ್ನ ಇಟ್ಟರೆ ಮಂದಿ ಗಾಬರಿ ಆಗ್ಬಿಡ್ತಾರೆ. ಏನೋ ಮಾಡಿದ್ರು ಮಾಟನೋ ಮಂತ್ರನೋ ಹಿಂಗೆ ಗಾಬರಿ ಆಗ್ತಾರೆ. ಏನಿಲ್ಲ, ಅದು ಪಶುಗಳಿಗೆ ಕೊಟ್ಟು ನಾವು ಊಟ ಮಾಡಬೇಕು ಅನ್ನೋ ಒಂದು ಮಹತ್ತರವಾದ ಒಂದು ಗುಣ ಅಷ್ಟೇ, ಇನ್ನೇನೂ ಅಲ್ಲ. ಹೀಗಾಗಿ ಪಶುಗಳಿಗೆ ಅನ್ನವನ್ನು ಯಾರು ಮಾಡಿ ಹಾಕ್ತಾರೆ? ಅನ್ನ ಅಂದರೆ ಅನ್ನ ಅಂತ ಅರ್ಥ ಅಲ್ಲ, ತಿನ್ನೋ ಪದಾರ್ಥ ಅಂತ. ಆ ಎಲ್ಲವನ್ನು ಕೂಡ ಮೊದಲು ನಾಯಿಗೆ, ಅಲ್ಲಿರೋ ಪಶು ಪಕ್ಷಿಗಳಿಗೆ, ಆಕಳಿಗೆ, ಎಲ್ಲದಕ್ಕೂ ಕೊಟ್ಟು ತಿನ್ನಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಬಲಿಹರಣ ಕ್ರಮವನ್ನು ಹೇಳಿದ್ದಾರೆ. ಇದನ್ನು ಮಾಡಬೇಕು. ಇದನ್ನು ಮಾಡೋದು ನಮ್ಮ ಸಂಸ್ಕೃತಿಯ ಭಾಗ. ಕುರ್ಯಾತ್ ಭೂತ ಬಲಿಂ ತತಃ ಅಂತ ಅದಕ್ಕೆ ಹೇಳಿದ್ದಾರೆ. ಇತ್ಯುಕ್ತ್ವಾ ಸರ್ವಭೂತೇಭ್ಯೋ ಬಲಿಂ ದದ್ಯಾತ್ ಪುನಃ ಪೃಥಕ್. ಆಮೇಲೆ ಊಟ ಮಾಡಬಾರ್ದು. ಇಷ್ಟಾದ್ಮೇಲೆ ಅಯ್ಯ ಮತ್ತೆ ಎಲ್ಲ ಆಯ್ತಲ್ಲ ಆಚಾರ, ಇನ್ನೇನು ಊಟಕ್ಕೆ ತೊಂದರೆ ಏನು? ಮಹಾಮಂಗಳಾರತಿನೂ ಆಯ್ತು, ಊಟಕ್ಕೆ ಹೋಗೋದಲ್ಲ ಇಲ್ಲ ಅಂತ ಹೇಳ್ತಾರೆ. ಬಲಿಹರಣ ಮಾಡಿದ ಮೇಲೆ ಒಂದು ಸ್ವಲ್ಪ ಹೊತ್ತು ಕಾಯ್ಬೇಕಂತ. ಏನು ಕಾಯ್ಬೇಕು ಅಂದರೆ, ಯಾರಾದರೂ ಅತಿಥಿಗಳು ಬರ್ತಾರ ಮನೆಗೆ ಊಟಕ್ಕೆ ಅಂತ ಕಾಯ್ಬೇಕಂತ. ಅತಿಥಿ ಅನ್ನೋ ಶಬ್ದಕ್ಕೆ ಅರ್ಥನೇ ಅದು, ಹೇಳಿ ಬರದವರು ಅಂತ ಅರ್ಥ. ಇವಾಗ ಯಾರಾದರೂ ಮನೆಗೆ ಫೋನ್ ಮಾಡದೆ ಬಂದರೆ ಮುಖ ಹಿಂಗೆ ಮಾಡಿರ್ತಾರೆ. ಏನ್ರಿ ಒಂದು ಫೋನ್ ಮಾಡಿ ಬರ್ಲಿಕ್ಕೆ ಆಗೋದಿಲ್ಲ. ವೆಸ್ಟರ್ನ್ ಕಲ್ಚರ್ ಒಳಗೆ ಅದಕ್ಕೆ ಅಪಾಯಿಂಟ್ಮೆಂಟ್ ಅಂತ ಕರೀತಾರೆ ಬೇರೆ. ವಿದೌಟ್ ಅಪಾಯಿಂಟ್ಮೆಂಟ್ ಹೌ ಕ್ಯಾನ್ ಯು ಬಾರ್ಜಿನ್ ಅಂತ ಕೇಳ್ತಾರೆ ಇಂತಹ ಮಹಾನುಭಾವರು.
ಏನಂದ್ರೆ ಒಬ್ಬರ ಮನೆಗೆ ಒಬ್ರು ಹೋಗ್ಲಿಕ್ಕೆ ಅಪಾಯಿಂಟ್ಮೆಂಟ್ ತಗೋಬೇಕಂತ. ಈ ಥರದ ಸಂಸ್ಕೃತಿಯಲ್ಲಿ ನಾವು ಇವತ್ತಿದ್ದೀವಿ. ಆದರೆ ಮೊದಲೆಲ್ಲ ಹೆಂಗಿತ್ತು ಅಂದರೆ ತಿಥಿ ಇಲ್ಲದೆ ಬರುವವನು ಅತಿಥಿ ಅಂತ. ಅತಿಥಿಯಾಗಿ ಬರೋರಿಗೆ ಕಾಯ್ಬೇಕಂತೆ. ಯಾರಾದರೂ ಬಂದಾರೋ ಅವರಿಗೊಂದಿಷ್ಟು ಭೋಜನಕ್ಕೆ ಕೊಟ್ಟರೆ ಅದು ಅವರಿಗೆ ಊಟ ಮಾಡಿಸಿದ್ದಷ್ಟೇ ಅಲ್ಲ, ವೈಶ್ವಾನರ ಯಜ್ಞ ಮಾಡಿದಂತೆ ಆಗ್ತದಂತೆ. ಇಷ್ಟೊತ್ತು ಮಾಡಿದ ಯಜ್ಞ ಒಂದು, ಇನ್ನೊಬ್ಬ ಅತಿಥಿ ಸತ್ಕಾರ ಮಾಡೋದು ಇನ್ನೊಂದು ಯಜ್ಞ ಅಂತ. ಅತಿಥಿ ದೇವೋ ಭವ ಅಂತ ಬಂದಿದ್ದಲ್ಲೇ ವೇದದ ಮಾತು. ಆದ್ದರಿಂದ ಅತಿಥಿಗಳಿಗಾಗಿ ಕಾಯಬೇಕು. ಹೇಳ್ತಾರೆ, ದ್ವಾರಾವಲೋಕನಂ ಕುರ್ಯಾತ್ ಅತಿಥಿ ಗ್ರಹಣಾಯ ಚ ಗೋದೋಹ ಕಾಲಂ ಭಾಗ್ಯಾತ್ತು ಪ್ರಾಪ್ತಶ್ಚೇದ್ ಅತಿಥಿರ್ಯದಿ. ಅತಿಥಿ ಬಂದಾಗ ಅದನ್ನು ಭಾಗ್ಯ ಅಂತ ತಿಳಿಬೇಕು. ನಮ್ಮ ಭಾಗ್ಯ ಇವತ್ತು ಯಾರೋ ಬಂದರು ಅಂತ. ಇತ್ತೀಚೆಗೆ ಒಂದು 30-40 ವರ್ಷದ ಹಿಂದೆ ಕೂಡ ಈ ರೀತಿ ಜನ ಮಾಡ್ತಿದ್ರು ಅಂತ ನಾವು ಕೇಳಿದ್ದೀವಿ. ನನಗೊಂದು 35 ವರ್ಷ ಇರೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ನನ್ನ ಸೀಮಿತವಾದ ತಿಳುವಳಿಕೆಯೊಳಗೆ ಗೊತ್ತಾಗೋದೇನು ಅಂದರೆ, ನಮ್ಮ ಹಿಂದಿನ ತಲೆಮಾರಿಗೆ ಇದಿತ್ತು. ಕಾಯ್ತಾ ಇದ್ರು ಜನ. ಅಂದರೆ ಕೊನೆ ಬಸ್ಸು ಆ ಊರಿಗೆ ಯಾವಾಗ ಬರ್ತದೋ ಅಲ್ಲಿವರೆಗೂ ಕಾಯ್ದು, ಯಾರೂ ಬಂದಿಲ್ಲ ಅಂದರೆ ಇವತ್ತು ಯಾರು ಅತಿಥಿಗಳಿಲ್ಲ ಅಂತ ನೋಡಿ ಆಮೇಲೆ ತಾವು ಊಟಕ್ಕೆ ಕೂತ್ಕೋತಾ ಇದ್ರು ಅಂತ. ಇಷ್ಟು ಪರಮ ಸಾತ್ವಿಕವಾದಂತಹ ಕ್ರಿಯೆ ನಮ್ಮ ಸನಾತನ ಸಂಸ್ಕೃತಿ. ಇಷ್ಟನ್ನು ಯಾರು ಮಾಡ್ತಾರೆ ಹೇಳಿ? ಇದನ್ನು ನಾವು ಹೇಳೋದೇ ಇಲ್ಲ. ಸನಾತನ ಸಂಸ್ಕೃತಿಯ ಮೆರುಗು ಅಂದರೆ ಇದೆ. ಇನ್ನೊಬ್ಬರಿಗಾಗಿ ಅವರ ಹೊಟ್ಟೆಗೆ ನಾವು ಕೊಡಬೇಕು ಅಂತ ಮೊದಲು ಕಾಯ್ದು ಆಮೇಲೆ ಊಟ ಮಾಡೋ ಪದ್ಧತಿ ಒಳ್ಳೆ ಸಂಸ್ಕಾರ ಇದೆ. ಇದಕ್ಕಾಗಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಆಮೇಲೆ ಯಾರೂ ಬಂದಿಲ್ಲ ಅಂತ ಆದರೆ, ಆಯ್ತಪ್ಪ ಸ್ವಾಮಿ ಇವತ್ತು ಯಾರು ಬಂದಿಲ್ಲ, ನಿನ್ನ ಇಚ್ಛೆ, ನಾನು ಊಟ ಮಾಡ್ತೀನಿ ಅಂತ ಹೇಳಿ ಆದೌ ಸತ್ಕೃತ್ಯ ವಚಸ ದೇವವತ್ ಪೂಜಯೇತ್ ಸುಧೀಹಿ ತೋಷಯೇತ್ ಪರಯಾ ಭಕ್ತ್ಯ ಯಥಾ ಶಕ್ತನ್ನ ಪಾನತಃ. ಯಾರಾದರೂ ಬಂದರೆ ಅವರಿಗೆ ಅರ್ಘ್ಯ ಪಾದ್ಯ ಕೈಕಾಲು ತೊಳೆದು ಎಲ್ಲ ಮಾಡಿ ಅವ್ರಿಗೆ ಊಟಕ್ಕೆ ಹಾಕಿ, ನೀವು ಬಂದಿದ್ದರಿಂದ ಪುಣ್ಯ ಬಂದಿತ್ತು ನನಗೆ, ನಿಮಗೆ ಏನು ಬೇಕೋ ಅದನ್ನು ಊಟ ಮಾಡಿರಿ ಅಂತ ಅವರಿಗೆ ಊಟಕ್ಕೆ ನೀರಿಗೆ ಎಲ್ಲ ಕೊಡಬೇಕು. ಅದಾದ ಮೇಲೆ ತಾನು ಊಟವನ್ನು ಅವರ ಇಚ್ಛೆಯಂತೆ ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಭಿಕ್ಷೆಗಾಗಿ ಬರುವ ಯತಿಗಳಿಗೂ ಕಾಯಬೇಕು ಅಂತಲೂ ಹೇಳ್ತಾರೆ. ಮೊದಲೆಲ್ಲ ಯತಿಗಳು ಭಿಕ್ಷೆಗಾಗಿ ಬರ್ತಾ ಇದ್ರು. ಈಗ ಮಾಡುವವರ ಅನ್ನ ಅಷ್ಟು ಶುದ್ಧವಾಗಿರೋದಿಲ್ಲ ಅಂತ ಹೇಳಿ ಒಂದೇ ಕಡೆಗೆ ಭಿಕ್ಷೆ ಅಂತ ಮಾಡ್ತಾರೆ. ಈ ಯಾರೂ ಸನ್ಯಾಸಿಗಳು ಮನೆ ಮುಂದೆ ಬರೋದಿಲ್ಲ. ಯಾಕೆಂದ್ರೆ ಮೊದಲು ಮಾಡೋದರಲ್ಲೂ ಅಷ್ಟು ಸಾತ್ವಿಕವಾದ ಕ್ರಿಯೆ ಇತ್ತು. ಶುದ್ಧವಾಗಿ ಮಾಡ್ತಾ ಇದ್ರು ಜನ. ಎಲ್ಲರ ಮನೆಯಲ್ಲೂ ಒಳ್ಳೆ ಯಜ್ಞ ಮಾಡಿ ಅನ್ನ ಮಾಡುವರು. ಹೀಗಾಗಿ ಯಜ್ಞಪೂತವಾದ ಅನ್ನ ಅಂತ ಹೇಳಿ ಭಿಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ರು ಯತಿಗಳು. ಆದರೆ ಇವತ್ತಿನ ಕಾಲಕ್ಕೆ ಎಲ್ಲ ರೆಡಿಮೇಡ್ ಫಾಸ್ಟ್ ಫುಡ್, ನೀವು ಝೊಮ್ಯಾಟೊದಿಂದೋ ಸ್ವಿಗ್ಗಿಯಿಂದೋ ತರಿಸ್ಕೊಟ್ರೆ ಪಾಪ ಯತಿಗಳಿಗೆ ಏನು ಕೊಡೋದು ನಾವು? ಹೀಗಾಗಿ ಅಂಥ ಫಾಸ್ಟ್ ಫುಡ್ ಆ್ಯಂಡ್ ವರ್ಸ್ಟ್ ಫುಡ್ ಕಾಲದಲ್ಲಿ ನಾವಿರೋದ್ರಿಂದ ಯಾವ ಯತಿಗಳು ಮನೆಗೆ ಬರ್ತಾ ಇಲ್ಲ. ಅದಕ್ಕಾಗಿ ಅವರಿರೋ ಕಡೆಗೆ ಹೋಗಿ ಅವರಿಗೆ ಸಂಕಲ್ಪವನ್ನು ಮಾಡಿ ಅಲ್ಲೇ ಭಿಕ್ಷೆಯನ್ನು ಮಾಡಿಸೋದು ಒಂದು ಕ್ರಮ ಇವತ್ತಿನ ಕಾಲಕ್ಕೆ ನಡ್ಕೊಂಡು ಬಂದಿದೆ. ಅದಕ್ಕೆ ಹೇಳ್ತಾರೆ, ಯತಿಗಳಿಗೆ ಕೊಟ್ಟದ್ದು ಎಷ್ಟು ಪುಣ್ಯ ಕೊಡುತ್ತದೆ. ಯತಿಹಸ್ತೆ ಜಲಂ ದದ್ಯಾತ್ ಭೈಕ್ಷಂ ದದ್ಯಾತ್ ಪುನರ್ಜಲಂ ತದ್ಭೈಕ್ಷಂ ಮೇರುಣಾತುಲ್ಯಂ ತಜ್ಜಲಂ ಸಾಗರೋಪಮಂ. ಏನು ಅದ್ಭುತ! ಯತಿಹಸ್ತದಲ್ಲಿ ನೀರನ್ನು ಹಾಕಬೇಕು, ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅವರಿಗೆ ಮತ್ತೆ ನೀರನ್ನು ಕೊಡಬೇಕು, ಕೃಷ್ಣಾರ್ಪಣವನ್ನು ಹೇಳಬೇಕು. ಆವಾಗ ಆ ಭಿಕ್ಷೆ ಕೊಟ್ಟಿದ್ದು ಮೇರು ಸದೃಶವಾಗಿ ಬೆಳೀತದಂತೆ. ತಜ್ಜಲಂ ಸಾಗರೋಪಮಂ, ಆ ನೀರು ಕೊಟ್ಟಿದ್ದು ಸಾಗರೋಪಮವಾಗಿ ಆಗ್ತದೆ. ಆದ್ದರಿಂದ ಇದನ್ನು ಮಾಡಬೇಕು. ಹೇಳ್ತಾರೆ, ತತಶ್ಚ ಭೋಜನಂ ಕುರ್ಯಾತ್ ಪ್ರಾಂಗ್ಮುಖೋ ಮೌನಮಾಸ್ಥಿತಃ. ಇದು ಒಂದು ಇಂಪಾರ್ಟೆಂಟ್ ವಿಷಯ ನೋಡ್ರಿ. ಊಟ ಮಾಡಬೇಕಾದ್ರೆ ಹರಟೆ ಹೊಡಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಊಟ ಮಾಡಬೇಕಾದ್ರೆ ಮೌನದಿಂದ ಮಾಡಬೇಕು. ಯಾಕೆ ಮೌನ? ನೀವು ನೆನಪು ಮಾಡ್ಕೊಂಡ್ರೆ ಮೊನ್ನೆ ಹೇಳ್ಬೇಕಾದ್ರೆ ಹೇಳಿದೆ, ಯಜ್ಞ ಮಾಡಬೇಕಾದ್ರೂ ವಾಗ್ಯತೋ ಭವೇತ್ ಅಂತಾರೆ. ಶಾಂತಚಿತ್ತರಾಗಿ ಯಜ್ಞ ಮಾಡಬೇಕು. ಯಜ್ಞದಲ್ಲಿ ಏನು ಮಾತುಗಳನ್ನು ಆಡ್ತಾ ಇದ್ರೆ ಇಷ್ಟೇ ನೋಡ್ರಿ, ಸಿಂಪಲ್. ಹೆಚ್ಚು ಮಾತನಾಡಿದರೆ ಸುಳ್ಳು ಮಾತನಾಡುವ ಪ್ರಸಂಗ ಇರ್ತದೆ, ಹೆಚ್ಚು ಮಾತನಾಡಿದರೆ ತಪ್ಪು ಮಾತನಾಡುವ ಪ್ರಸಂಗ ಇರ್ತದೆ. ಹೀಗಾಗಿ ಮೌನ ಮಾತಿಗಿಂತ ಉತ್ತಮ. ಅದಕ್ಕಾಗಿ ಯಜ್ಞದೊಳಗೆ ಮಾತನ್ನು ಆಡಬೇಡ್ರಿ ಅಂತ ಹೇಳ್ತಾರೆ. ಈ ಭೋಜನವೂ ಕೂಡ ಒಂದು ಯಜ್ಞ ಆದದ್ದರಿಂದ ಅಲ್ಲೂ ಕೂಡ ಮಾತನ್ನು ಆಡಬೇಡ್ರಿ ಅಂತ ಹೇಳ್ತಾರೆ. ಮೌನ ಆಚರೇ ಮೌನಮಾಸ್ಥಿತಃ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಹೆಂಡತಿಯರಿಗೆಲ್ಲ ಭಾಳ ಸಂತೋಷ ಆಗ್ತದೆ ಅಡುಗೆ ಮಾಡೋರಿಗೆ. ಏನಂದರೆ, ಪ್ರಶಸ್ತೆ ಶುದ್ಧ ಪಾತ್ರೆ ಚ ಭುಂಜೀತ್ ಅನ್ನಂ ಅಕುತ್ಸಯನ್ ಅಂತ. ಅಕುತ್ಸಯನ್ ಅಂದರೆ ಇದಕ್ಕೆ ಉಪ್ಪು ಹಾಕಿಲ್ಲ, ಇದಕ್ಕೆ ಖಾರ ಬಿದ್ದಿಲ್ಲ, ಇದು ಚೆನ್ನಾಗಿಲ್ಲ, ಇದು ಸರಿಯಾಗಿ ಬೆಂದಿಲ್ಲ, ಇದು ಹೊತ್ತೋಗಿದೆ, ಯಾವುದನ್ನು ಮಾತಾಡಬಾರ್ದು. ಕಂಪ್ಲೇಂಟ್ ಇಲ್ಲ. ಯಾಕೆ ಗೊತ್ತೇನು? ಇನ್ನೊಬ್ಬರ ಮನಸ್ಸಿಗೆ ನೋವಾಗ್ತದೆ ಅನ್ನೋದು ಒಂದು ಸಾಮಾನ್ಯ. ಕಂಪ್ಲೇಂಟ್ ಮಾಡಬಾರ್ದು ಅನ್ನೋದು ರೀಸನ್. ಎರಡನೇದ್ದು, ಇದು ಅರ್ಪಿತವಾಗಿ ಬಂದಿದೆ ಅನ್ನ, ಕೃಷ್ಣಾರ್ಪಣ ಹೇಳಿದ ಅನ್ನ. ಕೃಷ್ಣಾರ್ಪಣ ಹೇಳಿ ಯಜ್ಞವನ್ನು ಮಾಡಿದ ಅನ್ನಕ್ಕೆ ನಾವು ಈ ಥರ ಮಾತನಾಡಿದರೆ ಅದಕ್ಕೆ ಅವಮಾನ ಮಾಡಿದಂಗೆ ಆಗ್ತದೆ. ಭಗವಂತನಿಗೆ ಯಾವುದನ್ನು ಅರ್ಪಣೆ ಮಾಡಿದ್ವೋ ಅದನ್ನು ಯಥಾವತ್ತಾಗಿ ತಿನ್ನಬೇಕು.
ಜನ ಏನು ಮಾಡ್ತಾರೆ, ಗಡಿಬಿಡಿ ಒಳಗೆ ದೇವ್ರಿಗೆ ಹೆಂಗೋ ಇಟ್ಟಿರ್ತಾರೆ, ಆಮೇಲೆ ಅದು ನೀಟಾಗಿ ಕಲಸಿ ಅದಕ್ಕೆ ಇನ್ನೊಂದಿಷ್ಟು ಎಲ್ಲ ಹಾಕಿ ರುಚಿ ಮಾಡಿ ನಾವು ತಿಂತೀವಿ. ಅದನ್ನು ಹಂಗೆ ಮಾಡಬಾರ್ದು. ಯಾವುದನ್ನು ನೀವು ನೈವೇದ್ಯ ಮಾಡ್ತೀರೋ ಅದನ್ನೇ ತಿನ್ನಬೇಕು. ಇದನ್ನು ನೀವು ನೈವೇದ್ಯ ಮಾಡಿದ್ದರಿಂದ ಇದರೊಳಗೆ ದೋಷವನ್ನು ಉದ್ಭಾವನೆ ಮಾಡಬಾರದು. ಇದು ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಯಾವುದೇ ಕಾಲಕ್ಕೂ. ಬೇಕು ಅಂದರೆ ತಿನ್ನಬೇಕು, ಇಲ್ಲಾಂದರೆ ಕೃಷ್ಣಾರ್ಪಣ ಅಂತ ಅಲ್ಲೇ ಇಡಬೇಕು ಅದನ್ನಷ್ಟೇ. ಹೆಂಗೂ ಮುಂದೆ ತಿನ್ನೋರು ಇದ್ದೇ ಇರ್ತಾರೆ, ಪಶು ಪಕ್ಷಿಗಳಿದ್ದೇ ಇದ್ದಾರೆ. ಆದ್ದರಿಂದ ಅದನ್ನ ಅಲ್ಲಿಗೆ ಬಿಟ್ಟು ಬಿಡಬೇಕು. ಎಂದೂ ಕೂಡ ಅಕುತ್ಸಯನ್, ಆ ತಿನ್ನುವ ಅನ್ನಕ್ಕೆ ದೋಷವನ್ನ ಮಾಡಬಾರದು ಅಂತ ಹೇಳ್ತಾರೆ. ಬಹಳ ಮಹತ್ವದ ಮಾತಿದು. ಇದು ಈಗಲ್ಲ, ಅಷ್ಟು ಹಿಂದಿನ ಕಾಲಕ್ಕೆ ಇದು ನೋಡ್ರಿ. ಏನೋ ಇತ್ತೀಚಿನ ಜನ ಮಾಡೋದನ್ನ ನೋಡಿ ಹೇಳಿದ್ದಲ್ಲ, ಎಲ್ಲಾ ಕಾಲಕ್ಕೂ ಎಲ್ಲಾ ವಿಧಾನಗಳು ಇದ್ದಾರೆ. ಅನಾದಿತೋಹಿ ವರ್ತಂತೆ ಪ್ರವಾಹ. ಪ್ರವಾಹದಲ್ಲಿ ನೀರು ಯಾವಾಗಿಂದ ಆರಂಭ ಆಯಿತು ಅಂತ ಹೇಳಕ್ಕಾಗ್ತದ? ನೀರಿದೆ ಅಷ್ಟೇ. ನಿನ್ನೆ ಇದ್ದ ನೀರು ಇವತ್ತಿಲ್ಲ ನಿಜ, ಆದರೆ ನೀರು ಮಾತ್ರ ಇದ್ದೇ ಇದೆ. ಇದಕ್ಕೆ ಪ್ರವಾಹತಃ ಅನಾದಿ ಅಂತ ಕರೀತಾರೆ. ಅಂತಹ ಪರಿಸ್ಥಿತಿ ಇಲ್ಲೂ ಇದ್ದದ್ದು. ಅರ್ಥಾತ್ ಅವರವರ ವಿಚಾರಧಾರೆಗಳು, ಅವರವರ ಬುದ್ಧಿಗಳು ಎಲ್ಲಾ ಕಾಲಕ್ಕೂ ಇದ್ದದ್ದೇ. ಎಲ್ಲಾ ಕಾಲಕ್ಕೂ ದುಷ್ಟ ಜನಗಳು ಇದ್ದೇ ಇದ್ದಾರೆ. ಆದ್ದರಿಂದ ಎಲ್ಲರಿಗೂ ಹೊಂದುವಂತೆ ಈ ಮಾತುಗಳನ್ನು ಹೇಳಿದ್ದಾರೆ. ನೃಕವಾಸ ಸಮಷ್ಣೀಯಾತ್ ಶ್ವಾಸನೆ ನಿಜ ಭಾಜನೆ ಸ್ವಯಂ ಆಸನ ಮಾರುಹ್ಯ ಸ್ವಸ್ಥಚಿತ್ತ ಪ್ರಸನ್ನಧೀಹಿ. ಚೆನ್ನಾಗಿ ಸ್ವಸ್ಥಚಿತ್ತನಾಗಿ ಪ್ರಸನ್ನ ಮನಸ್ಕನಾಗಿ ಸಂತೋಷದಿಂದ ಊಟ ಮಾಡಬೇಕು. ಊಟ ಮಾಡಬೇಕಾದ್ರೆ ಕಿರಿಕಿರಿ ಮಾಡ್ಕೊಳ್ಬಾರ್ದು ಮನಸ್ಸಿಗೆ ಯಾವತ್ತೂ ಕೂಡ. ಯಾಕೆ ಅಂದರೆ ಭೋಜನ ಮಾಡುವ ಅನ್ನ ನಿಮ್ಮ ಮನಸ್ಸಿಗೆ ಪರಿಣಾಮ ಮಾಡುತ್ತೆ. ನಾವು ಯಾವ ಮನಸ್ಥಿತಿಯೊಳಗೆ ಊಟ ಮಾಡ್ತೀವೋ ಅದು ಅದೇ ರೀತಿ ಪರಿಣಾಮ ಆಗ್ತದೆ. ಬೇಕಾದ್ರೆ ನೋಡಿ, ಸಿಟ್ಟಿನಿಂದಲೋ ದ್ವೇಷದಿಂದಲೋ ಊಟ ಮಾಡ್ತಾ ಇದ್ರೆ, ಆ ಭಾವನೆಯಿಂದ ಊಟ ಮಾಡುವಾಗ ಅಲ್ಲಿ ಸ್ವೀಕಾರ ಮಾಡಿದ ಅನ್ನದಿಂದ ಏನೋ ಒಂದು ಅಪಚನ ಆಗ್ತದೆ. ಅದೇ ನೀವು ದೇವರ ಸ್ಮರಣೆಯನ್ನು ಮಾಡ್ತಾನೋ ಅಥವಾ ಒಳ್ಳೆಯ ವಿಚಾರಗಳನ್ನು ಮಾತಾಡ್ತಾನೋ, ಏನು ಒಳ್ಳೆ ಉತ್ತಮವಾದದ್ದನ್ನು ಮಾಡಬಹುದು ಅಂತ ಯೋಚನೆ ಮಾಡ್ತಾನೋ ಊಟ ಮಾಡಿದರೆ ನಿಮಗೇನಾಗ್ತದೆ, ಅನ್ನ ಅಮೃತಪ್ರಾಯವಾಗ್ತದೆ. ಅದಕ್ಕಾಗಿ ಊಟ ಮಾಡುವವರು ಬಹಳ ನೋಡಿಕೊಂಡು ಊಟ ಮಾಡಬೇಕು, ಬಹಳ ಸಮಾಧಾನ ಚಿತ್ತರಾಗಿ ಮಾಡಬೇಕು. ಮತ್ತು ವಿಶೇಷವಾಗಿ ಕಾಂಸ್ಯ ಭಾಜನೆ ಅಂತ ಬರೀತಾರೆ. ಕಂಚಿನಲ್ಲಿ ಊಟ ಮಾಡಬೇಕು, ಕಂಚಿನ ತಟ್ಟೆ, ಅದರಲ್ಲಿ ಊಟ ಮಾಡೋ ಶ್ರೇಷ್ಠ ಅಂತ ಹೇಳ್ತಾರೆ. ಬಂಗಾರದ ಮಾಡ್ರಿ ಅಂತ ಹೇಳಿದ್ರೆ ಜನ ಕೇಳೋದಿಲ್ಲ ಪಾಪ, ಯಾಕಂದ್ರೆ ಕಷ್ಟ. ಕಂಚಲ್ಲಿ ಊಟ ಮಾಡ್ರಿ ಅಂತ ಹೇಳಿದ್ರು. ಚತ್ವಾರಿ ತಸ್ಯ ವರ್ಧಂತೆ ಆಯು ಪ್ರಜ್ಞಾ ಯಶೋಬಲಂ. ಅಷ್ಟು ಶ್ರೇಷ್ಠವಾದದ್ದು ಕಂಚಿನಲ್ಲಿ ಊಟ ಮಾಡೋದು ಅಂತ. ಕಂಚಿನಲ್ಲಿ ಊಟ ಮಾಡೋದು ಎಷ್ಟು ಶ್ರೇಷ್ಠನೋ ಅದಕ್ಕಿಂತ ಸುಮ್ಮನೆ ಊಟ ಮಾಡೋದು ದೊಡ್ಡ ಶ್ರೇಷ್ಠ. ಶಾಂತ ಚಿತ್ತರಾಗಿ ಊಟ ಮಾಡಿದ್ರಿಂದ ಆಯುಷ್ಯ ಹೆಚ್ಚಾಗ್ತದೆ, ಪ್ರಜ್ಞಾ ಬುದ್ಧಿ ಹೆಚ್ಚಾಗ್ತದೆ. ಆಮೇಲೆ ಯಶಃ ಅಂದರೆ ಶ್ರೇಯಸ್ಸು ಕೀರ್ತಿ ಹೆಚ್ಚಾಗ್ತದೆ, ಮತ್ತು ಬಲ. ಅನ್ನದಿಂದ ಬರಬೇಕಾದ ಫಸ್ಟ್ ಹ್ಯಾಂಡ್ ಇದೇನು ಬೆನಿಫಿಟ್ ಏನು ಅಂದರೆ ಬಲ, ಶಕ್ತಿ ಬರಬೇಕಲ್ಲ. ಅದು ಚೆನ್ನಾಗಿ ಬರ್ತದೆ ಯಾವಾಗ ಅಂದರೆ ಒಳ್ಳೆಯ ಸಮಾಧಾನ ಚಿತ್ತರಾಗಿ ಊಟ ಮಾಡಿದಾಗ ಅಂತ ಹೇಳಿದೆ. ಹೀಗೆ ಹೇಳಿ ಸತ್ಯಂತ್ವರ್ತೇನ ಪರಿಸಿಂಚಾಮಿ ಅಂಥೇಳಿ ಅಲ್ಲಿ ಪರಿಶೇಚನವನ್ನು ಮಾಡಿ ತುಪ್ಪದಿಂದ ಅಲ್ಲಿ ಘೃತಾನ್ವಿತವಾದ ಆಹುತಿಗಳನ್ನು ಮೊದಲಿಗೆ ಅಲ್ಲಿ ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತ ಇಡಬೇಕಂತ. ಆಹುತಿಗಳನ್ನು ಇಡೋದು ಇದು ಕೂಡ ಯಜ್ಞ ಎಂಬ ಸಂಕಲ್ಪ, ಯಜ್ಞವೆಂಬ ತೋರಿಸೋದಕ್ಕಾಗಿ ಆಹುತಿಯನ್ನು ಇಡ್ತಾ ಇತ್ತು. ಈ ಊಟ ಮಾಡ್ತಾ ಇರೋದು ಇದು ಯಜ್ಞ. ಹೀಗಾಗಿ ಪದಾರ್ಥಗಳು ಶುದ್ಧವಾದದ್ದು ಬೀಳಬೇಕು ಎಲೆಯಲ್ಲಿ, ಅಶುದ್ಧವಾದ ಪದಾರ್ಥಗಳು ಬೀಳಬಾರದು ಅಂತ ಅಭಿಪ್ರಾಯ. ಆಮೇಲೆ ಪ್ರಾಣಾಯ ಸ್ವಾಹ, ಅಪಾನಾಯ ಸ್ವಾಹ, ವ್ಯಾನಾಯ ಸ್ವಾಹ, ಉದಾನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂಥೇಳಿ ಪ್ರಾಣೋಪಾನ, ಉದಾನ, ಸಮಾನ, ಅಪಾನ ಹೀಗೆ ಇರುವ 5 ಏನು ವಾಯುಗಳು. ದೇಹದಲ್ಲಿ 5 ರೀತಿಯ ಗಾಳಿಗಳಿದೆ, ಅದರಿಂದ ಕೆಲಸ ಆಗ್ತಾ ಇರುತ್ತೆ. ಪಚನಕ್ಕೊಂದು ಗಾಳಿ, ಉಸಿರಾಟಕ್ಕೊಂದು ಗಾಳಿ, ಹೀಗೆ ಬೇರೆ ಬೇರೆ ಗಾಳಿಗಳಿರೋದ್ರಿಂದ ಆ ವಾಯುವಿಗೆ ಇರುವಂತಹ ಯಾವ ರೂಪಗಳಿವೆ, ಪ್ರಾಣಾಪಾನಾದಿ ರೂಪಗಳು, ಅವುಗಳಿಗೆ ಆಹುತಿಯನ್ನು ಕೊಡಬೇಕು. ಹೇಗಿರಬೇಕು? ತುಪ್ಪದಿಂದ ಆ ಆಹುತಿಯನ್ನು ಸ್ವಲ್ಪೇ ತಗೊಂಡು ಹಲ್ಲಿಗೆ ಹಚ್ಚದೆ ನುಂಗಬೇಕು, ಸಣ್ಣ ಸಣ್ಣ ಆಹುತಿಗಳು. ಇದು 2ನೇ ಪಾರ್ಟ್, ಅನ್ನದಿಂದ ಮಾಡಿದ ಊಟಕ್ಕೆ 2ನೇ ಪಾರ್ಟ್. ಇದನ್ನು ಮಾಡಿ ತತಶ್ಚ ತನ್ಮನಾ ಭೂತ್ವ ಭುಂಜೀತ ಮಧುರಂ ಪುರಃ ಲವಣಾಮ್ಲವು ತಥಾ ಮಧ್ಯೆ ಕಟುತಿಕ್ತವು ತತಃಪರಂ. ಊಟ ಮಾಡುವ ರೀತಿಯನ್ನು ಹೇಳ್ತಾರೆ ನೋಡಿ. ಇದು ಒಳ್ಳೆ ಆಯುರ್ವೇದ ಶಾಸ್ತ್ರ ಇದ್ದಂಗಿದೆ. ಮೊದಲಿಗೆ ಸಿಹಿ ತಿನ್ನಬೇಕು, ತಕ್ಷಣಕ್ಕೆ ಹುಳಿ ಖಾರ ಉಪ್ಪು ತಿಂದ್ರಿ ಅಂದರೆ ಇದೊಂಥರ ಶಾಕ್ ಆಗಿಬಿಡುತ್ತೆ, ದೇಹಕ್ಕೆ ಶಾಕ್. ಯಾವ ರೀತಿಯಾದದ್ದು ಅಂದರೆ ಮಾಧುರ್ಯದಿಂದ ಆರಂಭ ಮಾಡಿಸಿ ಮಾಧುರ್ಯದಿಂದ ಮುಗಿಸ್ಬೇಕು ಅಂತ. ಮಧುರವಾದ ಪದಾರ್ಥವನ್ನು ತಿನ್ನಬೇಕು. ಆದಿ ಅಂತ್ಯಗಳಲ್ಲಿ ಮಧುರವಾದದ್ದು, ಮಧ್ಯದಲ್ಲಿ ಮಾತ್ರ ಬೇರೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಊಟ ಮಾಡಬೇಕು ಅಂತ ಹೇಳ್ತಾರೆ. ವಿಶೇಷತಃ ಕೊನೆಯಲ್ಲಿ ದ್ರವ ಪದಾರ್ಥವನ್ನು ಊಟ ಮಾಡಬೇಕು. ಅದಕ್ಕೆ ಮಜ್ಜಿಗೆ ಕುಡಿಬೇಕು ಅನ್ನೋ ಪದ್ಧತಿ ಮೊದಲಿಂದ ಬಂದಿತ್ತು. ಯಾಕೆಂದ್ರೆ ಹೇಳ್ತಾರೆ ಕೊನೆಗೆ ಹೇಳ್ತಾರೆ
ಘೃತ ಏನು ಜಲಾಪೂರ್ಣ ಜಲಾಂ ಕೃತ್ವ ಪೀತ್ವಾ ಚೈವ ತದರ್ಧಕಂ. ಅಲ್ಲಿ ಒಳ್ಳೆಯ ನೀರನ್ನು ಕುಡಿತಾ ಊಟ ಮಾಡ್ತಾ ಕೊನೆಗೆ ದ್ರವ ಪದಾರ್ಥವನ್ನು ಊಟ ಮಾಡಿದರೆ ಹೊಟ್ಟೆಯಲ್ಲಿರುವ ಪದಾರ್ಥ ಆಹಾರ ಚೆನ್ನಾಗಿ ಜೀರ್ಣವಾಗಿ ನಮಗೆ ಫಲಕಾರಿಯಾಗ್ತದೆ ಅಂತ ಹೇಳ್ತಾರೆ. ರೌರವೇ ಊಯನಿರೆಗೆ ಪದ್ಮಾರ್ಬುದ ನಿವಾಸಿನಾಂ ಅರ್ಥಿನಾ ಮುದಕಂ ದತ್ತಂ ಅಕ್ಷಯ್ಯ ಮುಪತಿಷ್ಠತು. ಇದನ್ನು ನಾವು ಹೇಳ್ತೀವಲ್ಲ ಕೊನೆಗೆ, ಇನ್ನೇನು ಆಪೋಷಣೆ ತಗೊಂಡ ಮೇಲೆ ಆ ನೀರನ್ನು ಅರ್ಧ ನೀರನ್ನು ಎಲೆಯಲ್ಲೇ ಚೆಲ್ತಾರೆ. ಚೆಲ್ಲಿ ಹೇಳ್ತಾರೆ, ಯಾರು ರೌರವ ನರಕದಲ್ಲಿ ಪೂಯ ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾರೋ ಅವರು ಈ ನೀರನ್ನು ಏನು ನಾನು ಚೆಲ್ತಾ ಇದ್ದೀನೋ ಇದರಿಂದಲೇ ಅವ್ರಿಗೆ ತೃಪ್ತಿ ಆಗಲಿ ಅಂತ ಮಾಡ್ತಿರೋದು ಊಟ. ಹಿಂದೆ ಮುಂದೆ ಎರಡೂ ಕಡೆ ಜಗತ್ತಿನ ಬಗ್ಗೆ ಕಾಳಜಿ ಕಾಣಿಸ್ತಾ ಇದೆ. ಇದೇ ಸನಾತನದ ಸಂಸ್ಕೃತಿ, ಬೇರೆ ಏನೂ ಅಲ್ಲ. ಯಾರಾದ್ರೂ ಕೇಳ್ರಿ, ಏನ್ರಿ ಸನಾತನ ಸನಾತನ ಅಂತ ಇಷ್ಟು ಹೇಳ್ತಾರೆ ಜನ, ಏನಿದ್ರು ದೊಡ್ಡಸ್ತಿಕೆ ಅಂತಂದ್ರೆ ಹೇಳ್ರಿ, ಊಟ ಮಾಡೋದಕ್ಕೂ ಇಷ್ಟಿದೆ ನಮ್ಮಲ್ಲಿ ರೂಲ್ಸ್. ಒಂದು ಊಟ ಅತ್ಯುತ್ತಮವಾದ ಸಂಸ್ಕೃತಿಯ ಪ್ರತೀಕವಾಗ್ತದೆ ಅಂದ್ರೆ ಹೇಳ್ರಿ, ಇದಕ್ಕಿಂತ ಏನು? ಚಪ್ಪಲಿ ಹಾಕೊಂಡು ನಾವು ಊಟ ಮಾಡೋದಕ್ಕೂ ಎಲ್ಲೋ ನಿಂತುಕೊಂಡು ಇಷ್ಟು ಶುದ್ಧವಾಗಿ ಊಟ ಮಾಡೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ. ಎಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲರಿಗೂ ಕೂಡ, ಆದರೆ ಇದರ ಎಷ್ಟು ಭಾಗ ಸಿಂಹಪಾಲನ್ನಾದರೂ ನಾವು ಆಚರಣೆ ಮಾಡಬೇಕು ಅನ್ನುವ ಧ್ವನಿ ಅದರೊಳಗೆ. ಯಾವಾಗಲೂ ಅಷ್ಟೇ, 100 ಹೇಳಿದಾಗ ನಮ್ಗೆ 80 ಮಾಡ್ಲಿಕ್ಕೆ ಆಗ್ತದೆ. ಹೇಳೋದೇ 20 ಹೇಳಿದ್ರೆ ನಾವು 10 ಮಾಡ್ತೀವಿ ಆಮೇಲೆ. ಅದಕ್ಕಾಗಿ ಅವರು ಹೆಚ್ಚಿನದನ್ನು ಹೇಳಿರ್ತಾರೆ, ಅದನ್ನು ಚೆನ್ನಾಗಿ ಪಾಲಿಸಬೇಕು ಅಂತ ಅಭಿಪ್ರಾಯ. ಅಷ್ಟನ್ನು ಮಾಡಿ ಚೆನ್ನಾಗಿ ಬಾಯಿ ಮುಕ್ಕಳಿಸಬೇಕು, ಅದನ್ನು ಹೇಳ್ತಾರೆ ನೋಡ್ರಿ. ಕೃತ್ವಾ ಷೋಡಶ ಗಂಡೂಷಾನ್, ಗಂಡೂಷ ಅಂದ್ರೆ ಬಾಯಿ ಮುಕ್ಕಳಿಸೋದು, ಅದನ್ನು ಮಾಡಬೇಕಂತ. ಚೆನ್ನಾಗಿ ಗಂಡೂಷವನ್ನು ಮಾಡಿ ಅದನ್ನು ಶುದ್ಧವಾಗಿ ನಮ್ಮ ಬಾಯಿಯನ್ನು ಸ್ವಚ್ಛ ಇಟ್ಟುಕೊಂಡು ಆಮೇಲೆ ಹೇಳಬೇಕಂತೆ, ಅಗಸ್ತ್ಯಂ ಕುಂಭಕರ್ಣಂಚ ಶನಿಂಚ ವಡವಾನಲಂ ಆಹಾರ ಪರಿಪಾಕಾರ್ಥಂ ಸ್ಮರೇದ್ ಭೀಮಂ ಚ ಪಂಚಮಂ. 5 ಜನ ಅವರನ್ನು ನೆನಪು ಮಾಡ್ಕೊಳ್ಬೇಕಂತ ಹೇಳ್ತಾ. ಯಾರ್ಯಾರು? ಅಗಸ್ತ್ಯ, ಕುಂಭಕರ್ಣ, ಶನಿ, ಅನಲ, ಒಡವಾನಲ ಮತ್ತು ಭೀಮಸೇನ. ಈ 5 ಜನರನ್ನು ಸ್ಮರಣೆ ಮಾಡಿದರೆ ಹೊಟ್ಟೆಯಲ್ಲಿರುವ ಊಟ ಚೆನ್ನಾಗಿ ಪಚನ ಆಗ್ತದೆ ಅಂತ ಹೇಳ್ತಾರೆ. ಅದನ್ನು ಮಾಡಬೇಕು ಅವಶ್ಯವಾಗಿ. ಮಾಡಿದ ಮೇಲೆ ಮುಂದೆ ಮಧ್ಯಾಹ್ನ ಕಾಲ ಊಟ ಆಯಿತು ಅಂತಂದ್ರೆ ಏನು? ಮುಂದೆ ಬೈ ತನಕ ಊಟದ ಕೆಲಸ, ಉಂಡ ಮೇಲೆ ಶಯನ ಅಂತ ಹೇಳಿ. ನಾವು ಮಾಡೋದಿದು ಮಾಡಬೇಕಾದದ್ದಲ್ಲ. ನಾವು ಮಾಡೋದೇನು ಅಂದರೆ ಊಟ ಆದ ತಕ್ಷಣ ಮನೆಗೆ ಹೋಗಿ ಮಲಗೋದು, ಅಥವಾ ಮನೆಯಲ್ಲೇ ಊಟ ಆದ ತಕ್ಷಣ ಮಂಚದ ಮೇಲೆ ಹೊರಗಿರೋದು. ಊಟ ಮಾಡಿದ ಮೇಲೆ ಮಲಗೋದು ಕಂಪಲ್ಸರಿ ಅಂತ ಮಾಡ್ಕೊಂಡಿರ್ತಾರೆ ಜನ. ದಯವಿಟ್ಟು ಮಾಡಬೇಡ್ರಿ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ಒಂದಿಷ್ಟು ಓಡಾಡಿ ಅದನ್ನು ಕರಗಿಸ್ರಿ ಅಂತ ಹೇಳ್ತಾರೆ. ವೈದ್ಯಶಾಸ್ತ್ರದಲ್ಲೂ ಕೂಡ, ಧರ್ಮಶಾಸ್ತ್ರದಲ್ಲಿ ಅಥವಾ ಅಧ್ಯಾತ್ಮ ವಿದ್ಯೆಯಲ್ಲಿ ಹೇಳ್ತಾರೆ, ಅದನ್ನು ನಿಮ್ಮ ಉತ್ತಮ ಅಧ್ಯಾತ್ಮಕ್ಕೆ ಬಳಸ್ಕೊಳ್ರಿ ಅಂತ. ಹೊಟ್ಟೆಯಲ್ಲಿ ಊಟ ಬಿದ್ದಾಗ ಏನಾಗ್ತದೆ ಹೇಳ್ರಿ? ಬಹಳ ಸಂತೃಪ್ತಿಯಾದಾಗ ಹೆಚ್ಚಿನ ಗಂಭೀರವಾದ ಚಿಂತನೆಯನ್ನು ಮಾಡ್ಲಿಕ್ಕೆ ಅವಕಾಶ ಆಗ್ತದೆ. ನೋಡ್ರಿ ಬೇಕಾರೆ ಹಸಿದವನಿಗೆ ಉಪದೇಶ ಮಾಡ್ಲಿಕ್ಕೆ ಆಗ್ತದ? ಎಂದೂ ಸಾಧ್ಯ ಇಲ್ಲ. ಎ ಹಂಗ್ರಿ ಮ್ಯಾನ್ ಈಸ್ ಅನ್ ಆಂಗ್ರಿ ಮ್ಯಾನ್ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಟ್ಟು ಬಂದ್ಬಿಡ್ತದ ಅವನಿಗೆ. ಮಗನೇ ಹೊಟ್ಟೆ ಊಟಕ್ಕೆ ಹಾಕು ಮೊದಲು, ಆಮೇಲೆ ನೋಡೋಣ, ಈಗಾಗಲೇ ಸಮಯ ಆಯಿತು ಅಂತ ಬೈತಾ ಇರ್ತೀವಿ ಅವರು. ಊಟ ಆದ ಮೇಲೆ ಅಲ್ಲಿ ಏನಾಗ್ತದೆ ಅಂದರೆ ಒಂದಿಷ್ಟು ಸಮಾಧಾನ ಬಂದಿರ್ತದೆ. ಆ ಸಮಾಧಾನದ ಪ್ರಯೋಜನವನ್ನು ಪಡಿತಾ ಭಗವಂತನ ಚಿಂತನೆಯನ್ನು ಮಾಡಬೇಕು ಹೇಳ್ತಾರೆ ನೋಡ್ರಿ. ತತ್ಪರಾ ತತಶ್ಚ ಅಧ್ಯಾತ್ಮ ವಿದ್ಯಾಯ ಕುರ್ವೀತ ಶ್ರವಣಂ ಸುಧೀಹಿ. ಯಾರಾದರೂ ಹೇಳೋರಿದ್ರೆ ಅವ್ರ ಹತ್ರ ಪ್ರವಚನ ಕೇಳಬೇಕು. ಇಲ್ಲ ಮನೆಯೊಳಗೆ ಇವತ್ತೆಲ್ಲ ಮೊಬೈಲ್ನೊಳಗೆ ಪ್ರವಚನ ಇದೆ, ಕೇಳಬೇಕು. ಅದು ಬೇಡ, ನೀವೇ ಪುಸ್ತಕ ತೆಗೆದು ಅಧ್ಯಯನ ಮಾಡ್ರಿ, ಏನೂ ತಪ್ಪಿಲ್ಲ. ಅದೇ ಒಳ್ಳೆ ಕೆಲಸ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನಿಮಗೆ ದೊರೀತದೆ. ಯಾವುದಾದ್ರೂ ಒಳ್ಳೆಯ ಪುಸ್ತಕವನ್ನು ನಿಮ್ಮ ಹತ್ರ ಇಟ್ಟುಕೊಡ್ರಿ, ಅಧ್ಯಯನಕ್ಕೆ ಅಂತ ಇಟ್ಟುಕೊಡ್ರಿ. ಯಾಕೆಂದ್ರೆ ಓದಿಗಿಂತ ಉತ್ತಮವಾದದ್ದು ಯಾವುದೂ ಇಲ್ಲ. ನೋಡ್ರಿ ಬೇಕಾರೆ ಬುದ್ಧಿ ವಿಕಾಸ ಆಗೋದೇ ಮನುಷ್ಯನ ಲಕ್ಷಣ ಅದು. ಊಟ ಮಾಡೋದು, ನಿದ್ದೆ ಮಾಡೋದು, ಮೈಥುನ, ಬೇರೆ ಎಲ್ಲ ವಿಷಯಗಳು ಎಲ್ಲ ಜಾತಿಗೂ ಅರ್ಥಾತ್ ಎಲ್ಲ ಜೀವ ಜಂತುಗಳಿಗೂ ಸಮಾನನೇ. ಪ್ರಾಣಿಗಳು ಆ ಕೆಲಸ ಮಾಡೇ ಮಾಡ್ತಾವೆ, ನಮಗಿಂತ ಚೆನ್ನಾಗಿ ಮಾಡ್ತಾವೆ. ನಮಗೆ 1-2 ಮಕ್ಕಳಿದ್ರೆ ಅವ್ರಿಗೆ 10 ಮಕ್ಕಳು ಇರ್ತಾವೆ ಪ್ರಾಣಿಗಳಿಗೆ. ಆ ಕೆಲಸದಲ್ಲಿ ಅರ್ಥಾತ್ ಜೀವನ ಯಾಪನೆಯಲ್ಲಿ ಎಲ್ಲದರಲ್ಲೂ ಸಮಾನನೇ. ನಾವು ಜೀವಿಗಳೆಲ್ಲ ಒಂದೇ. ಎಲ್ಲಿ ವ್ಯತ್ಯಾಸ ಅಂದರೆ ಬುದ್ಧಿಯ ಶೋಧನೆಯಲ್ಲಿ ವ್ಯತ್ಯಾಸ. ಬುದ್ಧಿಯ ವಿಕಾಸ ಆದದ್ದು ಮನುಷ್ಯ ಯೋನಿಯಲ್ಲಿ ಮಾತ್ರ. ಅದಕ್ಕಾಗಿ ಅಧ್ಯಯನಶೀಲರಾಗಬೇಕು, ಒಂದಿಷ್ಟು ಅಧ್ಯಯನ ಮಾಡಬೇಕು ಜೀವನದೊಳಗೆ. ಅಧ್ಯಯನವನ್ನೇ ಮಾಡದೇ ಇದ್ದ ಏನು ಉಪಯೋಗ? ಅದಕ್ಕಾಗಿ ಹೇಳ್ತಾರೆ, ಈ ಸಮಯವನ್ನು ಉಪಯೋಗ ಮಾಡಿಕೊಳ್ಳ್ರಿ. ಶ್ರವಣಂ ಅಥವಾ ಅಧ್ಯಯನ ಯಾವುದನ್ನಾದರೂ ಮಾಡ್ರಿ. ಶುತ್ವಾ ಧರ್ಮಂ ವಿಜಾನಾತಿ ಶುತ್ವಾ ಪಾಪಂ ಪರಿತ್ಯಜೇತ್. ಯಾರು ಕೇಳ್ತಾರೋ ಅದರಿಂದ ಜ್ಞಾನ ಹೆಚ್ಚಾಗ್ತದೆ, ಕೇಳೋದ್ರಿಂದ ಒಂದಿಷ್ಟು ಪಾಪ ಕಡಿಮೆ ಆಗ್ತದಂತೆ. ಬಹಳ ಸರಳ. ಕೇಳೋದು ಅಂದ್ರೇನು? ಅದನ್ನು ಮನಸ್ಸಿನೊಳಗೆ ನಾವು ಮನನ ಮಾಡೋದು ಅಂತ ಅರ್ಥ. ಇವತ್ತೇನು ಕೇಳಿರ್ತೀವೋ ಅದನ್ನೇ ಮನನ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ. ಎಂದೂ ಕೇಳದೇ ಇದ್ದ ವಿಷಯ ಮನನ ಹೆಂಗೆ ಮಾಡೋದು?
ಆದ್ದರಿಂದ ಮೊದಲು ಕೇಳಬೇಕು. ಅದರಿಂದ ಮುಂದೆ ಕೇಳ್ತಾ ಉದ್ಧಾರ ಆಗಲಿಕ್ಕೆ ನಾವು ಹೆಚ್ಚಿನ ಶ್ರಮವನ್ನು ಹಾಕಿ ಪಾಪವನ್ನು ಕಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಬಹಳ ಪ್ರಾಕ್ಟಿಕಲ್ ಅಪ್ರೋಚ್. ಊಟ ಆದಮೇಲೆ ಮಾಡ್ಲಿಕ್ಕೆ ಹೇಳಿದ್ದು ಬಹಳ. ಬೆಳಿಗ್ಗೆ ಎದ್ದ ತಕ್ಷಣ ಯಾರೂ ಅಧ್ಯಯನ ಮಾಡ್ರಿ ಅಂತ ನಿಮ್ಗೆ ಹೇಳಿಲ್ಲ. ಇದ್ರೊಳಗೆ ಹೇಳಬೇಕಾದ್ರೆ ಯಾವ ಉತ್ತಮ ಕಾಲ ಇದೆ ಅಲ್ಲೇ ನೀವು ಮಾಡ್ರಿ ಅಂತ ಹೇಳಿ. ಸೂರ್ಯಾಸ್ತ ಶಿಖರಂ ಪ್ರಾಪ್ತಿ ತೀರ್ಥಂ ಗತ್ವ ಅಥವಾ ಗ್ರಹಂ ಸಾಯಂ ಸಂಧ್ಯಾ ಉಪಾಸೀತ ಧೌತಾಂಗರಿ ಸಪವಿತ್ರಕಃ. ಸಾಯಂಕಾಲದಲ್ಲೂ ಕೂಡ ಒಂದಿಷ್ಟು ಕರ್ತವ್ಯ ಕರ್ಮ ಅಂತಿದೆ. ಅವರವರ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನು, ಸಂಧ್ಯಾವಂದನಾದಿ ಕರ್ಮಗಳನ್ನೆಲ್ಲ ಮಾಡಬೇಕು. ಮಾಡಿ ಬಹಳ ಸಂತೋಷದಿಂದ ಸಾಯಂಕಾಲದ ಕಾಲವನ್ನು ಕಳೀಬೇಕು ಅಂತ ಹೇಳ್ತಾರೆ. ಯಪ್ರಮಾದ ನಕುರ್ವೀತ ಸಾಯಂ ಸಂಧ್ಯಾಂ ದ್ವಿಜಾಧಮಃ ಸ ಗೋವಧಂ ಅವಾಪ್ನೋತಿ ಮೃತೇ ರೌರವಮಾಪ್ನುಯ. ಸಾಯಂಕಾಲದ ಸಂಧ್ಯಾವಂದನೆ ಮಾಡದೇ ಇದ್ದವರು ರೌರವ ನರಕದಲ್ಲಿ ಬೀಳುತ್ತಾರೆ ಅಂತ ಬರೀತಾರೆ. ಕೇಳಿದ್ರೆ ಭಯ ಆಗ್ತದೆ. ಇವತ್ತಿನ ಕಾಲಕ್ಕೆ ಬೆಳಗ್ಗೆ ಸಂಧ್ಯಾವಂದನೆ ಮಾಡಿದರೆ, ದೇವರಿಗೆ ಬೆಳಗ್ಗೆ ನಮಸ್ಕಾರ ಮಾಡಿದರೆ ಹೆಚ್ಚು. ಸಾಯಂಕಾಲಕ್ಕೆ ಏನೆಲ್ಲ ನಮ್ಮ ಹತ್ರ ಕಾರಣಗಳಿರ್ತಾವೆ. ಕಾರಣವನ್ನು ಹೇಳೋದ್ರೊಳಗೆ ನಮ್ಮನ್ನು ಮೀರಿಸಿದವರು ಯಾರಿಲ್ಲ. ಇಫ್ ದೇರ್ ಇಸ್ ಎ ಕಾಂಟೆಸ್ಟ್ ಆನ್ ಹೌ ಟು ಲೈ, ವಿ ವಿಲ್ ಬಿ ದ ಫಸ್ಟ್ ಅಂತ ಬೇಕಾದ್ರೆ ತಗೊಳ್ರಿ. ನಮ್ಮಲ್ಲಿ ಉತ್ತಮವಾದ ಸುಳ್ಳು ಹೇಳುವುದು ಬಹಳ ಚೆನ್ನಾಗಿ ಇದೆ. ನಮ್ಮಲ್ಲಿ ಸುಳ್ಳು ಹೇಳುವ ಕಾಂಪಿಟೇಷನ್ ಏನಾದರೂ ಒಲಿಂಪಿಕ್ಸ್ನೊಳಗಿತ್ತು ಅಂತಂದರೆ ಯಾವ ಮೆಡಲ್ಲು ನಂಬಿಟ್ಟು ದೂರನೇ ಹೋಗ್ತಾ ಇರಲಿಲ್ಲ. ಎಲ್ಲ ಮೊದಲನೇದ್ದು ನಮ್ಮದೇ ಪ್ರೈಸ್. ಅಷ್ಟು ಚೆನ್ನಾಗಿ ಕಾರಣ ಹೇಳೋದು, ನೆಪ ಹೇಳೋದು, ಸುಳ್ಳು ಹೇಳೋದು ಮೂರನ್ನು ಮಾಡ್ತೀವಿ. ಆದ್ದರಿಂದ ಹೇಳ್ತಾರೆ, ಅದನ್ನು ದಯವಿಟ್ಟು ಮಾಡಬೇಡ್ರಿ. ಕದಾಚಿತ್ ಕಾಲ ಲೋಪೇಪಿ ಸಂಕಟೇವಾ ಪತಿಸ್ಥಿತ ಅನಿಶೀತಾತ್ ಪ್ರಕುರ್ವೀತ ಸಾಯಂ ಸಂಧ್ಯಾಂ ದ್ವಿಜೋತ್ತಮ. ಒಂದು ವೇಳೆ ನೀವೇನಾದರೂ ಯಾವುದಾದ್ರೂ ಪ್ರವಾಸದಲ್ಲಿದ್ದರೆ ಅಥವಾ ಯಾವುದಾದ್ರೂ ಕಷ್ಟದಲ್ಲಿದ್ದರೆ, ರೋಗ ಬಂದಿದ್ದರೆ, ಆವಾಗ ಒಂದು ಚೂರು ತಡ ಆದರೆ ಪರವಾಗಿಲ್ಲ ನಿಮ್ಮ ಸಂಧ್ಯಾವಂದನೆ ಅಂತ. ನಮ್ದು ಆಗೋದೇ ತಡ, ಮಾಡೋದೇ ಹೆಚ್ಚು. ಕಾಲಾತಿಕ್ರಮ ಅನ್ನೋದು ರೆಗ್ಯುಲರ್ ಇದರಲ್ಲೇ ಪ್ರಾಯಶ್ಚಿತ್ತ ಅರ್ಘ್ಯದೊಳಗೆ ಪ್ರಾಯಶ್ಚಿತ್ತವನ್ನು ಕೊಡ್ತಾ ಇರ್ತೀವಿ ಇಂಥವ್ರು ನಾವು. ಅದನ್ನು ನಾವು ತಿದ್ದುಕೊಳ್ಳಬೇಕು ಅಂತ ಇದರಿಂದ ಗೊತ್ತಾಗ್ತದೆ. ಕಾಯಂ ಕೊಡ್ತಾ ಇರ್ತೀವಿ. ಅದಕ್ಕೆ ಹೇಳ್ತಾರೆ, ಮುಂದೆ ಸಾಯಂಕಾಲವೂ ಕೂಡ ಕೆಲವರು ಆಹಿತಾಗ್ನಿಗಳು ಅಂತ ಇರ್ತಾರೆ. ಸಾಯಂಕಾಲ ಎಲ್ಲರೂ ಮಾಡಬೇಕದನ್ನು. ಅಗ್ನಿಯಲ್ಲಿ ಮತ್ತೆ ಹೋಮವನ್ನು ಸಾಯಂಕಾಲದಲ್ಲೂ ಸಣ್ಣದಾದ ಕಾರ್ಯ ಇರ್ತದೆ. ಅದನ್ನು ಮಾಡಿ ಅಗ್ನಿಯ ಮುಖದಲ್ಲಿ ಹೋಮವನ್ನು ಮಾಡಿ ಜಪ ಮಾಡಿಕೊಂಡು ಆಮೇಲೆ ರಾತ್ರಿಯನ್ನು ಕಳಿಬೇಕು. ಸಾಧ್ಯ ಇದ್ದಷ್ಟು ಕಡಿಮೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ರಾತ್ರಿ ಊಟ ಕಡಿಮೆ ಯಾಕೆ ಹೇಳ್ತಾರೆ ಅಂದರೆ, ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತವನ್ನು ಟಾರ್ಗೆಟ್ ಮಾಡಬೇಕು. ಇದು ಬಹಳ ಹಿಂದಕ್ಕೆ ಹೋಗ್ತದೆ. ಇವತ್ತು 29ನೇ ಅಧ್ಯಾಯದೊಳಗಿದ್ದೀವಿ. ಇದನ್ನು ಹೇಳಿದ್ದು ಹಿಂದೆ 9ನೇ ಅಧ್ಯಾಯದೊಳಗೆ. 20 ಅಧ್ಯಾಯ ಹಿಂದಕ್ಕೆ ಹೋದರೆ ಶುರುವಾಗಿದ್ದು ಎಲ್ಲಿಂದ ಅಂದರೆ ಬ್ರಾಹ್ಮಿ ಮುಹೂರ್ತೆ ಚೋತ್ಥಾಯ ಧ್ಯಾಯೇ ದೇವಂ ಅಧೋಕ್ಷಜಂ, ಅಲ್ಲಿಂದ ಶುರುವಾಗಿತ್ತು. ಬ್ರಾಹ್ಮಿ ಮುಹೂರ್ತ ಅಂದರೆ ಹೆಚ್ಚು ಕಡಿಮೆ 3:45 4 ಗಂಟೆ ಬೆಳಿಗ್ಗೆ. ಅಷ್ಟೊತ್ತಿಗೆ ಹೇಳೋದು ಅಂದರೆ ಭಾರಿ ಕಷ್ಟ. ಆದ್ದರಿಂದ ರಾತ್ರಿ ಊಟವನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಸತ್ಯನೂ ಇದೆ. ಎಷ್ಟು ಕಡಿಮೆ ತಿಂತಾರೋ ಅಷ್ಟನ್ನು ಅವ್ರು ಮಾಡ್ಲಿಕ್ಕಾಗ್ತದೆ. ಹಿಂದೆ ರಥಯಾತ್ರೆ ಅಂತ ಮಾಡಿದರು 91ನೇ ಇಸ್ವಿಯಲ್ಲಿ. ಯಾರೋ ಕೇಳಿದ್ರು, ಅಲ್ಲ ನೀವು ರಥಯಾತ್ರೆಯಲ್ಲಿ ಹೀಗೆ ಓಡಾಡ್ತಿರಲ್ಲ, ಎಷ್ಟು ಶ್ರಮ ಇದೆ, ಇಡೀ ದಿವಸ ನೀವು ಓಡಾಡ್ತಿರಲ್ಲ. ಒಂದು ದೊಡ್ಡ ಕ್ಯಾಂಪೇನ್ ಮಾಡಿದರು ರಥಯಾತ್ರೆ ಅಂತ, ಅಡ್ವಾಣಿ ಮೊದಲಾದವರೆಲ್ಲ. ಅದು ಹೆಂಗೆ ಸಾಧ್ಯ ಅಂತ ಕೇಳಿದರೆ ಅವ್ರು ಹೇಳಿದ್ರಂತೆ, ನಾನು ಬೆಳಗ್ಗೆ 1 ಚಪಾತಿ, ಸಾಯಂಕಾಲ 1 ಚಪಾತಿ ಅಂತ ಅಷ್ಟೇ. ಯಾಕೆ ಅಂದರೆ ಊಟ ಕಡಿಮೆ ಇದ್ದರೆ ಮನುಷ್ಯನಿಗೆ ಚಾಕಚಕ್ಯತೆ ಹೆಚ್ಚಿರ್ತದೆ. ಜಾಸ್ತಿ ಊಟ ಆಯಿತು ಅಂದರೆ ನಮ್ಮ ಊಟ ಪಚನ ಮಾಡೋದಕ್ಕೆ ನಮ್ಮ ಬುದ್ಧಿ ಎಲ್ಲ ಖರ್ಚಾಗ್ತದೆ. ನಮ್ಮ ಬುದ್ಧಿ, ನಮ್ಮ ಆಕ್ಸಿಜನ್ ಎಲ್ಲ ನೋಡ್ರಿ, ತಲೆಯಲ್ಲಿದ್ದ ಆಕ್ಸಿಜನ್ ಎಲ್ಲ ಇಲ್ಲಿಗೆ ಬಂದ್ಬಿಡುತ್ತೆ ಹೊಟ್ಟೆಗೆ. ಅದಕ್ಕೆ ನಿದ್ದೆ ಅಂತ ಬರ್ತದೆ ಊಟ ಆದ ತಕ್ಷಣ. ಅಂದರೆ ಊಟ ಎಷ್ಟು ಮಾಡಬೇಕು ಅಂತ ಯಾರಾದರೂ ಕೇಳಿದರೆ, ಎಷ್ಟು ಮಾಡಿದರೆ ನಿಮಗೆ ನಿದ್ದೆ ಬರೋದಿಲ್ಲ ಅಷ್ಟು ಮಾಡಬೇಕು ಅಂತ. ಮಧ್ಯಾಹ್ನ ಆಯಿತು, ರಾತ್ರಿ ಮತ್ತೆ ನಿದ್ದೆ ಬರಬೇಕು ಹಂಗಲ್ಲ. ಅಂತೂ ರಾತ್ರಿ ನಿದ್ದೆ ಸ್ವಾಭಾವಿಕ. ಆದ್ದರಿಂದ ಮಧ್ಯಾಹ್ನದ ಊಟದ ಬಗ್ಗೆನೂ ಅಷ್ಟೇ ಹೇಳ್ತಾರೆ. 75 ಭಾಗ ಊಟ, ಒಂದು 25% ಖಾಲಿ ಇಡಬೇಕಂತ. ಹೊಟ್ಟೆ ತುಂಬ ಊಟ ಮಾಡ್ರಿ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ, ಅವ್ರ ಪಾಪ ಅಭಿಮಾನದಿಂದ ಹೇಳ್ತಾ ಇರ್ತಾರೆ ಹೊಟ್ಟೆ ತುಂಬ ಊಟ ಮಾಡಬಾರ್ದು. ಹೊಟ್ಟೆ ತುಂಬೋಕ್ಕಿಂತ ಸ್ವಲ್ಪ ಮೊದಲೇ ಊಟ ಮುಗಿಸ್ಬೇಕು. ಅಂದರೆ ನಮಗೆ ಸಾಧನೆ ಮಾಡ್ಲಿಕ್ಕೆ ಆಗ್ತದೆ. ಇಲ್ಲಾಂದರೆ ಊಟ ಮಾಡಿದ್ದೇ ಒಂದು ಸಾಧನೆ ಆಗ್ತದೆ. ನೋಡ್ಬೇಕು ಯಾವುದನ್ನು ಮಾಡಬೇಕು ಅಂತ. ಹೀಗಾಗಿ ಭೃತ್ಯೈ ಪರಿವೃತೋ ಭೂತ್ವ ನಾತಿ ತೃಪ್ತೋ ಅಥ ಸಂವಿಷೇತ್. ಅದೇ ಹೇಳಿದ್ದು. ಸ್ವಗೃಹೇ ಪ್ರಾಕ್ಷಿರ ಶೇತೆ ಶ್ವಶುರೇ ದಕ್ಷಿಣಾಶಿರ ಪ್ರವಾಸೇ ಪಶ್ಚಿಮ ಶಿರಾಹ ನ ಕದಾಚಿದ್ ಉದಕ್ಷಿರ. ಮಲಗಬೇಕಾದರೆ ಕೂಡ ಬರೀತಾರೆ, ಯಜಮಾನನಾದವನು ಸ್ವಗೃಹೇ ಪ್ರಾಕ್ಷಿರ, ಪೂರ್ವಕ್ಕೆ ತಲೆ ಮಾಡಿ ಮಲಗಬೇಕು. ಯಜಮಾನನಾದವನು ತನ್ನ ಮನೆಯಲ್ಲಿ ಪೂರ್ವಕ್ಕೆ, ಮಾವನ ಮನೆಯಲ್ಲಿ ದಕ್ಷಿಣಕ್ಕೆ, ಪ್ರವಾಸಕ್ಕೆ ಹೋದಾಗ ಪಶ್ಚಿಮದಲ್ಲಿ, ಯಾವ ಕಾಲಕ್ಕೂ ಕೂಡ ಉತ್ತರಕ್ಕೆ ತಲೆ ಮಾಡಿ ಮಲಗಬಾರದು ಅಂತ ಹೇಳಿ.
ಮಲಗೋದಕ್ಕೂ ಒಂದು ಕ್ರಮ ಹೇಳಿದ್ದಾರೆ. ಸ್ವಗೃಹೇ ಪ್ರಾಕ್ಷರ ಅನ್ನೋದು ಬಹಳ ಮಹತ್ವದ ವಿಷಯ, ಅದು ತಿಳ್ಕೋಬೇಕು. ಅದಕ್ಕಾಗಿ ಎಂದೂ ಉತ್ತರ ದಿಕ್ಕಿನಲ್ಲಿ ನಿದ್ದೆ ಮಾಡಬಾರದು ಅಂತ ಹೇಳಿದ್ದಾರೆ. ಇದನ್ನು ಯಾರಾದರೂ ಪ್ರಶ್ನೆ ಮಾಡಿ ನಾವು ಉತ್ತರಕ್ಕೆ ಮಲಗ್ತೀನಿ, ನನಗೇನೂ ಆಗಿಲ್ಲ ನೋಡ್ರಿ ಅಂತ ಹೇಳಿದರೆ ಭಾಳ ಸಂತೋಷಪ್ಪ, ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳಬೇಕು. ಈ ವಿಷಯದಲ್ಲಿ ಯಾವುದನ್ನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ಲಿಕ್ಕಾಗೋದಿಲ್ಲ. ಇದು ಆಶ್ವಾಸ ವಿಶ್ವಾಸಗಳ ವಿಚಾರ. ಯಾಕೆಂದರೆ ಇದಕ್ಕೆ ಇಮಿಡಿಯೇಟ್ ಎಫೆಕ್ಟ್ನಿಂದ ಹೇಳೋದಲ್ಲ. ಇದು ಬಹುಕಾಲದ ಅವಕಾಶವನ್ನು ನೋಡಿ, ಬಹುಕಾಲವನ್ನು ಅದನ್ನು ಪರೀಕ್ಷೆ ಮಾಡಿ ಋಷಿಗಳು ನಮಗಾಗಿ ಒಂದು ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ಅದನ್ನು ತಕ್ಷಣದಲ್ಲಿ ನೀವು ತೋರಿಸ್ರಿ, ಇವತ್ತು ರಾತ್ರಿ ನಾನು ಉತ್ತರಕ್ಕೆ ಮಲಗ್ತೀನಿ, ನಾಳೆ ಬೆಳಗ್ಗೆ ನಾನೇನು ಸತ್ತು ಹೋಗ್ತೀನ, ಏನೂ ಆಗೋದಿಲ್ಲ. ಆದರೆ ಬಹುಕಾಲ ಅದನ್ನು ನೀವು ಮಾಡಿದರೆ ನಿಮ್ಮ ಜೀವನದಲ್ಲಿ ಉನ್ನತಿ ಕಡಿಮೆ ಆಗ್ತದೆ ಅನ್ನೋ ಅಭಿಪ್ರಾಯ, ಅಥವಾ ಕದಾಚಿತ್ ಇನ್ನೂ ಅದಕ್ಕಿಂತ ಕೆಟ್ಟದ್ದು ಆಗಬಹುದು. ಅದಕ್ಕಾಗಿ ವಿಶ್ವಾಸದಿಂದ ಇದನ್ನು ಮಾಡಬೇಕು. ಶಾಸ್ತ್ರ ಇರೋದು ಹಾಗೆ. ಅವ್ರೇನು ಹೇಳ್ತಾರೆ ಅಂದರೆ, ಶಾಸ್ತ್ರದಲ್ಲಿ ಆಚಾರ ಹೇಳಿದ್ದನ್ನೆಲ್ಲ ಒಪ್ಪಬೇಕು ಅಂತಿಲ್ಲ. ಮೊದಲು ನೀವು ಅದನ್ನು ತಗೊಳ್ರಿ, ಫಸ್ಟ್ ಒಂದು ಸಲ ಅದನ್ನು ವಿಶ್ವಾಸ ಮಾಡಿರಿ, ನೀವು ಅದನ್ನು ಪ್ರಯೋಗ ಮಾಡಿರಿ, ಪ್ರಯೋಗ ಮಾಡಿ ಅದನ್ನು ವೆರಿಫೈ ಮಾಡಿರಿ. ಇದೇ ಶಾಸ್ತ್ರದ ಅಭಿಪ್ರಾಯ. ವೆರಿಫೈಡ್ ಯಾವ ನಾಲೆಜ್ ಇದೆಯೋ ಅದೇ ನಾಲೆಜ್ ಅಂತ ಹೇಳ್ತಾರೆ. ಅನುಭವ ಜನಿತ ಸಂಸ್ಕಾರ ಏನಿದೆ ಅದೇ ದೊಡ್ಡದು ಎಲ್ಲಕ್ಕಿಂತ. ಶಾಸ್ತ್ರದಲ್ಲಿ ಅದನ್ನೇ ಹೇಳಿದ್ದಾರೆ. ಯಾವುದನ್ನು ಯಾರು ಹೇಳಿದ್ದು ಅಂತ ಮಾತ್ರ ಮಾಡೋದು ಅಂತ ಅಭಿಪ್ರಾಯ ಇಲ್ಲ. ಮತ್ತೆ ಮಲಗುವಾಗ ಒಂದು ಶ್ಲೋಕ ಹೇಳ್ತಾರೆ, ಅದನ್ನು ಬರೆದಿಟ್ಕೊಳ್ಬೇಕು. ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿ ಕಪಿಲೋ ಮುನಿರಾಸ್ತಿಕಃ ಪಂಚೈತೆ ಸುಖಶಾಯಿನಃ. ನಮ್ಮಮ್ಮ ನಮಗೆ ಯಾವಾಗಲೂ ಹೇಳಿಸ್ತಿದ್ಲು, ಸಣ್ಣವರಿದ್ದಾಗ ನಾ ಅಮ್ಮನ ಜೊತೆನೇ ಮಲಗುವ ಪದ್ಧತಿ ಇಟ್ಕೊಂಡು. ಅಮ್ಮ ಕೊನೆಗೆ ಹೇಳೋದು ಇದನ್ನೇ ಹೇಳ್ತಿದ್ಲು, ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿ ಅಂತ. ಈ ಶ್ಲೋಕ ಹೇಳಿ ಅಗಸ್ತ್ಯ, ಮಾಧವ, ಮುಚುಕುಂದ, ಕಪಿಲ, ಆಸ್ತಿಕ ಋಷಿ ಇವರನ್ನು ನಾವು ಪ್ರತಿನಿತ್ಯ ಸ್ಮರಣೆ ಮಲಗಿದರೆ ಸುಖವಾದ ನಿದ್ರೆ ಬರ್ತದೆ ಅಂತ. ಅದನ್ನ ಬರೆದಿಟ್ಟುಕೊಂಡು ಮಾಡಬೇಕು ಅಂತ ಹೇಳ್ತಾರೆ. ಇಷ್ಟೆಲ್ಲ ಮಾಡಿದ ಜೊತೆಗೆ ಒಂದಿಷ್ಟು ವ್ಯಾಲ್ಯೂ ಸಿಸ್ಟಮ್ ಅಂದ್ರೇನು, ಅವಶ್ಯವಾಗಿ ಮಾಡಲೇಬೇಕಾದ ಸಾಮಾನ್ಯ ಧರ್ಮಗಳು ಅಂತ ಹೇಳ್ತಾರೆ. ಅಹಿಂಸಾ, ಅಹಿಂಸಾ ಅನ್ನೋದು ಅತ್ಯಂತ ಸಾಮಾನ್ಯ ಧರ್ಮ, ಮಾಡಲಿಕ್ಕೆ ಬೇಕದನ್ನು. ಇಟ್ ಈಸ್ ಎವ್ರಿವೇರ್. ಜಗತ್ತಿನ ಯಾವ ಮೂಲೆಯೊಳಗೂ ಕೇಳಿರ್ಬೇಕಾದ್ರೆ ಅದು ಕಮ್ಯುನಿಸ್ಟ್ ಕಂಟ್ರಿನೋ ಇನ್ಯಾವ ಕಂಟ್ರಿನೋ ಆಗಿರಲಿ ಅಥವಾ ಡೆಮೋಕ್ರೆಟಿಕ್ ಕಂಟ್ರಿ ಇರಲಿ, ಅಹಿಂಸಾ ಅನ್ನೋದು ಎಲ್ಲರಿಗೂ ಬೇಕು. ಇಟ್ ಈಸ್ ವೆಲ್ಕಮ್ಡ್ ಎವ್ರಿವೇರ್. ಅನ್ನೋ ಅರ್ಥ ಏನು? ಅಹಿಂಸೆ ಅನ್ನೋದು ಬಹಳ ದೊಡ್ಡದಾದ ಅಸ್ತ್ರ, ಅದರಿಂದ ನಾವು ಪ್ರಯೋಗ ಮಾಡಬೇಕು. ಹಿಂಸೆ ಅಂದರೆ ಕೇವಲ ಹೊಡೆಯೋದು ಬಡಿಯೋದು ಅಂತಲ್ಲ, ಮಾನಸಿಕವಾದ ಹಿಂಸೆಯನ್ನು ಮಾಡಬಾರದು. ಕಾಯಿಕವಾದ ಹಿಂಸೆ, ವಾಚನಿಕವಾದ ಹಿಂಸೆ, ಮಾನಸಿಕವಾದ ಹಿಂಸೆ, ಮೂರು ರೀತಿಯಾದ ಹಿಂಸೆಗಳಿರ್ತಾವೆ. ಇನ್ನೊಬ್ಬರಿಗೆ ಕೆಟ್ಟು ಮಾತಾಡೋದು ಒಂದು ಹಿಂಸೆನೆ, ಅದನ್ನು ಮಾಡಬಾರ್ದು. ವಾಚಾ ದುರುಕ್ತಂ ಬೀವತ್ಸಂ ಅಂತ ಹೇಳ್ತಾರೆ. ಅದನ್ನು ಮಾತಿನಿಂದ ಬಿರುನುಡಿ ಆಡಿದರೆ, ಅದು ಹೇಳ್ತಾರಲ್ಲ, ವರ್ಡ್ಸ್ ಲೈಕ್ ಎನ್ ಆರೋ ಶಾಟ್ ವಿಲ್ ನೆವರ್ ಕಮ್ ಬ್ಯಾಕ್ ಅಂತ. ಒಂದು ಸಲ ಬಾಣ ಬಿಟ್ಟರೆ ಆ ಬಾಣ ತಿರುಗಿ ನಮ್ಮ ಕೈಗೆ ಬರುವುದಿಲ್ಲ. ಅಂಥ ವಿದ್ಯೆ ನಮ್ಮ ಹತ್ರ ಇಲ್ಲ. ಹಾಗೆ ನಮ್ಮ ಮಾತುಗಳು, ಕೆಟ್ಟದಾದ ಮಾತುಗಳು ಒಂದ್ಸಲ ಹೊರಗೆ ಬಿತ್ತು ಅಂದರೆ ಅದು ವಾಪಸ್ ತಗೊಳ್ಳಿಕ್ಕೆ ಆಗೋದಿಲ್ಲ. ಹೀಗಾಗಿ ಒಂದೊಂದ್ಸಲ ಮಾತು ಮನೆಯನ್ನೇ ಕೆಡಿಸ್ತು ಅಂತ ಅದಕ್ಕೆ ಗಾದೆಯಲ್ಲಿ ಹೇಳ್ತಾರೆ. ಮಾತನ್ನು ಬಹಳ ಅಳೆದು ತೂಗಿ ಆಡಬೇಕು. ಇದು ಮಾತಿನಿಂದ ಮಾಡುವ ಹಿಂಸೆ. ಇನ್ನು ದೈಹಿಕವಾಗಿ ಅಂತೂ ಹಿಂಸೆ ಮಾಡೋ ಹಂಗೆ ಇಲ್ಲ. ಇವತ್ತೆಲ್ಲ ಪೊಲೀಸರು ಅದನ್ನು ನೋಡ್ಕೊಳ್ಳಿಕ್ಕಿದ್ದಾರೆ. ಕಾಯಿಕವಾದ ಹಿಂಸೆಗೆ ಮಾತ್ರ ಪೊಲೀಸಿಂಗ್ ಇದೆ, ಮಾನಸಿಕವಾದ ಹಿಂಸೆಗೆ ನೋ ಪೊಲೀಸ್. ಮತ್ತು ಮಾನಸಿಕವಾಗಿ ಮಾಡಿದ ತಪ್ಪಿಗೆ ಯಾವ ಪೊಲೀಸಿಂಗೂ ಇಲ್ಲ. ಅದಕ್ಕಾಗಿ ಈ ಧರ್ಮಶಾಸ್ತ್ರಗಳು ಬಂದಿತ್ತು. ಗೊತ್ತಾಯ್ತ್ರಿ? ಜಗತ್ತಿನೊಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಳಗೆ ಯಾರಿಗಾದ್ರೂ ಕಂಪ್ಲೇಂಟ್ ಮಾಡ್ತಾರ, ಇವರು ಮನಸ್ಸಿನೊಳಗೆ ನೋಡ್ರಿ ಕೆಟ್ಟ ವಿಚಾರ ಮಾಡ್ತಾರೆ, ಇವ್ರ ಮೇಲೆ ಒಂದು FIR ಹಾಕ್ರಿ ಅಂತ ಹೇಳಲಿಕ್ಕೆ ಆಗ್ತದ? ಪರಚಿತ್ತ ವೃತ್ತೇ ಅಪ್ರತ್ಯಕ್ಷತ್ವ ಅಂತ ಬರೀತಾರೆ. ಇನ್ನೊಬ್ಬರ ಮನಸ್ಸಿನೊಳಗೆ ಇದ್ದದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಅಲ್ಲಿ FIR ಹಾಕ್ತಾರೆ. ಕರೆಕ್ಟ್, ದಟ್ ಈಸ್ ರೈಟ್. ಅದನ್ನು ನೋಡಿ ಇಲ್ಲಿ ಯಾರೂ ಹಾಕ್ಲಿಕ್ಕೆ ಆಗೋದಿಲ್ಲ. ಆದರೆ ಅಲ್ಲಿ ಯಾರಿದ್ದಾರಲ್ಲ, ಮೊನ್ನೆ ಬಂದಿತ್ತಲ್ಲ ವಿಷಯ, ನಮ್ಮ ಚಿತ್ರಗುಪ್ತರಿದ್ದಾರಲ್ಲ, ಅವರು ಮಾತ್ರ ಮನಸ್ಸಿನಿಂದ ಮಾಡಿದ ತಪ್ಪಿಗೂ ಲೆಕ್ಕ ಇಟ್ಟಿರ್ತಾರೆ. ಅವರು FIR ಹಾಕ್ತಾರೆ, ಗ್ಯಾರಂಟಿ. ಹೀಗಾಗಿ ಇಲ್ಲಾದರೂ ಆಯಿತು, ಅಲ್ಲಾದರೂ ಆಯಿತು, ಒಂದು ಕಡೆ ನಮ್ಮ ಕನ್ವಿಕ್ಷನ್ ಗ್ಯಾರಂಟಿ. ಅದಕ್ಕಾಗಿ ಆ ಕೆಲಸ ಮಾಡಬಾರದು ಅಂತ ಅಭಿಪ್ರಾಯ. ಇಷ್ಟು ಅಹಿಂಸಾ ಬಗ್ಗೆ ಹೇಳಿದರು. ಸತ್ಯವಚನಂ, ಎರಡನೇದು ಸತ್ಯ. ಸತ್ಯ ಅನ್ನೋದೇನಿದೆ, ಇದೊಂದು ಬಹಳ ಇಂಪಾರ್ಟೆಂಟ್ ವಿಷಯ ತಿಳ್ಕೋಬೇಕು. ಸತ್ಯ ಅಂದರೆ ಆ್ಯಸ್ ಇಟ್ ಈಸ್ ಅಂತ ಅರ್ಥ ಅಲ್ಲ. ಸತ್ಯ ಅನ್ನೋದಕ್ಕೆ ಆ್ಯಸ್ ಇಟ್ ಈಸ್ ಅಲ್ಲ. ಸತ್ಯ ಅಂದರೆ ಯಾವುದರಿಂದ ಸಜ್ಜನರಿಗೆ ಉತ್ತಮ ಆಗ್ತದೋ ಅದು ಸತ್ಯ. ಈಗ ಒಬ್ಬ ಕಟಕ ಇದ್ದಾನೆ, ಒಂದು ಆಕಳನ್ನು ಹಿಡಿದು ಕೊಲ್ಲಬೇಕು ಅಂತ ಹೋಗ್ತಾ ಇದ್ದಾನೆ. ಆಕಳು ಎಲ್ಲೋ ದಾರಿಯೊಳಗೆ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗಿದೆ. ದಾರಿಯೊಳಗೆ ಒಬ್ಬನು ಕೂತಿದ್ದ. ಯಾವುದೋ ಒಂದು ಆಕಳು ಹೋಯ್ತಲ್ಲ, ಎಲ್ಲೋಯ್ತು? ಸತ್ಯ ಮಾತಾಡ್ಬೇಕಲ್ಲ ನಾನು. ಇಲ್ಲಿ ಹೋಯ್ತು ಅಂತ ಸರಿಯಾಗಿ ತೋರಿಸ್ಬಿಟ್ರೆ ಅವನು ಹೋಗಿ ಅದನ್ನು ಹಿಡಿದು ಅದನ್ನು ಕೊಂದು ಬಿಡ್ತಾನೆ. ಇದಕ್ಕೆ ಸತ್ಯ ಅನ್ಬೇಕಾ ಸುಳ್ಳು ಅನ್ಬೇಕಾ?
ಯಾರೋ ಒಬ್ರು ಪಾಪ ಹೆಣ್ಣು ಮಗಳನ್ನ ಏನು ಬೆನ್ನಟ್ಟಿ ಬರ್ತಾ ಇದ್ದಾರೆ. ಆ ಹೆಣ್ಮಗಳು ಎಲ್ಲಿ ಹೋದ್ಲು ಅಂತ ಕೇಳಿದ್ರೆ ಸತ್ಯ ಮಾತಾಡ್ಬೇಕು. ಇಲ್ಲಿದ್ದಾಳೆ, ಅಡಕೊಂಡಿದ್ದಾಳೆ ನೋಡ್ರಿ ಇಲ್ಲೇ ಹಿಂದೆ ಅಂತ ತೋರಿಸಿದ್ರೆ ಅವಳ ಮಾನಾಪಹಾರ ಆದ್ರೆ ಅದಕ್ಕೆ ಯಾರು ರೆಸ್ಪಾನ್ಸಿಬಲ್? ಮಾಡಿದವರಿಗಿಂತ ಆಡಿದವರಿಗೆ ಹೆಚ್ಚು ಬರ್ತದೆ. ಇದಕ್ಕಾಗಿ ಸತ್ಯ ಅನ್ನೋದು ಅತ್ಯಂತ ಅತ್ಯಂತ ರಿಲೇಟಿವ್ ಆದ ಒಂದು ವ್ಯಾಲ್ಯೂ ಸಿಸ್ಟಮ್ನೊಳಗೆ ಅತ್ಯಂತ ರಿಲೇಟಿವ್ ವ್ಯಾಲ್ಯೂ ಯಾವುದು ಅಂದ್ರೆ ಸತ್ಯ. ಯಾಕೆಂದ್ರೆ ಯಾವುದು ಇನ್ನೊಂದು ತಪ್ಪನ್ನ ಅಪರಾಧವನ್ನು ನಿಲ್ಲಿಸ್ತದೋ ಆ ಸುಳ್ಳು ಕೂಡ ಸತ್ಯವಾಗ್ತದೆ. ಯಾವುದು ಅಪರಾಧವನ್ನು ಮಾಡಿಸ್ತದೋ ಆ ಸತ್ಯವೂ ಕೂಡ ಸುಳ್ಳಾಗ್ತದೆ. ಇಟ್ಸ್ ಅ ವೆರಿ ರಿಲೇಟಿವ್ ವ್ಯಾಲ್ಯೂ. ಅದಕ್ಕಾಗಿ ಹೇಳ್ತಾರೆ ಬಹಳ ಕೇರ್ಫುಲ್ ಆಗಿ ಮಾತಾಡಬೇಕು. ನಾವು ಅದರ ಇಂಪ್ಯಾಕ್ಟ್ ಏನು ಅನ್ನೋದನ್ನು ತಿಳಿದು ಮಾತನಾಡಿದರೆ ಅದು ಸತ್ಯ ಅಂತ ಆಗ್ತದೆ. ಇದು ಎರಡನೇದ್ದು. ಮೂರನೇದ್ದು ಸರ್ವಭೂತಾನುಕಂಪನಂ ಅಂತ. ಸರ್ವಭೂತಾನುಕಂಪನ ಅಂದ್ರೆ ಎಲ್ಲಾ ಕಡೆಗೆ ಎಂಪಥೈಸ್ ಎವ್ರಿಬಡಿ. ಪ್ರಾಣಿಗಳಲ್ಲೂ ದಯ ಅಂತ ಮಾಡಬೇಕು. ಪ್ರಾಣಿಗಳಿಗೂ ಒಂದಿಷ್ಟು ಅನುಕೂಲ ಮಾಡಬೇಕು, ಅವುಗಳಿಗೂ ಊಟಕ್ಕೆ ಹಾಕಬೇಕು. ಅದಕ್ಕೆ ಬಲಿಹರಣ ಅಂತ ಹೇಳಿದ್ರು ಆವಾಗಲೇ. ಬಲಿಹರಣದ ಉದ್ದೇಶನೇ ಅದು, ಭೂತಾನುಕಂಪನ ಅಂತ ಇರಬೇಕು. ಹೀಗಾಗಿ ಅದನ್ನ ಮಾಡ್ತಾ ಇರಬೇಕು. ಆಮೇಲೆ ಶಮಃ, ಭಗವಂತನಲ್ಲೇ ಮನಸ್ಸಿಡಬೇಕು. ದಾನಂ, ಕೈ ಎತ್ತಿ ಕೊಡೋದು. ಜಗತ್ತಿನೊಳಗೆ ಎಲ್ಲರೂ ಇರ್ತಾರೆ, ಬೇಕಾದಂಥ ಜನ ಇದ್ದಾರೆ, ದಾನ ಮಾಡುವ ಜನ ಬಹಳ ಕಡಿಮೆ ಅಂತ ನಿನ್ನೆನೂ ಹೇಳಿದ್ದೇನೆ. ಹೀಗಾಗಿ ದಾತಾ ದುರ್ಲಭ ಅಂತ, ಕೊಡುವವನು ಬಹಳ ದುರ್ಲಭ ಜಗತ್ತಿನೊಳಗೆ. ಆಮೇಲೆ ಯಥಾಶಕ್ತಿ ಗಾರ್ಹಸ್ಥೋ ಧರ್ಮ ಉಚ್ಯತೆ. ಆಮೇಲೆ ಇನ್ನೊಬ್ಬರ ಹೆಣ್ಣು ಮಕ್ಕಳನ್ನ ಕೆಟ್ಟ ದೃಷ್ಟಿಯಿಂದ ನೋಡದೇ ಇರುವುದು ಒಂದು ಧರ್ಮ ಅಂತ. ಪರದಾರೇಶು ಮಾತೃವತ ತ್ವರಿತ. ಇನ್ನೊಬ್ಬರ ಹೆಣ್ಣು ಮಗಳು ಅಂದ್ರೆ ನನ್ನ ತಾಯಿ ಇದ್ದಂತೆ ಅಂತ ನೋಡ್ಬೇಕು. ಶಿವಾಜಿ ಮಹಾರಾಜರ ಕಾಲದಲ್ಲಿ ಒಂದು ಕಥೆ ನಡೀತು. ಶಿವಾಜಿ ರಾಜರು ಬೇರೆ ಬೇರೆ ಕಡೆ ತಮ್ಮ ಇದನ್ನ ಯಾವ ಕೋಟೆಗಳನ್ನೆಲ್ಲ ಗೆಲ್ಲುವಾಗ ಒಂದು ಯವನರ ಕೋಟೆ ಇತ್ತು. ಒಬ್ಬ ದೊರೆ, ಮುಸ್ಲಿಂ ದೊರೆ ಇದ್ದ. ಅವನಿಂದ ಅದನ್ನ ಆಕ್ರಮಣ ಮಾಡಿಕೊಂಡು ವಶಪಡಿಸ್ಕೊಂಡ್ರು, ಸನಾತನಕ್ಕೆ ಬೇಕು ಅಂತ ಹೇಳಿ. ಸ್ವರಾಜ್ಯದ ಕಲ್ಪನೆಯನ್ನ ಹೊತ್ತ ಶಿವಾಜಿ ರಾಜರು ಸ್ವರಾಜ್ಯಕ್ಕೆ ಎಲ್ಲವನ್ನು ಸೇರಿಸ್ತಾ ಇದ್ದಾರೆ. ಅಲ್ಲಿ ಅವನ ಹೆಂಡತಿಯನ್ನ ಸೆರೆ ಹಿಡಿದು ಕರ್ಕೊಂಡು ಬಂದರು. ನೋಡ್ಲಿಕ್ಕೆ ಬಹಳ ಸುಂದರಿ ಇದ್ಲಂತವಳು. ಕರ್ಕೊಂಡು ಬಂದ ತಕ್ಷಣ ಶಿವಾಜಿ ರಾಜರ ಮುಂದೆ ನಿಲ್ಲಿಸಿದ್ರಂತ ಅವಳ ಹೆಣ್ಮಗಳನ್ನ. ನಿಲ್ಲಿಸಿ ಹೇಳಿದ್ರು, ಈ ಹೆಣ್ಣು ಮಗಳು ಅವನ ಹೆಂಡತಿ. ಅವರ ಕಡೆ ಪದ್ಧತಿ ಏನು ಅಂದ್ರೆ ಯಾರನ್ನು ದೋಚ್ತಾರೋ ಅವ್ರ ಹೆಂಡತಿಯನ್ನು ದೋಚ್ತಾ ಇದ್ರು. ಬರೇ ಸಂಪತ್ತಷ್ಟೇ ಅಲ್ಲ, ಮಾಡಿದ್ದಂಗೆ ಅಲ್ಲ. ಇಷ್ಟು ವರ್ಷ 600-700 ವರ್ಷಗಳ ಕಾಲ ಇದನ್ನೇ ಮಾಡಿದ್ದು. ಸೋಮನಾಥವನ್ನಷ್ಟೇ ದೋಚಲಿಲ್ಲ, ಅಲ್ಲಿದ್ದ ಹೆಣ್ಣು ಮಕ್ಕಳನ್ನು ಅವ್ರು ನಾಶ ಮಾಡಿದ್ರು. ಹಾಗಾಗಿ ಅದೇ ಸಂಪ್ರದಾಯ ಅಲ್ಲಿ ಅವರ ಹತ್ರ ಇತ್ತು. ಇಲ್ಲಿ ಬಂದು ಶಿವಾಜಿ ರಾಜರ ಹತ್ರ ಹೆಣ್ಮಗಳನ್ನ ತಂದು ತೋರಿಸಿದರೆ ಶಿವಾಜಿ ರಾಜರು ಎದ್ದು ಅವರ ಹತ್ರ ಓಡಿ ಬಂದ್ರಂತ. ಆಶ್ಚರ್ಯ ಎಲ್ಲರಿಗೂ. ಏನು ಹೆಣ್ಣುಮಕ್ಕಳ ಈ ಆಸೆ ಅನ್ನೋದು ಇವ್ರಿಗೂ ತಪ್ಪಲಿಲ್ವಾ ಅಂತ ಅನ್ಕೊಂಡ್ರಂತೆ. ಅವ್ರು ಹೇಳಿದ್ರಂತೆ, ನನ್ನ ತಾಯಿನೂ ನಿನ್ನಂತಾನೆ ಸುಂದರ ಇದ್ಲು ಅಂತಂದ್ರಂತೆ. ನಿನ್ನನ್ನು ನೋಡಿದ ತಕ್ಷಣ ನನ್ನ ತಾಯಿ ಸ್ಮರಣೆ ಆಯ್ತು ಅಂದ್ರಂತವ್. ಇದು ನಿಜವಾದ ಪಾಂಡಿತ್ಯ ಅಂತ. ಮಾತೃವತ್ ಪರದಾರೇಶು ಪರದ್ರವ್ಯಾಣಿ ಲೋಷ್ಠವತ್ ಆತ್ಮವತ್ ಸರ್ವಭೂತೇಶು ಯಪಶ್ಯತಿ ಸ ಪಂಡಿತ. ತಾಯಿ ಪರಸ್ತ್ರೀಯರನ್ನ ತನ್ನ ತಾಯಿಯಂತೆ ನೋಡುವಂತಹ ದೃಷ್ಟಿ, ಆ ದೃಷ್ಟಿ ಶುದ್ಧಿ ಅದಲ್ಲ, ಅದು ಎಲ್ಲಕ್ಕಿಂತ ದೊಡ್ಡದು. ಅದರಿಂದ ಆಗುವ ವ್ಯಭಿಚಾರ ಅಷ್ಟೇ ಕೆಟ್ಟದ್ದು. ಆದ್ದರಿಂದ ಇದು ಪ್ರಧಾನವಾದ ಸಂಸ್ಕೃತಿ. ಇದನ್ನ ಗೃಹಸ್ಥ ಧರ್ಮದಲ್ಲಿ ಬಹಳ ಮಹತ್ವದಲ್ಲಿ ಹೇಳಿದ್ದಾರೆ. ಪರದಾರೇಶು ಅಸಂಸರ್ಗ ಪರಸ್ತ್ರೀ ಪರಿರಕ್ಷಣಂ ಅದತ್ತ ದಾನವಿರಮೋ ಮಧುಮಾಂಸ ವಿವರ್ಜಿತಂ. ಆದಷ್ಟು ಅಹಿಂಸಾ ರೂಪದಲ್ಲಿ ಬರುವ ಯಾವ ವಿಧಾನವಿದೆ ಅದನ್ನೇ ನಾವು ಬಳಸಬೇಕು. ಹಿಂಸಾ ವಿಧಾನವನ್ನು ಕಲಿಯುಗದಲ್ಲಿ ಹೇಳಿಲ್ಲ. ಯಾರೋ ಪ್ರಶ್ನೆ ಮಾಡಿದ್ರು, ಹಿಂದಕ್ಕೆಲ್ಲ ಮತ್ತೆ ರಾಮ ಮತ್ತೆ ಮಾಂಸ ತಿನ್ಲಿಲ್ಲೇನೋ, ಕೃಷ್ಣ ತಿನ್ಲಿಲ್ಲೇನೋ ಅಲ್ಲ. ಅವರು ತಿಂದ್ರು ಅಂದ್ರೆ ಅವರು ಗೋವರ್ಧನ ಎತ್ತಿ ಹಿಡಿದ್ರು, ನಿಮ್ಗೆ ಹಿಡಿಲಿಕ್ಕಾಗ್ತದ? ಅವರು ಈ ದೊಡ್ಡ ಸಮುದ್ರಕ್ಕೆ ಒಂದು ಸೇತುವೆ ಕಟ್ಟಿ ನಿಮ್ಗೆ ಕಟ್ಲಿಕ್ಕೆ ಆಗ್ತದ? ಅವರು ಮಾಡಿದ್ದೆಲ್ಲ ಮಾಡೋದಾದ್ರೆ ಇದನ್ನು ಮಾಡಬೇಕು, ನೀವು ಆಗೋದಿಲ್ಲಲ್ಲ. ಆದ್ದರಿಂದ ಈ ಯುಗಕ್ಕೆ ಏನು ಧರ್ಮ ಅಂತ ಹೇಳಿದ್ದಾರೋ ಅದನ್ನು ಪಾಲಿಸ್ಬೇಕು. ಎಲ್ಲದರೊಳಗೂ ಪ್ರಶ್ನೆ ಮಾಡ್ತಾ ಇದ್ದರೆ ಪ್ರಶ್ನೆಗಳು ಮುಗಿಯೋದೇ ಇಲ್ಲ, ಉಪಾಸನೆಗೆ ಅವಕಾಶನೇ ಇಲ್ಲ. ಅದಕ್ಕಾಗಿ ಒಂದಿಷ್ಟು ಸಮಾಧಾನವನ್ನು ತಂದುಕೊಂಡು ಮಾಡ್ತಾ ಇರಬೇಕು. ಇದು ಶ್ರೀ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ನಾರಾಯಣ ನಾರದ ಸಂವಾದೆ ಆಹ್ನಿಕ ಕಥನಂ ನಾಮ 39 29 ಅಧ್ಯಾಯವನ್ನು ಮುಗಿಸಿದ್ದಾರೆ. ಮುಂದೆ ಪತಿವ್ರತ ಧರ್ಮ ನಿರೂಪಣೆಯನ್ನು ಹೇಳ್ತಾ ಇದ್ದಾರೆ. ಪತಿವ್ರತ ಧರ್ಮ ನಿರೂಪಣೆ ಅಂತ ಹೇಳಿದಾಗ ವಿಮೆನ್ ಎಂಪವರ್ಮೆಂಟ್ದವರು ಕೇಸ್ ಹಾಕ್ತಾರೆ. ಏನ್ರಿ ಹೆಣ್ಮಕ್ಳಿಗೆ ಮಾತ್ರ ಇದು ವಿಧಿಯನ್ನು ಹೇಳಿದ್ದೀರಿ ಅಂತಲ್ಲ, ಪತ್ನಿವ್ರತ ವಿಧಿನೂ ಹೇಳಿದ್ದಾರೆ. ಅದಕ್ಕೆ 1-2 ಕಡೆ ಉತ್ತಮವಾದ ಉದಾಹರಣೆಯನ್ನು ನಾನು ತೋರಿಸ್ತೀನಿ. ಸ್ತುತಾ ಪತಿವ್ರತ ನಾರಿ ತ್ವಯಾ ಪೂರ್ವಂ ತಪೋನಿಧೆ
ತಲ್ಲಕ್ಷಣಾನಿ ಸರ್ವಾಣಿ ಸಮಾಸೇನ ವದಸ್ವಮೇ. ನಮಗೆ ಈ ಉತ್ತಮವಾದ ನಡವಳಿಕೆಯ ಬಗ್ಗೆ, ಸದಾಚಾರದ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಬೇಕು. ಹೆಣ್ಣಾಗ್ಲಿ ಗಂಡಾಗ್ಲಿ ಒಳ್ಳೆಯ ಆಚರಣೆ ಇರಬೇಕು. ಸದಾಚಾರ ಅನ್ನೋದು ಎಲ್ಲರಿಗೂ ಬೇಕು. ಕ್ಲೀನ್ ಏನೋ ಆಚರಣೆ ಅನ್ನೋದು ಇರಬೇಕು ಅಂತ ಹೇಳಿದರು. ಕ್ಷೇತ್ರಾದ್ ವನಾದ್ವಾ ಗ್ರಾಮಾದ್ವಾ ಭರ್ತಾರಂ ಗೃಹಮಾಗತಂ ಪ್ರತ್ಯುತ್ಥಾಯ ಅಭಿನಂದೇತ ಆಸನೇ ನೋದಕೇನ ಚ. ಪ್ರಧಾನವಾದದ್ದಷ್ಟೇ ತಗೊಂಡು ಹೇಳ್ತಾ ಇದ್ದೆ. ಹಿಂದೆ ಸತ್ಯಭಾಮಾದೇವಿ ದ್ರೌಪದಿ ಹತ್ರ ಬಂದಿದ್ಲು. ಇದೊಂದು ಅಪರೂಪದ ಸನ್ನಿವೇಶ. ವನಪರ್ವ ಅಂತ ಮಹಾಭಾರತದೊಳಗೆ ಬರ್ತದೆ. ಆ ವನಪರ್ವದಲ್ಲಿ ಬರುವ ಅದ್ಭುತವಾದ ಸನ್ನಿವೇಶ ದ್ರೌಪದಿ ಸಂವಾದ. ಸತ್ಯಭಾಮ ಕೇಳ್ತಾಳೆ, ನಿನಗೆ 5 ಜನ ಗಂಡಂದರು, ಹೇಗೆ ಮ್ಯಾನೇಜ್ ಮಾಡ್ತೀವಿ? ನನಗೆ ನಾವೊಬ್ಬಳೇ ಅಲ್ಲ, 16,000 ಜನ ನಾವು, ಅದರಲ್ಲಿ 8 ಜನ ಸ್ಪೆಷಲ್ ನಾವು. ಆದರೂ ಒಬ್ಬನನ್ನು ಹಿಡಿಲಿಕ್ಕೆ ಆಗ್ತಾ ಇಲ್ಲ ನಮಗೆ ಶ್ರೀಕೃಷ್ಣ. ಹೀಗಾಗಿ ಶ್ರೀಕೃಷ್ಣನನ್ನು ಹೇಗೆ ವಶ ಮಾಡ್ಕೊಳ್ಳೋದು, ನಿನಗೇನಾದರೂ ವಶೀಕರಣ ವಿದ್ಯೆ ಇದೆಯಾ ನಿನ್ನ ಹತ್ರ ಅನ್ನೋ ಥರ ಕೇಳಿದ್ಲು. ಆವಾಗ ಅವಳು ಅನೇಕ ವಿಷಯಗಳನ್ನು ಹೇಳ್ತಾ ಮುಖ್ಯವಾಗಿ ಹೇಳಿದರು, ಎಲ್ಲಿ ಒಬ್ಬ ಹೆಣ್ಣು ಮಗಳು ನಗನಗತಾ ಜೀವನವನ್ನು ಮಾಡ್ತಾಳೋ ಅಲ್ಲಿ ಸುಖ ಇರ್ತದಂತೆ. ಅದ್ಭುತವಾದ ಮಾತು. ಯಾಕೆ ಅಂತಂದರೆ ಮುಂದೆ ಹೇಳ್ತಾರೆ, ಗೃಹ ಮುಖ್ಯಯ ಅಂತ ಬರೀತಾರೆ. ಗೃಹ ಮುಖ್ಯಯ ಅಂದ್ರೇನು? ಒಂದು ಮನೆ ಅಂತಾಗಲಿಕ್ಕೆ ಎ ಹೌಸ್ ಇಸ್ ಎ ಹೌಸ್. ಇಟ್ ಕ್ಯಾನ್ ಬಿಕಮ್ ಹೋಮ್ ಓನ್ಲಿ ವೆನ್ ದೆರ್ ಈಸ್ ಎ ಪರ್ಸನ್ ಹೂ ಲಿಟ್ಸ್ ಅಪ್ ಅಂತ. ಹೆಣ್ಣು ಮಗಳು ಇದ್ರೆ ತಾನೇ ಮನೆಗೆ ಮನೆ ಅಂತ ಕರೆಯೋದು. ಅದಕ್ಕಾಗಿ ಹೇಳ್ತಾರೆ, ಒಬ್ಬ ಹೆಣ್ಣು ಮಗಳು ಸಂತೋಷದಿಂದ ಇರ್ತಾ ಇದ್ರೆ ಅವಳು ಆ ಮನೆಯ ಹೃದಯ ಭಾಗ ಅಂತ ಹೇಳ್ಬೋದು. ಒಂದು ಮನೆ ಅಂತಂದ್ರೆ ಅವಳ ಮುಖ್ಯ ಭಾಗನೇ ಆ ಹೆಣ್ಣು ಮಗಳು ಅಂತ. ಯಾಕೆಂದ್ರೆ ಅವಳಿಗೆ ಬೇರೆ ಬೇರೆ ರೀತಿಯಾದಂತಹ ರೋಲ್ಸ್ ಪ್ಲೇ ಮಾಡ್ಲಿಕ್ಕೆ ಗೊತ್ತಿದೆ. ತಾಯಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಮಗಳಾಗಿ ಎಲ್ಲ ರೀತಿಯಲ್ಲೂ ಅವಳು ಕೆಲಸ ಮಾಡ್ತಾಳಾದ್ರಿಂದ ಒಬ್ಬ ಹೆಣ್ಣು ಮಗಳ ಕರ್ತವ್ಯ ಬಹಳ ಎತ್ತರದ್ದು ಅಂತ. ಗಂಡಸಿನ ಕರ್ತವ್ಯ ಅಷ್ಟೇ ದೊಡ್ಡದಿದೆ. ಆದರೂ ಕೂಡ ಹೆಣ್ಣು ಮಕ್ಕಳು ಇನ್ನೂ ಹೆಚ್ಚಿನ ಪರಿಶ್ರಮ ಪಡ್ತಾರೆ ಅನ್ನೋದಕ್ಕೆ ಅವರಿಗೆ ಎತ್ತರದ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಎತ್ತರ ನಾರ್ಯಸ್ತು ಪೂಜ್ಯಂತೆ ಅಂತ ಹೇಳಿದ್ದು ಇದೇ ಕಾರಣಕ್ಕೆ. ಯಾಕೆ ಅಂತಂದ್ರೆ ಅದಕ್ಕೆ ಗೃಹಿಣಿ ಗೃಹ ಮುಚ್ಚತೆ. ಗೃಹಂ ಅಂತ ಯಾವುದು ಕರೀತಾರೆ? ಒಂದು ಬಿಲ್ಡಿಂಗ್ ಇದ್ರೆ ಅದು ಬಿಲ್ಡಿಂಗ್ ಮಾತ್ರ. ಒಬ್ಬ ಹೆಣ್ಮಗಳು ಬಂದು ರಂಗೋಲಿ ಹಾಕಿ ಅಲ್ಲಿ ಮುಂದೆ ತುಳಸಿ ಕಟ್ಟೆ ಪೂಜೆ ಮಾಡಿದ ಮೇಲೆ ಅದು ಮನೆ ಅಂತ ಆಗ್ತದೆ. ಇದು ಸತ್ಯವಾದ ಮಾತು. ಅದಕ್ಕಾಗಿ ಹೇಳಿದ್ರು, ಎಲ್ಲಿ ಹೆಣ್ಣು ಮಗಳು ಸಂತೋಷದಿಂದ ಇರ್ತಾಳೋ, ಎದುರುಚ್ಛಾ ಲಾಭ ತುಷ್ಟಿ ಇರ್ತದೋ ಆ ಮನೆ ಚೆನ್ನಾಗಿ ಇರ್ತದೆ ಅಂತ ಹೇಳಿ. ಎಷ್ಟು ತಂದು ಕೊಟ್ಟರು ಕೂಡ ಇನ್ನೂ ಸಾಕಾಗ್ತಿಲ್ಲ, ಅದು ಬೇಕು ಇದು ಬೇಕು ಅಂತ ಯಾರು ಹೇಳ್ತಾ ಇರ್ತಾರೋ, ಹೆಣ್ಮಕ್ಳು ಅಷ್ಟೇ ಅಲ್ಲ ಗಂಡಸರು ಕೂಡ, ಬೇಕು ಅನ್ನೋವನು ಬಡವ, ಸಾಕು ಅನ್ನೋವನು ಶ್ರೀಮಂತ. ಇಷ್ಟೇ ಇರೋದು, ಸ್ಟ್ರೈಟ್ ಫಾರ್ವರ್ಡ್. ಆದ್ದರಿಂದ ಹೆಣ್ಣು ಮಗಳೇ ಮನೆಯ ಸಂಸ್ಕಾರಕ್ಕೆ ಕಾರಣ. ಆದ್ದರಿಂದ ಅವಳಿಗೆ ವಿಶೇಷವಾಗಿ ಇದನ್ನ ಅಟ್ಯಾಚ್ ಮಾಡಿದ್ದಾರೆ ಅಂತ ತಿಳಿಬೇಕು. ಹೇಳ್ತಾರೆ, ನಾನು ನನ್ನ ಪತಿ ಹೊರಗೆ ಕೆಲಸಕ್ಕೆ ಅಂತ ಹೋದಾಗ ಬಂದ ತಕ್ಷಣ ಎರಡನೇ ಮಾತಾಡೋದಿಲ್ಲ. ಅವರಿಗೆ ಎದ್ದು ನಿಂತು ಒಳಗೆ ಕರ್ಕೊಂಡು ಹೋಗಿ ನೀರು ಕೊಟ್ಟು ಸಮಾಧಾನದಿಂದ ಮಾತಾಡ್ತೇನೆ. ಇಷ್ಟೇ. ಇದರಿಂದಲೇ ನಮ್ಮ ಗಂಡಂದಿರು ನನ್ನ ಮಾತು ಕೇಳ್ತಾರೆ ಅಂತ ಹೇಳ್ಬಿಟ್ಟು. ಇದೇ ಮಹಾಭಾರತದೊಳಗೆ ಅದು ಬರ್ತದೆ. ಅಭ್ಯುತ್ಥಾಯ ಅಭಿನಂದಾಮಿ ಆಸನೇ ನೋದಕೇನ ಚ ಅಂತ ಬರ್ತದೆ. ಒಳ್ಳೆ ಆಸನ ಕೊಟ್ಟು ನೀರು ಕೊಟ್ಟು ಸಮಾಧಾನರಾಗಿರ್ರಿ ಅಂತ ಅವ್ರಿಗೆ ಹೇಳಿ ಅವರ ಕಷ್ಟವನ್ನು ಅವರ ಸುಖವನ್ನು ಹಂಚಿಕೊಳ್ಬೇಕು. ಆವಾಗ ಗೃಹಿಣಿ ಆದವಳು ಗ್ರಹ ಅಂತ ಮಾಡ್ತಾಳೆ. ಬಹಳ ಮಹತ್ವದ ಮಾತು. ದ್ರೌಪದಿ ಸತ್ಯಭಾಮ ಕಥೆಯನ್ನೇ ಅರ್ಥಾತ್ ಸಂವಾದವನ್ನೇ ಪ್ರತ್ಯೇಕವಾಗಿ ಒಂದ್ಸಲ ಕೇಳಬೇಕು. ಅಷ್ಟು ಮಾರ್ಮಿಕವಾದ ಉದ್ಬೋಧಕವಾದಂಥ ಭಾಗ, ಅದನ್ನು ಕೇಳಬೇಕು. ಮುಂದೆ ಹೇಳ್ತಾರೆ, ಗೃಹವ್ಯಯ ನಿಮಿತ್ತಂ ಚ ಯದ್ರವ್ಯಂ ಪ್ರಗುಣಾರ್ಪಿತಂ ನಿರ್ವೃತ್ಯ ಗೃಹ ಕಾರ್ಯಂ ಸಾ ಕಿಂಚಿತ್ ಬುದ್ಧ್ಯಾವಶೇಷಯೇತ್. ಇದು ಪ್ರಾಯಶಃ ಎಲ್ಲ ಮಾಡ್ತಾರೆ ಹೆಣ್ಮಕ್ಳು. ಗಂಡ 10,000 ರೂಪಾಯಿ ಕೊಟ್ಟಿರ್ತಾನೆ ಅಂತ ಇಟ್ಕೊಳ್ರಿ ಮನೆ ಕೆಲಸಕ್ಕೆ, ಮನೆ ಖರ್ಚಿಗೆ ಅಂತ. ಅದರಲ್ಲಿ 5,000ನೋ 8,000ನೋ ಖರ್ಚು ಮಾಡ್ಬೇಕು, 2,000 ಎತ್ತಿಡಬೇಕಂತ. ಅದು ಸಾಸಿವೆ ಡಬ್ಬದಲ್ಲೋ ಜೀರಿಗೆ ಡಬ್ಬದಲ್ಲೋ ಇಡಬೇಕು ಎತ್ತಿ. ಹಿಂದೆ ಕೇಳಿದ್ರಲ್ಲ ಕತಿ, ಯಾವುದೋ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ ಹೆಣ್ಮಗಳು ಪಾಪ, ಅವಳು ಸಾಸಿವೆ ಡಬ್ಬದಿಂದ 10,000 ಕೊಟ್ಟ ಮೇಲೆ ಇವತ್ತದು ದೊಡ್ಡ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳ್ತಾರಲ್ಲ. ಕಾರಣ ಇದೆ, ಅವರ ತಾಯಿ ಕೊಟ್ಟ ಸಂಸ್ಕಾರ ಅಂತ ಅವರೇ ಹೇಳಿದ್ದಾರೆ ನೋಡಿ. ತಾಯಿ ಕೊಟ್ಟ ಸಂಸ್ಕಾರದಿಂದ ಏನು ಗೊತ್ತಾಯಿತು ಅಂದರೆ, ಗಂಡ ಕೊಟ್ಟ ಆ ದುಡ್ಡಿನೊಳಗೆ ಒಂದಿಷ್ಟನ್ನ ಕೂಡಿಡಬೇಕು. ಅದರಿಂದ ಏನಾಗ್ತದೆ ಅಂತಂದರೆ ಅದು ಆಪತ್ತಿನ ಧನ ಅಂತ ಆಗ್ತದೆ. ಆಪತ್ತಿನ ಧನ. ಆಪತ್ಕಾಲಕ್ಕೆ ಪಾಪ ಗಂಡಸರಿಗೆ ಗೊತ್ತಾಗೋದಿಲ್ಲ, ಎಲ್ಲ ಸಮೃದ್ಧವಾಗಿ ಖರ್ಚು ಮಾಡಿರ್ತಾರೆ. ಆಪತ್ ಧನ ಅಂತ ಕೊಟ್ಟಾಗ ವಿಶೇಷವಾದ ಸಹಕಾರ ಪತ್ನಿಯಿಂದ ಒದಗ್ತದೆ. ಇದು ಒಂದು ಒಳ್ಳೆಯ ಗೃಹಿಣಿಯ ಲಕ್ಷಣ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ.
ಆಮೇಲೆ ಅನ್ಯಾಲಾಪಮಸಂತೋಷಂ, ಇದು ಎಲ್ಲಾದರೂ ಸಮರಿ ಹೇಳ್ತಾ ಇದ್ದಾರೆ. ಅನ್ಯಾಲಾಪಮಸಂತೋಷಂ ಪರ ವ್ಯಾಪಾರ ಸಂಕಥಾ ಅತಿಹಾಸ ಅತಿಹಾಸ ಅತಿರೋಷಂಚ ಕ್ರೋಧಂಚ ಪರಿವರ್ಜಯೇತ್. ಯಾವ್ದು ಹೇಳ್ತಾರೆ ಅಂದರೆ, ಮೊದಲನೇದ್ದು ಅನ್ಯಾಲಾಪ, ಇನ್ನೊಬ್ಬರ ಬಗ್ಗೆ ಹರಟೆ ಹೊಡೆಯೋದನ್ನು ಬಂದ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಇನ್ನೊಬ್ಬರ ಬಗ್ಗೆ ಗಾಸಿಪ್ ಅಂತ ಹೇಳಿ, ಗಾಸಿಪ್ ಮಾಂಗರಿಂಗ್ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ. ಗಾಸಿಪ್ ಮಾಡೋದಷ್ಟು ಆ್ಯಕ್ಚುಲಿ ಹೇಳಬೇಕು ಅಂದ್ರೆ ಗಾಸಿಪ್ ಭಾಳ ಚೆನ್ನಾಗಿರುತ್ತೆ, ನಾನು ಮಾಡಿದ್ದೀನಿ. ಗಾಸಿಪ್ ಮಾಡೋದ್ರಿಂದ ಒಂಥರ ಒಂದು ಸ್ಟ್ರೆಸ್ ಹಾರ್ಮೋನ್ ಇರ್ತದಲ್ಲ, ಅದರಿಂದ ಸ್ಟ್ರೆಸ್ ಆಗಿರ್ತದಲ್ಲ, ಇನ್ನೊಬ್ಬರ ಬಗ್ಗೆ ಮಾತಾಡ್ರಿ ಒಂದೇ ಸತಿಗೆ ಸಮಾಧಾನ ಆಗ್ತದೆ. ಯಾರೋ ಒಬ್ರು ಹೇಳಿದ್ರಂತೆ, ಅಲ್ಲ ರೀ ಯಾಕೋ ಸ್ಟ್ರೆಸ್ ಭಾಳ ಆಗಿದೆ ನನಗೆ, ಏನು ಮಾಡೋದು ಅಂತ. ಗಂಡ ಅಂದಂತೆ, ಏನಿಲ್ಲ ಹೊರಗೆ ಹೋಗು, ನಿನ್ನ ಸ್ನೇಹಿತೆಯರ ಜೊತೆಗೆ ಇನ್ನೊಬ್ಬರ ಬಗ್ಗೆ ಒಂದಿಷ್ಟು ಗಾಸಿಪ್ ಮಾಡು, ಆರಾಮಾಗ್ತದೆ ಅಂತ ಹೇಳಿದ್ರು. ಅದು ಸತ್ಯನೂ ಹೌದು. ಕದಾಚಿತ್ ಸ್ವಾಭಾವಿಕವಾದ ಮನುಷ್ಯನ ಗುಣ ಹೆಂಗೆ ಅಂದರೆ, ಗಾಸಿಪ್ನಿಂದ ಖುಷಿ ಆಗ್ತದೆ ಇನ್ನೊಬ್ಬರ ಬಗ್ಗೆ ಮಾತಾಡಿದ್ರೆ. ಅದೇ ಇನ್ನೊಬ್ಬರು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಮತ್ತೆ ಸ್ಟ್ರೆಸ್ ಆಗ್ಬಿಡುತ್ತೆ. ಇದು ಪ್ರಾಬ್ಲಮ್. ಯಾವಾಗಲೂ ಸ್ಟ್ರೆಸ್ ಫ್ರೀ ಇರ್ಲಿಕ್ಕೆ ಆಗ್ತಿತ್ತು ಅಂದರೆ ಗಾಸಿಪ್ ಮಾಡಬೇಕು, ಆಗೋದಿಲ್ಲ. ಇಫ್ ಸಂಬಡಿ ಈಸ್ ಸ್ಪೀಕಿಂಗ್ ಬಿಹೈಂಡ್ ದಿ ಬ್ಯಾಕ್ ಅಂತ ಗೊತ್ತಾ, ನಮಗೆ ಯಾರಾದ್ರು ಬ್ಯಾಕ್ ಸ್ಪ್ಯಾಮಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಅದು ತಡ್ಕೊಳ್ಳೋದು ನಮ್ಮ ಕೈಲಿ ಆಗೋದಿಲ್ಲ. ಅದಕ್ಕಾಗಿ ಒಂದು ರೂಲ್ ಮಾಡಿದರು, ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ್ರಿ ಅಂತ ಹೇಳಿ. ಬೇಕಾಗಿಲ್ಲ, ಯಾಕೆ ನೀವು ಏನು ಮಾತಾಡಿದ್ರು ಅಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜೀವನ್ ಕಾ ಬಡಾ ರೋಗ್ ಅಲ್ಲ, ಜೀವನ್ ಕಾ ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತ. ಇನ್ನೊಬ್ರು ನಮಗೇನಂತಾರೋ ಅನ್ನೋದೇ ದೊಡ್ಡದು ರೋಗ ಆಗಿಬಿಟ್ಟಿದೆ ಜಗತ್ತಿನೊಳಗೆ ಅಂತ. ಅದಕ್ಕಾಗಿ ಅದನ್ನು ಮರ್ತು ಬಿಡ್ರಿ. ಇದು ಮೊದಲನೇ. ಅಸಂತೋಷಂ ಅಂತಂದ್ರು. ಅಸಂತೋಷ ಅಂದ್ರೆ ಎಷ್ಟು ತಂದ್ರೂ ಸಂತೋಷ ಇಲ್ಲದೆ ಇರೋದು. ಅಸಂತುಷ್ಟಳಾದ ಒಬ್ಬ ಹೆಣ್ಣು ಮಗಳಿದ್ರೆ ಅವಳನ್ನು ಜಗತ್ತಿನಲ್ಲಿ ಯಾರೂ ತಿದ್ದಲಿಕ್ಕೆ ಶಕ್ಯ ಇಲ್ಲ, ಹೆಣ್ಣು ಗಂಡು ಇಬ್ರು. ಸಂತೋಷ ಅನ್ನೋದು ಧರ್ಮದ ಮೊದಲನೇ ನಂಬರ್. ಸ್ಮೃತಿಗಳಲ್ಲಿ ಮೊದಲನೇ ನಂಬರ್ ಯಾವ್ದು ಹೇಳ್ತಾರೆ? ಧೃತಿ ಕ್ಷಮ ದಮೋಸ್ತೇಯಂ ಶೌಚಮಿಂದ್ರಿಯ ನಿಗ್ರಹ ಅಂತ ಹೇಳುವಾಗ ಧೃತಿ ಶಬ್ದಕ್ಕೆ ಸಂತೋಷ ಅಂತ ಹೇಳಿದ್ದಾರೆ. ವಿತ್ ಬೀಯಿಂಗ್ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್, ಅದೇ ದೊಡ್ಡ ಗುಣ ಅಂತ ಹೇಳಿದ್ರು. ಅದು ಮೊದಲನೇದು. ಎರಡನೇದು, ಆಮೇಲೆ ಪರವ್ಯಾಪಾರ ಸಂಕಥಾಹ, ಇನ್ನೊಬ್ಬರ ಜೊತೆಗೆ ವ್ಯವಹಾರದ ಕೆಲಸವನ್ನು ಆದಷ್ಟು ಕಡಿಮೆ ಮಾಡಬೇಕು. ಹತ್ತಿರದವರಲ್ಲಿ ವ್ಯವಹಾರ ಮಾಡಬಾರ್ದು. ಯಾಕೆ ಅಂದರೆ ಅದರಿಂದ ಸಂತೋಷ ಹೊರಟು ಹೋಗ್ತದೆ. ಹತ್ತಿರದವರಾಗಿರಬೇಕು, ಅಲ್ಲಿ ವ್ಯಾಪಾರ ನಡೀಬಾರ್ದು. ಗಿವ್ ಆ್ಯಂಡ್ ಟೇಕ್ ಆಯಿತು ಅಂತಂದರೆ ಇಟ್ ಬಿಕಮ್ಸ್ ಶೇರ್ ವ್ಯಾಪಾರ, ಕಾಮರ್ಸ್ ಆಗಿಬಿಡುತ್ತೆ. ಅದನ್ನು ಹತ್ತಿರದವರಲ್ಲಿ ಮಾಡಬಾರ್ದು. ಆಮೇಲೆ ಅತಿಹಾಸ ಅತಿರೋಷ, ಸಿಕ್ಕಾಪಟ್ಟೆ ನಗೋದು, ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡೋದು, ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಯಾಕೆ ಹಿಂಗೆ ಹೇಳ್ತಾರೆ ಅಂತಂದರೆ, ಹೇಳಿದ್ನಲ್ಲ ಆವಾಗಲೇ, ಹೆಚ್ಚು ಮಾತಾಡಿದರೆ ಸುಳ್ಳು ಬರ್ತದೆ. ಒಂದಿಷ್ಟು ನಾವು ಫ್ಯಾಬ್ರಿಕೇಟ್ ಮಾಡ್ತೀವಿ ಮಾತಿನೊಳಗೆ. ನೀವು ನೋಡಿರ್ಬೇಕಾರೆ, ನಾವು ಮಾಡಿದ್ರೆ ಅಲ್ಲ 50 ಮಾಡಿ ಹೇಳ್ತೀವಿ, 100 ಅಂತ ಹೇಳ್ತಾರೆ. ಎಕ್ಸಾಗ್ಜರೇಷನ್ ಬರ್ತದೆ. ಈ ಎಕ್ಸಾಗ್ಜರೇಷನ್ ಅನ್ನೋದು ಒಂದು ದೊಡ್ಡ ರೋಗ ಅಂತ ಹೇಳಿದ್ದಾರೆ ಮನೋವಿಜ್ಞಾನದಲ್ಲಿ. ಬಹಳ ಜನಕ್ಕೆ ಇರ್ತದೆ ಇದು ಎಕ್ಸಾಗ್ರೇಷನ್. ಅಯ್ಯೋ ಆಚಾರ್ಯ ಅಲ್ಲೊಂದು 1000 ಜನ ಬಂದಿದ್ರು ಅಂತ ಹೇಳ್ತಾರೆ, ಬಂದವ್ರು 100 ಜನ ಇರ್ತಾರೆ. ಯಾಕೆಂದ್ರೆ ಎಕ್ಸಾಗ್ರೇಷನ್ ಅನ್ನೋದು ನಮಗೊಂದು ಹತ್ತಿದೆ ರೋಗ ಅದು. ಅದಕ್ಕೆ ಅದನ್ನು ಮಾಡಬೇಡ್ರಿ, ಅತಿಯಾದ ಮಾತನಾಡಿದ್ರೆ ಅದು ಬರ್ತದೆ ಅಂತ. ಆಮೇಲೆ ಕ್ರೋಧಂ ಪರಿವರ್ಜಯೇತ್, ಎಲ್ಲಕ್ಕಿಂತ ಉತ್ತಮವಾದ ಗುಣ ಅಂದರೆ ಕ್ರೋಧ ಇಲ್ಲದೆ ಇರೋದು, ಅದೇ ದೊಡ್ಡ ಗುಣ. ಯಾರ ಹೆಣ್ಮಗಳಿಗೆ ಸಿಟ್ಟು ಬರೋದಿಲ್ಲ ಅವ್ರ ಮನೆ ನೋಡ್ರಿ, ಅದು ನಂದನವನ. ಯಾಕೆ ಹಿಂಗೆ ಹೇಳ್ತಾರೆ? ಗಂಡಸರಿಗೆ ಬರೋದಿಲ್ಲ ಅಂತಲ್ಲ, ಗಂಡಸರಿಗೆ ಸ್ವಾಭಾವಿಕವಾಗಿ ವಿವೇಕ ಕಡಿಮೆ, ವಾಸ್ತವಿಕ ಪ್ರಜ್ಞೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿರ್ತದೆ. ಅದು ಯಾವುದೋ ಒಂದು ಹೇಳ್ತಿದ್ರು, ನಿನಗಾಗಿ ಇಂದ್ರನನ್ನ ನಾನು ಗೆದ್ದು ಬರಲೇ, ಚಂದ್ರನನ್ನ ಗೆದ್ದು ಬರಲೇ ಅಂತ ಏನೋ ಕೇಳಿದಂತೆ ಗಂಡ, ಸ್ವಲ್ಪ ರೊಮ್ಯಾಂಟಿಕ್ ಮೂಡ್ನೊಳಗೆ. ಅವುಗಳಂತೆ ಏನು ಮಾಡ್ತೀವೋ ಮಾಡು, ಮೊದಲು ಮನೆಗೆ ಸಾಮಾನು ತಗೊಂಡು ಬಾ ಅಂತ ಹೇಳಿದಂತೆ. ಅಂದರೆ ವಾಸ್ತವಿಕ ಪ್ರಜ್ಞೆ ಹೆಚ್ಚಿರ್ತದೆ ಹೆಣ್ಮಕ್ಳಿಗೆ. ಆದ್ದರಿಂದ ಅವರು ಶಿಸ್ತಿನಿಂದ ಸಿಟ್ಟು ಮಾಡಿದ್ದಾದರೆ ಜೀವನ ಚೆನ್ನಾಗಿರ್ತದೆ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ತ್ರೇತಾ ಪ್ರಭೃತಿ ನಾರೀಣಾಂ ಮಾಸಿ ಮಾಸ್ಯಾರ್ಥವಂ ಮುನೆ ತದಾ ದಿನತ್ರಯಂ ತ್ಯಕ್ತ ಶುದ್ಧ ಸ್ಯಾದ್ ಗೃಹ ಕರ್ಮಣಿ. ಪ್ರತಿ ತಿಂಗಳು 3 ದಿವಸ ಅವರು ಬಹಿಷ್ಠೆ ಆಗೋದ್ರಿಂದ ಪ್ರತಿ ತಿಂಗಳ ಶುದ್ಧಿ ಆಗ್ತದೆ. ಗಂಡಸರಿಗೆ ಅವಕಾಶನೇ ಇಲ್ಲ, ಹೆಣ್ಮಕ್ಳದನ್ನು ಅಪರಾಧ ಅಂತ ತಿಳ್ಕೊಂಡಿದ್ದಾರೆ. 3 ದಿನದ ಏನು ಆ ಶುದ್ಧಿ ಇದೆ, ಅದರಿಂದ ಏನಾಗ್ತದೆ ಅಂದರೆ ಅವರು ಆ ತಿಂಗಳಲ್ಲಿ ಮಾಡಿದ ಸಮಸ್ತ ಪಾಪಗಳು, ಕಾಯೇನ ವಾಚ ಮನಸ ಮಾಡಿದ ಪಾಪಗಳೆಲ್ಲ ನಾಶ ಆಗಿ ಶುದ್ಧರಾಗ್ಬಿಡ್ತಾರಂತ. ಪ್ರತಿ 4ನೇ ಸ್ನಾನ ಏನಿದೆ ಅದರಲ್ಲಿ ಪ್ರತಿ 4ನೇ ಸ್ನಾನಕ್ಕೆ ಶುದ್ಧಿ ಅಂತ ಸ್ನಾನ ಅಂತ ಕರೀತಾರೆ. ಅದರಿಂದ ಶುದ್ಧರಾಗ್ತಾರೆ. ಈ ಅವಕಾಶ ಅವರಿಗಿದೆ. ಆದ್ದರಿಂದ ಅವರಿಗೆ ಯಾವ ದೋಷಗಳು ಪ್ರಾಯಶಃ ಇರುವುದಿಲ್ಲ ಅಂತ ಅದಕ್ಕೆ ಹೇಳ್ತಾರೆ. ಗೃಹಿಣಿಯಾದವಳು, ಗರ್ಭಿಣಿಯಾದವಳು ಪ್ರತಿಯೊಬ್ಬರು ಕೂಡ ಧರ್ಮವನ್ನು ಬಿಟ್ಟಿರಬಾರದು ಅಂತ ಹೇಳ್ತಾರೆ. ಉತ್ತಮವಾದದ್ದನ್ನೇ ಕೇಳಬೇಕು, ಉತ್ತಮವಾದದ್ದನ್ನು ಊಟ ಮಾಡಬೇಕು. ಎರಡೇ. ವಾಟ್ ವಿ ಈಟ್ ಈಸ್ ವಾಟ್ ವಿ ಥಿಂಕ್ ಆ್ಯಂಡ್ ವಾಟ್ ವಿ ಥಿಂಕ್ ಈಸ್ ವಾಟ್ ವಿ ಆರ್ ಅಂತ ಹೇಳ್ತಾರೆ. ಹೀಗಾಗಿ ನಾವು ಏನಿದ್ದೀವೋ ನಮ್ಮ ಊಟದಿಂದ ಇದ್ದೀವಿ.
ಅದಕ್ಕೆ ಊಟದ ಶುದ್ಧಿಗೆ ಹೆಣ್ಣು ಮಕ್ಕಳು ವಿಶೇಷವಾಗಿ ಗಮನ ಕೊಡಬೇಕು. ಯಾಕೆಂದ್ರೆ ಅವರೇ ಇನ್ಚಾರ್ಜ್ ಅಡುಗೆ ಮನೆಗೆ. ಆದ್ದರಿಂದ ಅದನ್ನು ಹೇಳಿದ್ದಾರೆ ಅಂತ ಹೇಳ್ತಾ, ಇಷ್ಟು ಹೇಳಿ ಇನ್ನೂ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಇನ್ನೊಂದು ಹೇಳ್ತಾರೆ, ಮಾತ್ಸರ್ಯವನ್ನು ಆದಷ್ಟು ಮಾಡಬಾರದು ಅಂತ. ಮಾತ್ಸರ್ಯ ಮಾಡಿದರೂ ಕೂಡ ಮನೆಯಲ್ಲಿ ಬಹಳ ಸಮಸ್ಯೆ ಆಗ್ತದೆ. ಮತ್ತೊಬ್ಬರು ಏನೋ ದೊಡ್ಡದನ್ನು ಮಾಡಿದ್ರು ಅಂದ್ರೆ ನಾವು ಮಾಡಬೇಕು ಅಂತ ಹೋದರೆ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎಲ್ಲರಿಗೂ ಅವರವ್ರ ಪ್ರಶ್ನೆ ಪತ್ರಿಕೆ ಬೇರೆ ಇರ್ತದೆ. ಇದೊಂದು ಇಂಥ ಎಕ್ಸಾಮ್ ಜೀವನದ್ದು. ಎಲ್ಲ ಎಕ್ಸಾಮ್ನೊಳಗೆ ಬಂದ ಜನಕ್ಕೆ ಒಂದೇ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ, ಕಾಮನ್ ಎಕ್ಸಾಮ್ ಪೇಪರ್. ಆದರೆ ಜೀವನ ಹಂಗಲ್ಲ. ಎವ್ರಿಬಡಿ ಹ್ಯಾಸ್ ದರ್ ಓನ್ ಕ್ವೆಶ್ಚನ್ ಪೇಪರ್ ಟು ಸಾಲ್ವ್. ಆದ್ದರಿಂದ ಇನ್ನೊಬ್ಬರ ಕಂಪ್ಯಾರಿಸನ್ ನಮಗೆ ಬೇಡ, ಅಲ್ಲಿ ಮಾತ್ಸರ್ಯ ಮಾಡೋದು ಬೇಡ ಅಂತಿರ್ಬೇಕು. ಗಾಂಧಾರಿಗೆ ಈ ಸಮಸ್ಯೆ ಆಯಿತು, ನೀವು ಕೇಳಿದ್ದೀರಿ. ಮೊಟ್ಟ ಮೊದಲಿಗೆ ಮಗನನ್ನು ಹಡೆದಳು ಕುಂತಿ ಅಂತ ಗೊತ್ತಾದ ತಕ್ಷಣ ಗಾಂಧಾರಿಗೆ ಇನ್ನೂ ಪ್ರಸವ ಆಗಿಲ್ಲ, ಜೋರಾಗಿ ಹೊಟ್ಟೆಗೆ ಘಾತ ಮಾಡ್ಕೊಂಡಿದ್ದಾಳೆ. ಆ ಗರ್ಭ ಕೆಳಗೆ ಬಿದ್ದು ನಾಶ ಆಗುವ ಸ್ಥಿತಿಯಲ್ಲಿದ್ದಾಗ ಅದನ್ನು ವೇದವ್ಯಾಸರ ಅನುಗ್ರಹದಿಂದ 100 ಮಕ್ಕಳಾಗಿ ಅದನ್ನು ವಿಂಗಾಡಣೆ ಮಾಡಿ ಬೆಳೆಸಿದ್ರಂತೆ. ನಿಜವಾಗಿ ನೋಡಿದ್ರೆ ಗರ್ಭಪಾತ ಆಗಿತ್ತು, ಆದರೂ ದೇವರ ಅನುಗ್ರಹದಿಂದ ಮಕ್ಕಳು ಹುಟ್ಟಿದ್ರು. ಆದರೆ ಏನಾಯಿತು, ಅಸೂಯೆಯಿಂದ ಹುಟ್ಟಿದ ಮಕ್ಕಳಾದ್ದರಿಂದ ದುರ್ಯೋಧನಾದಿಗಳು ಹುಟ್ಟಿದ್ರು. ನೋಡ್ರಿ, ಎಂಥ ಭಾವನೆ ನಮಗಿರ್ತದೋ ಅಂಥ ಭಾವನೆಯ ಮಕ್ಕಳು ನಮಗಾಗ್ತಾರೆ. ಹೀಗಾಗಿ ನಿಮ್ಮ ಮಕ್ಕಳು ಕೆಟ್ಟವರಿದ್ದಾರೆ ಅಂತಂದರೆ, ಅಶಿಸ್ತಿನವರಿದ್ದಾರೆ ಅಂತಂದರೆ, ಪ್ಲೀಸ್ ಡೋಂಟ್ ಬ್ಲೇಮ್ ದೆಮ್. ಇಟ್ ಈಸ್ ಯು ಹೂ ಆರ್ ರೆಸ್ಪಾನ್ಸಿಬಲ್. ನೀವೇ ಅದಕ್ಕೆ ರೆಸ್ಪಾನ್ಸಿಬಲ್. ಆದ್ದರಿಂದ ನಾವು ಉತ್ತಮವಾದ ಕೆಲಸವನ್ನು ಮಾಡಿ ಭಗವತ್ ಚಿಂತನೆಯಲ್ಲಿ ಮಕ್ಕಳನ್ನು ಪಡಿಬೇಕು. ಅದರಿಂದ ಒಳ್ಳೆಯ ಸಂತತಿ ನಮಗೆ ಅಂತಲ್ಲ, ಇದು ನಮಗಾದ ಒಳ್ಳೆಯದು ಸಮಾಜಕ್ಕಾಗ್ತದೆ. ಕುಟುಂಬದಿಂದ ಸಮಾಜ, ಸಮಾಜದಿಂದ ದೇಶ. ಹೀಗಾಗಿ ನೀವು ವಿಚಾರ ಮಾಡಿರಿ, ನಿಮ್ಮ ಮನೆಯಲ್ಲಿ ಆಗುವ ಒಂದು ಪರಿವರ್ತನೆ ದೇಶದ ಪರಿವರ್ತನೆ ಅಂತ ನಾವು ತಿಳ್ಕೊಳ್ಬೇಕು. ಆ ದೊಡ್ಡ ದೃಷ್ಟಿ, ಬಿಗ್ ಪಿಕ್ಚರ್ ನಮಗಿಲ್ಲ ಅಂತಂದರೆ ನಾವು ಬಹಳ ಸಾಮಾನ್ಯರಂತೆ ಇದ್ದು ಬಿಡ್ತೀವಿ. ಯಾವತ್ತೂ ಅಷ್ಟೇ, ನೀವು ಮಾಡೋ ಒಂದು ಒಳ್ಳೆಯ ಕೆಲಸ, ಇವತ್ತು ಮಕ್ಕಳನ್ನು ಕೂಡಿಸಿಕೊಂಡು 2 ಒಳ್ಳೆ ಮಾತು ಹೇಳಿದ್ರಿ, ನಾಳೆಯಿಂದ ಅವರು ಅದನ್ನು ಪಾಲಿಸ್ತಾ ಇದ್ದಾರೆ ಅಂದರೆ ದೇಶಕ್ಕೆ ನೀವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಅಂತ ತಿಳ್ಕೊಬೇಕು. ಯು ಆರ್ ನಾಟ್ ಡೂಯಿಂಗ್ ಎ ಸ್ಮಾಲ್ ಜಾಬ್, ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಅಂತ ತಿಳ್ಕೊಡು. ಈ ಸ್ವಭಾವ ಯಾವಾಗ ಬಂತು ನಮಗೆ ಅಂದರೆ ಎಲ್ಲರೂ ದೇಶವನ್ನು ಮುಂದುವರಿಸಲಿಕ್ಕೆ ಶಕ್ಯ ಇದೆ. ಅದನ್ನು ಹೇಳಿಕೊಡುತ್ತೆ ನಮ್ಮ ಸಂಸ್ಕೃತಿ ಅಂತ. ಹೀಗೆ ಈ ಎಲ್ಲ ವಿಷಯಗಳನ್ನು ಅಲ್ಲಿ ಹೇಳ್ತಾ ಮುಂದೆ ಈ ಮಾಸದ ಮಹಾತ್ಮ್ಯವನ್ನು ಮುಗಿಸ್ತಾ ಹೇಳ್ತಾ ಇದ್ದಾರೆ. ಏನು ಫಲ, ಪುರುಷೋತ್ತಮ ಮಾಸದ ಫಲ ಏನು? ಒಟ್ಟಾರೆಯಾಗಿ 8 ದಿನ ಕೇಳಿದ್ವಿ ನಾವು, 7.75 ದಿನ ಕೇಳಾದ ಮೇಲೆ ಒಂದಿಷ್ಟು ನೆನಪಿಟ್ಕೊಳ್ಳಿಕ್ಕೆ ಒಂದು ಸಾಮಾನ್ಯವಾದ ಒಂದು ಸಮರಿ ಕೊಡಬೇಕಲ್ಲ ಅಂತಂದಾಗ ಅವ್ರು ಹೇಳ್ತಾರೆ, ಇದನ್ನು ಹಿಂದೆ ಪಾರ್ವತೀ ದೇವಿಯರಿಗೆ ಸಾಕ್ಷಾತ್ ರುದ್ರದೇವರೇ ಉಪದೇಶ ಮಾಡಿದ್ರು, ಪುರುಷೋತ್ತಮ ಮಾಸವನ್ನು ಚೆನ್ನಾಗಿ ಪಾಲನೆ ಮಾಡಬೇಕು ಅಂತ. ಆವಾಗ ಒಂದು ಪ್ರಸಂಗ ನಡೀತು. ರುದ್ರದೇವರಿಗೆ ಸ್ವಾಭಾವಿಕವಾಗಿ ಹಾಸ್ಯ ಮಾಡುವ ಸ್ವಭಾವ, ಭೋಲಾಶಂಕರ ಅಂತ ಕರೀತಾರೆ ನೋಡಿ, ಬಹಳ ಭಾರಿ ಭೋಲಾಶಂಕರ ಅವರು ಕೇಳಿದ, ಪಾರ್ವತಿ ಕೇಳಿದ, ಏನು ದಾನ ಕೊಡಬೇಕು ಸ್ವಾಮಿ ನಾನು ಪುರುಷೋತ್ತಮ ಮಾಸದಲ್ಲಿ ಅಂತ. ನೋಡು, ಪುರುಷೋತ್ತಮ ಮಾಸದಲ್ಲಿ ದಾನ ಕೊಡಲಿಕ್ಕೆ ಯಾವ ಅಷ್ಟು ಉತ್ತಮವಾದ ಪದಾರ್ಥನೇ ಇಲ್ಲ ಜಗತ್ತಿನೊಳಗೆ. ಅಷ್ಟು ಎತ್ತರದ ದಾನ ಕೊಡಬೇಕು. ಸಾಧ್ಯ ಇದ್ದರೆ ಬ್ರಹ್ಮಾಂಡವನ್ನೇ ದಾನ ಕೊಟ್ಟು ಬಿಡು ಅಂತಂದ್ರೆ, ಅವಳೊಂದು ಬ್ರಹ್ಮಾಂಡ ದಾನ ಹೆಂಗೆ ಕೊಡೋದು, ಆಗೋದಿಲ್ಲಲ್ಲ ಅಂತಂದಾಗ, ಇಲ್ಲ ನನ್ನ ಮಾತಿನ ಅಭಿಪ್ರಾಯ ಅದಕ್ಕೆ ಪ್ರತಿನಿಧಿಯಾದ ವಸ್ತುವನ್ನು ದಾನ ಕೊಡು ಅಂತಂದ್ರು. ಯಾವುದದು ವಸ್ತು ಅಂತಂದಾಗ ಹೇಳ್ತಾರೆ, ತಸ್ಮಾದ್ ಏತತ್ ಪ್ರತಿನಿಧಿಂ ಕೃತ್ವಾ ಕಾಂಸ್ಯಸ್ಯ ಸಂಪುಟಂ ತನ್ಮಧ್ಯೆ ಪೂರಯಿತ್ವಾ ಅಪೂಪಾಂಸ್ ತ್ರಿಂಶನ್ ಮಿತಾ ಮುದ. 30 ಸಂಖ್ಯಾಕವಾದ ಅಪೂಪಗಳನ್ನು ಇಟ್ಟು ಒಂದು ಕಂಚಿನ ಪಾತ್ರೆಯಲ್ಲಿ ದಾನ ಕೊಡು ಅಂತ ಹೇಳಿ, ಕಾಂಸ್ಯ ಪಾತ್ರಂ ಅಂತ ಬರೆದಿದ್ದಾರೆ. ಕಂಚು ತುಟ್ಟಿ ಅಂತ ಅನಿಸಿದ್ರೆ ನಿಮಗೆ ಅನುಕೂಲ ಇಲ್ಲ ಅಂದರೆ ಪರವಾಗಿಲ್ಲ, ಬೇರೆ ಕೊಡಬಹುದು. ಅನುಕೂಲ ಇದ್ದವರು ಅವಶ್ಯವಾಗಿ ಕಂಚಿನ ಪಾತ್ರೆಯಲ್ಲೇ ದಾನವನ್ನು ಕೊಡಬೇಕು ಅಂತ ಶಾಸ್ತ್ರ. ಅದಕ್ಕೆ ಹೇಳ್ತಾರೆ ತ್ರಿಂಶನ್ ಮುದ, ಅದನ್ನು ಕೊಟ್ಟು ನೀನು ಮಾಡಿದರೆ ಬ್ರಹ್ಮಾಂಡ ದಾನ ಮಾಡಿದಷ್ಟೇ ಆಗ್ತದೆ ಅಂತ ಹೇಳಿ ಹಾಸ್ಯದಲ್ಲಿ ತತ್ವವನ್ನು ಇಟ್ಟು ರುದ್ರದೇವರು ಪಾರ್ವತೀದೇವಿಯ ಮುಖಾಂತರ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ದೇಯಂ ವಿಪ್ರಾಯ ವಿದುಷೆ ವ್ರತ ಸಂಪೂರ್ತಿ ಹೇತವೇ ಏವಂ ತ್ರಿಂಶನ್ ಮಿತಾನೇವ ದೇಯಾನಿ ಸತಿ ವೈಭವೇ. ಹೀಗೆ ಚೆನ್ನಾಗಿ ಒಳ್ಳೆಯ ಸದ್ಗೃಹಸ್ಥರನ್ನು ಕರೆದು ಅವರಿಗೆ ಚೆನ್ನಾಗಿ ಈ ಭೋಜನಾದಿಗಳನ್ನು ಮಾಡಿಸಿ ಈ ದಾನವನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇದನ್ನು ಕೇಳಿ ನಾರದರು ಅಂತಾರೆ, ಸರ್ವೇಭ್ಯ ಸಾಧವೇಭ್ಯೋ ಎಂ ಮಾಸಶ್ರೀ ಪುರುಷೋತ್ತಮ ವರೀಯಾನ್ ನಿಶ್ಚಿತೋ ಮೇದ್ಯ ಶುತ್ವಾ ಮಹಾತ್ಮುತ್ತಮಂ. ಇವತ್ತು ನೀವು ಹೇಳಿದಂತಹ ಈ ಮಹಾತ್ಮೆ ಕೇಳಿ ಬಹಳ ಸಂತೋಷ ಆಗಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಎಷ್ಟು ದೊಡ್ಡದಿದು, ಅದನ್ನು ನಾವು ಕೇಳೋದು ಪ್ರಾಯಶಃ ನೋಡ್ರಿ, ಇವತ್ತು ಬಿಟ್ಟರೆ ಇನ್ನು ಮತ್ತೆ 3 ವರ್ಷ ಬಿಟ್ಟು ಮುಂದಿನ ಅಧಿಕ ಮಾಸದಲ್ಲೇ ಮತ್ತೆ ನಾವು ಕೂಡ್ತೀವಿ ಈ ಥರ. ಅಲ್ಲಿವರೆಗೂ ಮತ್ತೆ ಈ ತಿಂಗಳು ಮುಗಿದ ಮೇಲೆ ಯಾರು ಅದನ್ನು ಪ್ರಾಯಶಃ ಮತ್ತೆ ನೆನಪು ಮಾಡ್ಕೊಳ್ಳೋದಿಲ್ಲ. ಹಂಗಿರಬಾರ್ದು. ಪುರುಷೋತ್ತಮ ಅಂತೂ ಇದ್ದೇ ಇದ್ದಾನೆ ಪರಮಾತ್ಮ. ಪುರುಷೋತ್ತಮ ಮಾಸ ತಡವಾಗಿ ಬರ್ಬೋದು,
ಪುರುಷೋತ್ತಮ ಅನುಕ್ಷಣವೂ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗಾಗಿ ಆ ಶ್ರೀಕೃಷ್ಣ ಗೋಲೋಕದಲ್ಲಿರುವ ಪುರುಷೋತ್ತಮ ರೂಪಿಯಾದ ಶ್ರೀಕೃಷ್ಣ ಇದ್ದಾನಲ್ಲ, ಅವನನ್ನು ಪ್ರತಿನಿತ್ಯ ಸ್ಮರಣೆ ಮಾಡ್ತಾ ಇರಬೇಕು. ಇವತ್ತು ನಾನು ಬೆಳಗ್ಗೆ ಮಾಡಿ ಬಂದಿದ್ದೀನಿ, ಆ ಆತ್ಮವಿಶ್ವಾಸದಲ್ಲಿ ಹೇಳ್ತಾ ಇದ್ದೆ, ಅದನ್ನು ಮಾಡಬೇಕು. ಭಾರತೆ ಜನುರಾಸಾಧ್ಯ ಪುರುಷೋತ್ತಮ ಮುತ್ತಮಂ ನ ಸೇವಂತೆ ನ ಶೃಣ್ವಂತಿ ಗ್ರಹಾಸಕ್ತ ನರಾಧಮ. ಯಾರು ಈ ಥರ ಹೇಳಿದ್ದನ್ನು ಯಾರು ಅಫೆನ್ಸ್ ತಗೋಬಾರ್ದು. ಪ್ರವಚನಕ್ಕೆ ಬರದೆ ಮನೆಯಲ್ಲೇ ಕೂತಿದ್ದಾರೋ, ಇವತ್ತು ಇದನ್ನು ಕೇಳಲಿಕ್ಕೆ ಅವಕಾಶ ಇದ್ದು ಬಂದಿಲ್ವೋ, ಅವರು ನರಾಧಮರು ಅಂತ ಬೈದಿದ್ದಾರೆ ನೋಡಿ. ಏನು ಮಾಡ್ತೀರಿ ಅಂದರೆ ಅವಕಾಶ ಇದ್ದು ಅಂತ ಅರ್ಥ. ಏನೋ ಕೆಲಸದಲ್ಲಿ ವ್ಯಸ್ತರಾಗಿದ್ದರೆ ಬೇರೆ. ಹೇಳ್ತಾರೆ ನೋಡ್ರಿ, ಇದ್ದದ್ದೇ ಹೇಳ್ತೀನಿ. ನ ಸೇವಂತೆ ನ ಶೃಣ್ವಂತಿ. ಆಚರಣೆ ಅಂತೂ ಮಾಡ್ಲಿಕ್ಕೆ ಆಗೋದಿಲ್ಲ ಎಷ್ಟೋ ಜನಕ್ಕೆ. ಕೇಳಲಿಕ್ಕೆ ಏನಾದ್ರು ಕಷ್ಟ ಇದೆಯಾ? ದುಡ್ಡು ಕೊಡ್ಬೇಕಾ? ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳ್ತಾರ? ಎಷ್ಟು ಕೇಳಿದ್ರಿ ಪ್ರವಚನಕ್ಕೆ ದುಡ್ಡು ಕೊಟ್ಟು ಹೋಗ್ರಿ ಅಂತ? ಯಾರೂ ಏನೂ ಕೇಳೋದಿಲ್ಲ. ರಾಯರ ಹತ್ರ ಬಂದಿದ್ದೀರಿ, ರಾಯರ ಹತ್ರ ನೀವು ಆಶೀರ್ವಾದವನ್ನು ಸ್ವೀಕಾರ ಮಾಡಿದ್ರು ಅಷ್ಟೇ, ಅವರ ಅನುಗ್ರಹಕ್ಕಾಗಿ ಬಂದದ್ದು. ಆದರೂ ಅಷ್ಟನ್ನೂ ಮಾಡಲಿಕ್ಕೆ ಜನ ಆಗೋದಿಲ್ಲ ಅಂತಂತಾರೆ. ಅಂದರೆ ಇನ್ನು ಅವ್ರಿಗೆ ಏನು ಹೇಳೋದು ಅಂತ ಹೇಳಿ ಬರೀತಾ ಇದ್ದಾರೆ. ವಿದ್ಯಮಾನೆ ಧನೇಶಾಟ್ಯಂ ಪೂರ್ವಾಣೋ ರೌರವಂ ರಜೇತ್. ಇನ್ನು ದುಡ್ಡು ಇದ್ದಷ್ಟೇ ನಾವು ಮಾಡಬೇಕು, ಸಾಲ ಮಾಡಿ ದಾನ ಮಾಡಬಾರದು, ಕಸಿವಿಸಿ ಮಾಡ್ಕೊಂಡು ದಾನ ಮಾಡಬಾರದು. ಆದರೆ ದುಡ್ಡು ಇದ್ದೂ ದಾನವನ್ನು ಕಡಿಮೆನೂ ಕೊಡಬಾರ್ದು ಅಂತ ಹೇಳ್ತಾರೆ. ಸಾಧ್ಯ ಇದೆ ಆದರೂ ಕೊಡೋದಿಲ್ಲ, ಕೆಲವರು ಮಾಡ್ತಾರೆ. ಅದು ವಿತ್ತಶಾಠ್ಯ ಅಂತ ಕರೀತಾರೆ. ವಿತ್ತಶಾಠ್ಯ ಅಂದರೆ ಯು ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಗಿವಿಂಗ್ ಸಮ್ ರೀಸನ್ ಅಷ್ಟೇ. ಆದರೆ ಆ ರೀಸನ್ ಸತ್ಯವಾದದ್ದು ಇರೋದಿಲ್ಲ. ನಿಮ್ಗೆ ಕೊಡ್ಲಿಕ್ಕೆ ಆಗ್ತಾ ಇರ್ತದೆ, ಆದ್ರೂ ಕೊಡೋದಿಲ್ಲ ನೀವು. ಅಂಥದ್ದನ್ನು ಮಾಡಬಾರದು ಅಂತ ಹೇಳ್ತಾರೆ. ದಿನೇ ದಿನೇ ದ್ವಿಜೇಂದ್ರಾಯ ದತ್ವಾ ಭೋಜನ ಉತ್ತಮಂ ದಿವಸಸ್ಯಾಷ್ಟಮೇ ಭಾಗೆ ವ್ರತೀ ಭೋಜನ ಮಾಚರೇತ್. ಇನ್ನು ಅನೇಕ ವಿಷಯಗಳನ್ನು ಅಲ್ಲಿ ಹೇಳಿದ್ದಾರೆ. ಹಿಂದೆ ಇಂದ್ರದ್ಯುಮ್ನ, ಶತದ್ಯುಮ್ನ, ಯೌವನಾಶ್ವ, ಭಗೀರಥ ಇವರೆಲ್ಲರೂ ಕೂಡ ದೊಡ್ಡ ದೊಡ್ಡ ಹೆಸರುಗಳು, ನಿಮಗೆಲ್ಲ ಗೊತ್ತಿದೆ. ಅವರೆಲ್ಲರೂ ಈ ಪುರುಷೋತ್ತಮ ಮಾಸವನ್ನು ಆಚರಣೆ ಮಾಡಿದವರೇ. ಎಕ್ಸಾಂಪಲ್ ಕೊಡ್ತಾರೆ ನೋಡ್ರಿ. ಕೆಲವರೆಲ್ಲ ಬಂದಿರ್ತಾರೆ ಮಾರ್ಕೆಟಿಂಗ್ ಮಾಡೋರು, ಅಡ್ವರ್ಟೈಸ್ಮೆಂಟು ಮಾರ್ಕೆಟಿಂಗು ಮಾಡಬೇಕಾದ್ರೆ ಹೇಳ್ತಾರೆ, ನೋಡ್ರಿ ನಿಮ್ಮ ಮನೆ ಪಕ್ಕದವ್ರು ತೊಗೊಂಡಿದ್ದಾರೆ, ನೋಡ್ರಿ ಅವ್ರು ತೊಗೊಂಡಿದ್ದಾರೆ, ಇವ್ರು ತೊಗೊಂಡಿದ್ದಾರೆ. ಈ ನಿಮ್ಮ ಬಿಲ್ಡಿಂಗ್ದು ಯಾರು ಹೆಡ್ ಆಫ್ ದಿಸ್ ಬಿಲ್ಡಿಂಗ್ ಅವರು ತೊಗೊಂಡಿದ್ದಾರೆ ನೋಡ್ರಿ. ಹಾಗೆ ಹೇಳ್ತಾರೆ. ನಮ್ಮ ಹೆಡ್ ಯಾರು? ಇಂದ್ರದ್ಯುಮ್ನ, ಯೌವನಾಶ್ವ, ಮಾಂಧಾತ, ಅಂಬರೀಷ, ಇವರೆಲ್ಲ ನಮ್ಮ ಹೆಡ್. ಅವರೇ ಮಾಡಿದ್ದಾರೆ ಅಂದಮೇಲೆ ಹೌ ಅಬೌಟ್ ಯು ಅಂತ ನೀವು ಮಾಡಲೇಬೇಕು. ಇದನ್ನು ತೋರಿಸ್ತಾ ಇದ್ದಾರೆ ಕೈಮುತ್ಯ ನ್ಯಾಯದಿಂದ ಅಂತ ತಿಳಿಬೇಕು. ಹೀಗಾಗಿ ಇದನ್ನು ಅವಶ್ಯವಾಗಿ ಆಚರಣೆ ಮಾಡಬೇಕು. ಈ ಒಂದು ಶ್ಲೋಕವನ್ನು ಎಲ್ಲರೂ ಹೇಳಬೇಕು ಪ್ರತಿನಿತ್ಯ ಅಂತಿದೆ ಈ ಮಾಸದಲ್ಲಿ. ಕೇಳಿಸಿಕೊಡ್ರಿ ಚೆನ್ನಾಗಿ. ಆಮೇಲೆ ರೆಕಾರ್ಡಿಂಗ್ ಇದೆ, ಅದರೊಳಗೆ ಮತ್ತೆ ನೀವು ಕೇಳಿ, ಪಾರಾಯಣ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಒಂದ್ಸಲ ಹೇಳ್ಬಿಡ್ರಿ. ಗೋವರ್ಧನ ಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವ ಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಹೀಗೆ ಗೋಪಿಕಾಪ್ರಿಯನಾದ ಗೋವಿಂದನನ್ನ, ಗೋಪಾಲಕರ ಪಾಲಕನಾದ ಶ್ರೀ ಕೃಷ್ಣನನ್ನ, ಪುರುಷೋತ್ತಮನನ್ನ ನಾವು ವಿಶೇಷತಃ ಈ ಮಾಸದಲ್ಲಿ ಸದಾಕಾಲ ಸ್ಮರಣೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾದಂತಹದ್ದು. ಯಾರಿಗೆ ಜ್ಞಾನ ಬೇಕೋ ಜ್ಞಾನ ಸಿಗ್ತದೆ, ಯಾರಿಗೆ ದುಡ್ಡು ಬೇಕೋ ದುಡ್ಡು ಸಿಗ್ತದೆ, ಯಾರಿಗೆ ಸಂಪತ್ತು ಬೇಕೋ ಆ ಸಂಪತ್ತು ದೊರೀತದೆ, ಮಕ್ಕಳು ಬೇಕಾದರೆ ಮಕ್ಕಳು, ಪುತ್ರ ಪೌತ್ರ, ಧನಧಾನ್ಯ ಸಂಪತ್ತಿ ಎಲ್ಲವೂ ದೊರೀತದೆ. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಯಾರೋ ಒಬ್ಬ ಋಷಿ ಇದ್ದ. ಅವನು ಬಹಳ ಮೇಧಾವಿಯಾದಂಥ ಋಷಿ, ಸತ್ಯ ಮಾತನಾಡುವ ಋಷಿ. ಆದರೆ ದುರ್ದೈವದಿಂದ ಮಗ ಒಬ್ಬನು ಬಹಳ ದುಷ್ಟನಾಗಿ ಹುಟ್ಟಿದ್ದ. ಅವನು ಮಾಡಿದ ಅಪರಾಧದಿಂದ ಆ ಮಗನನ್ನು ಯಾರೋ ಕೊಂದು ಅವನನ್ನು ಎಲ್ಲೋ ಎಸೆದು ಬಿಟ್ಟು, ಅವನು ದುಷ್ಟನಾಗಿದ್ದರಿಂದ ನರಕಕ್ಕೆ ಹೋಗಿ ಬೀಳ್ತಾನೆ. ನಾರದರು ಬಂದು ಆ ಋಷಿಗೆ ಹೇಳ್ತಾರೆ, ನೋಡಪ್ಪ, ನೀನು ಮಗ ನರಕದಲ್ಲಿ ಬಿದ್ದಿದ್ದಾನೆ, ಅವನು ಬೀಳೋದಷ್ಟೇ ಅಲ್ಲ, ನಾಳೆ ಅವನ ಪಿತೃಗಳು ಬೀಳುವಂತೆ ಅವನು ಮಾಡ್ತಾನೆ. ಅಷ್ಟು ಕೆಲಸ ಮಾಡಿದ್ದಾನೆ. ಸುರಾಪಾನ, ಮದ್ಯಪಾನ ಮೊದಲಾದವನು ಮಾಡಿದ್ದಾನೆ. ಅದಕ್ಕಾಗಿ ಪಿತೃಗಳನ್ನು ಉದ್ಧಾರ ಮಾಡುವ ಉದ್ದೇಶವಾಗಿ ಮತ್ತು ನಿನ್ನ ಮಗನ ಉದ್ಧಾರಕ್ಕಾಗಿ ನೀನು ಈ ಅಧಿಕ ಮಾಸದಲ್ಲಿ ದಾನಾದಿಗಳನ್ನು ಕೊಡಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ಅವನು ಮಾಡಿದ್ದರಿಂದ ಉತ್ತಮವಾದ ಗತಿಯಾಯಿತು ಅಂತ ಹೇಳ್ತಾರೆ. ಇದರ ಅಭಿಪ್ರಾಯ ಕೇವಲ ಇಷ್ಟೊತ್ತು ಹೇಳಿದ ಈ ಉದಾಹರಣೆಗಳಷ್ಟೇ ಅಲ್ಲ, ಪಿತೃಗಳ ಉದ್ಧಾರಕ್ಕಾಗಿಯೂ ಈ ಮಾಸವನ್ನು ನಾವು ಆಚರಣೆ ಮಾಡಬೇಕು. ಎಷ್ಟೋ ಜನಕ್ಕೆ ಮದುವೆ ಆಗ್ತಿಲ್ಲ, ಮಕ್ಕಳಾಗ್ತಿಲ್ಲ ಅಂತೆಲ್ಲ ಅಂತಾರೆ. ಕಾರಣ ಪಿತೃಗಳ ತೃಪ್ತಿ ಆಗಿಲ್ಲ ಅಂತ. ಅಂಥವರು ಕೂಡ ಈ ಮಾಸದಲ್ಲಿ ವಿಶೇಷವಾಗಿ ಪಿತೃತೃಪ್ತಿಗಾಗೇ ಸಂಕಲ್ಪ ಮಾಡ್ರಿ. 100% ಉದ್ಧಾರ ಆಗ್ತದೆ. ಏನೂ ಸಂದೇಹ ಪಡಬೇಕಾಗಿಲ್ಲ. ಯಾಕೆಂದರೆ ಪಿತೃಗಳು ಉದ್ಧಾರ ಆದರೆ, ಅರ್ಥಾತ್ ಅವರು ಸಂತೃಪ್ತರಾದರೆ ನಮ್ಮ ಜೀವನ ಚೆನ್ನಾಗಿರುತ್ತೆ. ಇದಕ್ಕೆ ಬಹಳ ದೊಡ್ಡ ರಾಕೆಟ್ ಸೈನ್ಸ್ ಬೇಕಾಗಿಲ್ಲ. ಯಾರು ನಮಗಾಗಿ
ಅನುಕೂಲ ಮಾಡಿ ಇಟ್ಟಿದ್ದಾರೋ. ಇವತ್ತು ನಾವಿಷ್ಟು ಚೆನ್ನಾಗಿದ್ದೀವಿ, ಎಲ್ಲರೂ ಬೇಕಾದಂಥ ವಸ್ತ್ರ ಒಡವೆ ವೈಡೂರ್ಯಗಳನ್ನ ಹಾಕೋತೀವಿ, ಬೇಕಾದಂಥ ಊಟವನ್ನು ಮಾಡ್ತೀವಿ ಅಂದರೆ ಕಾರಣ ನಮ್ಮ ಹಿರಿಯರು ಮಾಡಿದ ಪುಣ್ಯ ಮತ್ತು ಅವರು ಮಾಡಿದ ಶ್ರಮ. ಆ ಶ್ರಮಕ್ಕೆ ಋಣ ತೀರಿಸಬೇಕು. ಋಣ ತೀರಿಸೋ ಕೆಲಸನೇ ಈ ಪಿತೃಋಣ. ಅದನ್ನು ಅವಶ್ಯವಾಗಿ ಮಾಡಬೇಕು. ಇದನ್ನು ನೀವು ಯಾವ ಆ್ಯಂಗಲ್ನಿಂದ ನೋಡಿದ್ರು, ಸನಾತನದ ದೃಷ್ಟಿಯಿಂದಲೂ ಆಯಿತು, ಇನ್ಯಾವ ದೃಷ್ಟಿಯಿಂದ ನೋಡಿದರೂ ಕೂಡ ಹಿರಿಯರು ಮಾಡಿದ ಪುಣ್ಯಕ್ಕೆ ಅವರ ಋಣ ತೀರಿಸೋ ಕೆಲಸ ಎವ್ರಿಬಡಿ ಹ್ಯಾಸ್ ಟು ಡು. ಹೌದೋ ಇಲ್ಲ? ಹೀಗಾಗಿ ಪುಣ್ಯ ಪಾಪದ ವಿಶ್ವಾಸ ಇಲ್ಲದ ಜಗತ್ತಿನೊಳಗೂ ಕೂಡ, ನಮ್ಮ ವೆಸ್ಟ್ ಒಳಗೂ ಈ ಕಡೆ ಈಸ್ಟ್ನೊಳಗೂ ಕೂಡ ಅನೇಕ ದೇಶಗಳು ಹಿಂದೆ ಮಾಡಿದವರ ಸ್ಮರಣೆ ಮಾಡೋದಿಲ್ಲ. ನೇಷನ್ ಡೇ ಅಂತ ಒಂದು ಮಾಡ್ತಾರೆ, ನ್ಯಾಷನಲ್ ಡೇ ಅಂತ ಮಾಡ್ತಾರೆ. ಆವಾಗ ಅಲ್ಲಿ ಹಿಂದಿನ ಯಾವ ಜನ ತಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅವರ ಸ್ಮರಣೆ ಮಾಡ್ತಾರೆ. ಅವ್ರಿಗೆ ನೋಡಿದರೆ ಅವರ ಫಿಲಾಸಫಿ ಒಳಗೆ ಪುಣ್ಯ ಪಾಪಗಳ ಲಕ್ಷಣನೇ ಇಲ್ಲ, ಆದರೂ ಮಾಡ್ತಾರೆ ಇಲ್ಲೋ. ಇಟ್ ಈಸ್ ಎ ರೆಸ್ಪೆಕ್ಟ್. ಹಾಗೆ ನಮ್ಮಲ್ಲಿ ಇನ್ನೂ ಆ್ಯಡ್ ಆನ್ ಇದೆ, ಏನಂದರೆ ಪುಣ್ಯ ಪಾಪಗಳ ಕಲ್ಪನೆ ಇದೆ. ಆ ಪರಿಕಲ್ಪನೆಯ ಮೂಲಕ ಇನ್ನೂ ವಿಶೇಷವಾಗಿ ಪಿತೃಋಣ ತೀರಿಸಲಿಕ್ಕೆ ಸಾಧ್ಯವಾಗ್ತದೆ ಅನ್ನೋದರಿಂದ ಅವಶ್ಯವಾಗಿ ಮಾಡಬೇಕು. ಪುರುಷೋತ್ತಮ ಮಾಹಾತ್ಮ್ಯಂ ಲೇಖಯಿತ್ವ ದ್ವಿಜನ್ಮನೆ ಸಂಭೂಷ್ಯ ವಸ್ತ್ರಭೂಷಾದಿವಿರ್ ವಿಧಿನಾ ಯ ಪ್ರಯಚ್ಛತಿ. ಇನ್ನು ಈ ಪುರುಷೋತ್ತಮ ಮಾಸದ ಈ ಪುಸ್ತಕ 31 ಅಧ್ಯಾಯ, ಇದನ್ನು ಕೈಯಿಂದ ಬರೆದು ಕೊಟ್ಟರು ಬಹಳ ಪುಣ್ಯ ಅಂತ ಹೇಳಿದ್ದಾರೆ. ಕಿವಿಯಿಂದ ಕೇಳೋದೇ ಕೆಲಸ ದೊಡ್ಡದಾಗಿದೆ, ಕೈಯಿಂದ ಬರೆಯೋದು ಅಂಥ ಜನರು ಇದ್ದಾರೆ. ಏನೋ ಸುಮ್ಮನೆ ಹೇಳ್ತಿರೋದಲ್ಲ, ಎಷ್ಟೋ ಜನ ಇವತ್ತಿಗೂ ಲೇಖನ ಯಜ್ಞವನ್ನು ಮಾಡ್ತಾರೆ. ಸಮಗ್ರ ರಾಮಾಯಣವನ್ನು, ಸಮಗ್ರ ಭಾಗವತವನ್ನು ಕೈಯಿಂದ ಬರೆದು ಅರ್ಪಣೆ ಮಾಡಿದವರಿದ್ದಾರೆ. ಅಂತಹವರು ಇದನ್ನು ಅವಶ್ಯವಾಗಿ ಮಾಡ್ತಾರೆ. ಮಾಡಿದರೆ ಹೇಳ್ತಾರೆ, ತದ್ಗೃಹೇ ಸರ್ವತೀರ್ಥಾನಿ ವಿಲಸಂತಿ ನಿರಂತರಂ. ಅವರು ಗಂಗಾ ಸ್ನಾನಕ್ಕೆ ಹೋಗಬೇಕಾಗಿಲ್ಲ, ಮನೆಯೊಳಗೆ ಗಂಗಾ ಇದ್ದಾಳೆ ಅಂತ. ಆ ಪುಸ್ತಕದ ರೂಪದಲ್ಲಿ ಗಂಗೆಯ ಸನ್ನಿಧಾನ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮುಂದೆ ಹೇಳ್ತಾರೆ, ಸೂತ ಸೂತ ಮಹಾಭಾಗ ಧನ್ಯೋಸ್ಮಿ ತ್ವಂ ಮಹಾಮತೆ ತ್ವನ್ಮುಖ ಅಮೃತಪಾನೇನ ಕೃತಾರ್ಥಾಸ್ಮ ವಯಂ ಭೃಶಂ. ನಾವೆಲ್ಲರೂ ಕೃತಾರ್ಥರಾಗಿದ್ದೀವಿ ಈ ಮಾತುಗಳನ್ನೆಲ್ಲ ಹೇಳ್ತಾ ಅಂಥೇಳಿ ಸೂತಾಚಾರ್ಯರಿಗೆ ಎಲ್ಲರೂ ಧನ್ಯ ಧನ್ಯ ಅಂತ ಋಷಿಗಳು ಹೇಳ್ತಾ ಇದ್ದಾರೆ. ಮೊದಲನೇ ದಿನದ ನೆನಪು ಮಾಡಿಕೊಡ್ರಿ, ಸೂತಾಚಾರ್ಯರು ಋಷಿಗಳಿಗೆ ಇದನ್ನು ಸ್ಮರಣೆ ಮಾಡಿ ಕೊಡ್ತಾ ಇದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ, ಅವು ಎದ್ದು ನಿಂತು ಆ ಋಷಿಗಳ ಆಶೀರ್ವಾದವನ್ನು ತಾವು ಸೂತಾಚಾರ್ಯರು ಉಪನ್ಯಾಸ ಹೇಳಿದವರು ಋಷಿಗಳ ಹತ್ತಿರ ಆಶೀರ್ವಾದವನ್ನು ಸ್ವೀಕಾರ ಮಾಡಿ ಪ್ರದಕ್ಷಿಣೀಕೃತ್ಯ ದ್ವಿಜಾನ್ ಸಮಸ್ತಾನ್ ನತ್ವಾಗಮದ್ದೇವ ನದೀಂ ಸ್ವಕೀಯಂ ಕೃತ್ಯಂ ವಿಧಾತುಂ ಸಚ ಸೂತ ಸೂನುಹು. ಆ ಋಷಿಗಳು ಇದನ್ನೆಲ್ಲ ಮುಗಿಸಿ ಒಳ್ಳೆಯ ಪವಿತ್ರ ಸ್ನಾನಕ್ಕಾಗಿ ತಾವು ಮುಂದೆ ಹೋಗಿದ್ದಾರೆ ಅಂತ ಹೇಳ್ತಾ ಕೊನೆಯ ಮಾತನ್ನು ಹೇಳ್ತಾರೆ, ಅನ್ಯೋನ್ಯ ಮೂಚುಹು ನಿಮಿಷಾಲಯಸ್ಥ ವರಿಷ್ಠ ಮಾಹಾತ್ಮ್ಯಮಿದಂ ಪುರಾಣಂ ಮಾಸಸ್ಯ ದಿವ್ಯಂ ಪುರುಷೋತ್ತಮಸ್ಯ ಸಮೀಹಿತಾರ್ಥಾರ್ಪಣ ಕಲ್ಪವೃಕ್ಷಂ. ಯಾರು ಇದನ್ನು ಚೆನ್ನಾಗಿ ಪುರುಷೋತ್ತಮ ಮಾಸದ ಕಥೆಯನ್ನು ಹೇಳ್ತಾರೋ ಕೇಳ್ತಾರೋ ಅವರಿಗೆ ಸಮಸ್ತ ವಾಂಛಿತವಾದ ಎಲ್ಲವೂ ಕೂಡ ದೊರೆಯುತ್ತದೆ, ಕಲ್ಪವೃಕ್ಷ ಇದ್ದಂತೆ ಅಂತ ಹೇಳ್ತಾ ಅದನ್ನು ದೇವತೆಗಳು ತೃಪ್ತಿ ಪಡ್ತಾರೆ ಅನ್ನುವಲ್ಲಿಗೆ ಇತಿಶ್ರೀ ಭವಿಷ್ಯೋತ್ತರ ಬೃಹನ್ನಾರದೀಯ ಪುರಾಣೆ ಪುರುಷೋತ್ತಮ ಮಹಾತ್ಮೆ ಶ್ರೀನಾರಾಯಣ ನಾರದ ಸಂವಾದೆ ಪುರುಷೋತ್ತಮ ಮಹಾತ್ಮೆ ಶ್ರವಣ ಫಲ ಕಥನಂ ನಾಮ 31 ಸಮಾಪ್ತ ಇಯಂ ಪುರುಷೋತ್ತಮ ಮಹಾತ್ಮೆ ಕಥಾ ಅಂತ ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದಾರೆ. ಇದರಲ್ಲಿ ಉತ್ತಮವಾದದ್ದೇನಾದರೂ ಇತ್ತು ಅಂತಾದರೆ, ಚೆನ್ನಾಗಿ ಹೇಳಿದ್ದಾರೆ ಅಂತ ನಿಮಗೇನಾದರೂ ಅನಿಸಿದರೆ, ಒಳ್ಳೆಯದು ಅಂತಿದ್ರೆ ಅದೆಲ್ಲವೂ ಕೂಡ ನಮ್ಮ ಪೂಜ್ಯ ಗುರುಗಳು ಆದ ಮೊಕಾಶಿ ಆಚಾರ್ಯರದು. ಅವ್ರು ಹೇಳಿಕೊಟ್ಟ ಒಂದೆರಡು, ಅವ್ರು ಹೇಳಿಕೊಟ್ಟದ್ದು ಅನೇಕ, ನಾವು ಅದರಲ್ಲಿ ತಿಳಿದು ಒಂದಿಷ್ಟನ್ನು ಶ್ರಮಪಟ್ಟು ಇಲ್ಲಿ ಹೇಳುವ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಗುರುಗಳಿಗೆ ಇದರ ಪೂರ್ಣವಾದ ಪುಣ್ಯ ಸಲ್ಲಬೇಕು. ತಪ್ಪುಗಳು ಹಾಗೇ ಆಗಿರ್ತವೆ, ಅಜ್ಞಾನ ಅನವಧಾನ ಮೊದಲಾದ ಗಡಿಬಿಡಿ ಮಾಡೋದರಿಂದ ಆಗಿರ್ತದೆ. ಆ ತಪ್ಪುಗಳೇನಿದ್ರು ನನ್ನದು, ಅದನ್ನು ಈ ಪುರುಷೋತ್ತಮ ಸ್ವಾಮಿ ಹೊಟ್ಟೆಗೆ ಹಾಕ್ಕೊಂಡು ನಮ್ಮನ್ನು ರಕ್ಷಣೆ ಮಾಡಲಿ. ಕ್ಷೇತ್ರರಲ್ಲಿ ಇರುವಂತಹ ರಾಘವೇಂದ್ರ ಗುರುಸಾರ್ವಭೌಮರು ರಾಯರು ನಮ್ಮನ್ನು ನಿತ್ಯದಲ್ಲಿ ಅನುಕ್ಷಣವೂ ರಕ್ಷಣೆ ಮಾಡ್ತಾ ಉತ್ತಮವಾದ ಜೀವನವನ್ನು ನಾವೆಲ್ಲರೂ ಮಾಡುವಂತೆ, ಈ ಮಾಸವನ್ನು ಚೆನ್ನಾಗಿ ಕಳೆಯುವಂತೆ ಅನುಗ್ರಹವನ್ನು ಮಾಡಲಿ. ಗುರುಗಳೇ ನಮ್ಮನ್ನು ತಾರಣ ಮಾಡುವಂಥವರು, ಗುರುಗಳಿಂದಲೇ ಉದ್ಧಾರ. ಆದ್ದರಿಂದ ಅಸ್ಮದ್ ಗುರುವಂತರ್ಗತ ರಾಘವೇಂದ್ರ ಗುರುವಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀ ನರಸಿಂಹ ಪ್ರಿಯತಾಂ ಸುಪ್ರೀತೋ ಮಾಸನಿಯಾಮಕ ಪುರುಷೋತ್ತಮಾಭಿನ್ನ ನರಸಿಂಹ ಪ್ರಿಯತಾಂ ಪ್ರೀತೋ ಭವತು. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಅವಕಾಶವನ್ನು ಕೊಟ್ಟಂತಹ ನಮ್ಮ ಗುರುರಾಜ ಸೇವಾ ಸಮಿತಿಯ ಎಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಕೃತಜ್ಞನಾಗಿದ್ದೇನೆ. ಯಾರಾದರೂ ಒಬ್ಬರು ಅದನ್ನು ಮಾಡಿಸಿದರೆ ಉತ್ತಮ ಕೆಲಸ ಅಂತ ಆಗ್ತದೆ. ಮಾಡಿಸುವ ಮನಸ್ಸು ಮತ್ತು ಇಚ್ಛೆ ಎರಡೂ ಕೂಡ ಇರಬೇಕು. ಅದು ದೇವರು ಅವರಿಗೆ ಇನ್ನೂ ವಿಶೇಷವಾಗಿ ಕೊಡಲಿ ಅಂತ ಹೇಳ್ತಾ, ಅವರಿಗೂ ವಿಶೇಷವಾದ ಆಯುರ ಆರೋಗ್ಯ ಐಶ್ವರ್ಯಗಳು ಬರಲಿ ಅಂತ ಹೇಳ್ತಾ ಈ ಕಥನವನ್ನು ನಮ್ಮ ಗುರುಗಳಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.
ಜಯತಿರ್ಗಚಿಂತ್ಯ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿರಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋನಃ ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ ನಿವಾರಯಸ್ವ ಅನಿಷ್ಟಾನಿ ಸಾಧಯಿಷ್ಟಾನಿ ಮಾಧವ.